ಧಾರವಾಡ ಕಟ್ಟೆ ಧಾರವಾಡ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ 3. ಶೇಕ್ಸ್ಪಿಯರ್ನನ್ನು ಏಕೆ ಓದಬೇಕು? ಈ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನು ಮಂಡಿಸಲು ಇಂದು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಈಗ ಸಮಯ ಸರಿಯಾಗಿ 5 ಗಂಟೆ. ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಧಾರವಾಡ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ 3. ಈ ಧಾರವಾಡ ಕಟ್ಟೆಗೆ ಇವತ್ತು ಉಪನ್ಯಾಸ ನೀಡಬೇಕೆಂದು ಆಹ್ವಾನಿತರಾಗಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ಕಲಬುರಗಿ ಇದರ ಕುಲಸಚಿವರು, ಭಾಷಾ ನಿಕಾಯದ ಡೀನರು, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು. ಇವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈ ವೇದಿಕೆಗೆ ಆಗಮಿಸಿರುವಂತಹ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ, ಕಾರ್ಯಕ್ರಮವನ್ನ ಪಾಲ್ಗೊಂಡು ಅದರ ಯಶಸ್ವಿಗೆ ಕಾರಣರಾಗಿ ಬಂದಿರುವಂತಹ ಎಲ್ಲರನ್ನ ನಾನು ಸ್ವಾಗತಿಸ್ತಾ, ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಗುರುಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನ ನಾನು ಮಾಡಿಕೊಡ್ತಾ ಇದ್ದೇನೆ. ಬಹುಶಃ ಪರಿಚಯದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಔಪಚಾರಿಕವಾಗಿ ನಾವು ಇದನ್ನ ಮಾಡ್ತಾ ಇದ್ದೇವೆ. ಗುರುಗಳು ನನಗೆ ವಿದ್ಯಾಗುರುಗಳು. ಇವರು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಮತ್ತೆ ಭಾಷಾ ನಿಕಾಯದ ಡೀನ್ ಆಗಿ, ವಿಭಾಗದ ಮುಖ್ಯಸ್ಥರಾಗಿ ಹಲವಾರು ರಂಗಗಳಲ್ಲಿ ತಮ್ಮ ಆಡಳಿತಾತ್ಮಕ ಒಂದು ಛಾಪನ್ನ ಮೂಡಿಸುವುದರ ಜೊತೆಗೇನೆ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯ ಎರಡೂ ಭಾಷೆಯಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸ್ತಂಥವ್ರು. ಕತೆ, ಕವನ, ನಾಟಕ, ವಿಮರ್ಶಾ ಲೇಖನಗಳು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮ ಲೇಖನಿಯನ್ನ ಮೂಡಿಸಿರುವಂತಹ ಗುರುಗಳಿಗೆ ಒಂದು ಹಲವಾರು ಅವರ ಪುಸ್ತಕಗಳು ಸಾಕ್ಷಿಯಾಗಿ ನಿಲ್ತವೆ. ಅವರು ಬರೆದಿರುವಂತಹ ರಿಫ್ಲೆಕ್ಷನ್ಸ್, ಕನ್ನಡ ನಾಟಕ ಮತ್ತು ರಂಗಭೂಮಿ, ದೇವರ ನ್ಯಾಯ, ತಮ, ಪರಿಹಾರ, ಪತ್ರಾವಲಿ, ಹೊಸ ದಾರಿ, ಕನ್ನಡ ನಾಟಕ ಮತ್ತು ವಾಸ್ತವತೆ, ಶ್ರೀರಂಗ, ಚಾಂದನಿ ಚೌಕ್ ಮತ್ತು ದಶಕದ ಕಥೆಗಳು, ಒಳಗಣ ಹೊರಗಣ, ಹೀಗೆ ಹಲವಾರು ವಿಮರ್ಶೆ, ಕತೆ, ಕವನ ಸಂಕಲನಗಳು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಸೇರಿವೆ. ಕನ್ನಡ ನಾಟಕ ಮತ್ತು ವಾಸ್ತವಿಕತೆ ಎಂಬ ಪ್ರಬಂಧಕ್ಕೆ 2000ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕದ ಕನ್ನಡ ದಲಿತ ಸಾಹಿತ್ಯ ಪರಿಷತ್ತಿನಿಂದ ಪುಸ್ತಕ ಪ್ರಶಸ್ತಿ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ನೀಡಿದ ಕೊಡುಗೆಗಾಗಿ 2018ರಲ್ಲಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪಾರ್ಥಸಾರಥಿ ಮನುಶ್ರೀ ರಾಷ್ಟ್ರೀಯ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಅವರ ಮುಡಿಲೇರಿವೆ. ಈಗ ಶೀಘ್ರದಲ್ಲೇ ಒಂದು ಕಾದಂಬರಿಯನ್ನ ಬರೆದು ಪ್ರಕಟಣೆಯ ಹಂತದಲ್ಲಿರುವಂತಹ ಕಾದಂಬರಿಗಾಗಿ ನಾವೆಲ್ಲರೂ ಕೂಡ ಕೌತುಕದಿಂದ ಕಾಯ್ತಾ ಇದ್ದೇವೆ. ಅವರ ಸಂಕ್ಷಿಪ್ತ ಪರಿಚಯವನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಗುರುಗಳು ಶೇಕ್ಸ್ಪಿಯರ್ನನ್ನ ಏಕೆ ಓದಬೇಕು ಎಂಬ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿ ಬರ್ತದಲ್ಲ? ಎಸ್ ಸರ್, ಕೇಳ್ತಾ ಇದೆ ಸರ್. ಸಂಶೋಧನಾ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಶೇಕ್ಸ್ಪಿಯರ್ನ ಕುರಿತ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಇಂದು ನಾವು ಶೇಕ್ಸ್ಪಿಯರ್ನನ್ನು ಏಕೆ ಓದಬೇಕು, ವೈ ಶುಡ್ ವಿ ರೀಡ್ ಶೇಕ್ಸ್ಪಿಯರ್ ಎಂಬ ವಿಷಯದ ಕುರಿತು ಸುಮಾರು 50 ನಿಮಿಷ ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ಆಮೇಲೆ ನಾವು ಚರ್ಚೆಯನ್ನ ಮಾಡಬಹುದು. ಈ ಸರಣಿಯಲ್ಲಿ ಇದು 3ನೇ ಉಪನ್ಯಾಸ ಅಂತ ಕಾಣ್ತದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಉಪನ್ಯಾಸ ಮಾಲಿಕೆ ಮುಂದುವರಿಯಲಿದೆ.
ರಾಜೇಂದ್ರ ಚೆನ್ನಿ ಅವರು, ಎಸ್ ಎಸ್ ಶಿವಪ್ರಕಾಶ್ ಅವರು, ಗುಂಡೂರವರು, ತಾರಿಣಿ ಅವರು, ಅನೇಕ ಜನ ಈ ಸರಣಿಯಲ್ಲಿ ಶೇಕ್ಸ್ಪಿಯರ್ನ ಬೇರೆ ಬೇರೆ ನಾಟಕಗಳ ಕುರಿತು ಮಾತನಾಡಿದ್ದಾರೆ. ಈ ಪ್ರಶ್ನೆಯನ್ನ ನಾನೇ ಮೊದಲ ಬಾರಿಗೆ ಕೇಳಿದ್ದೇನೆ ಎಂದು ಯಾರು ಭಾವಿಸಬಾರ್ದು. ಐ ಆಮ್ ನಾಟ್ ದಿ ಫಸ್ಟ್ ಪರ್ಸನ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ಅನೇಕ ಜನರು ಈ ಪ್ರಶ್ನೆಯನ್ನ ಆಗಾಗ ಕೇಳ್ತಾ ಬಂದಿದ್ದಾರೆ. 17ನೇ ಶತಮಾನದಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಲಾಯಿತು. 18, 19 ಶತಮಾನಗಳಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಲಾಯಿತು. ಆಧುನಿಕ ಸಂದರ್ಭದಲ್ಲೂ ಕೂಡ ಅನೇಕ ವಿದ್ವಾಂಸರು ಬೇರೆ ಬೇರೆ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಶೇಕ್ಸ್ಪಿಯರ್ ತನ್ನ ನಾಟಕಗಳನ್ನ ಬರೆದು 400 ವರ್ಷಗಳು ಗತಿಸಿ ಹೋಗಿವೆ. 400 ವರ್ಷಗಳು ಗತಿಸಿ ಹೋದ್ರೂ ಕೂಡ ನಾವು ಏಕೆ ಅವನ ನಾಟಕಗಳನ್ನ ಓದ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ನಾವು ಕೇವಲ ಶೇಕ್ಸ್ಪಿಯರ್ನ ಸಂದರ್ಭದಲ್ಲಿ ಮಾತ್ರ ಕೇಳ್ತಾ ಇಲ್ಲ. ಅನೇಕ ಹಳೆಯ ಲೇಖಕರ ಬಗ್ಗೆ ನಾವು ಈ ಪ್ರಶ್ನೆಗಳನ್ನ ಕೇಳ್ತೇವೆ. ಯಾಕೆ ರಾಮಾಯಣವನ್ನ ಓದ್ಬೇಕು, ಯಾಕೆ ಮಹಾಭಾರತವನ್ನ ಓದ್ಬೇಕು, ಯಾಕೆ ಕಾಳಿದಾಸನನ್ನ ಓದ್ಬೇಕು, ಯಾಕೆ ಮಿಲ್ಟನ್ ಅನ್ನ ಓದ್ಬೇಕು, ಶೇಕ್ಸ್ಪಿಯರ್ನ ಓದ್ಬೇಕು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಕಾಲಕ್ಕೆ ನಾವು ಇಂತಹ ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು ಮತ್ತು ಅದಕ್ಕೆ ಉತ್ತರವನ್ನ ಕೂಡ ಕಂಡುಕೊಳ್ಬೇಕು. ಮೊದಲನೆಯ, ನಾನು ಯಾವುದೇ ಒಂದು ನಿರ್ದಿಷ್ಟವಾದ ಬಿಟ್ಟು ಸಂಘಟಕರು ತಮ್ಮ ವಿಡಿಯೋ ಆಡಿಯೋ ಆಫ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೇಕು. ಎಲ್ಲೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಆಗ್ಲಿ, ಮೆಸೇಜ್ ಹೋಯ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ನನ್ನ ಮಾತನ್ನು ನಾನು ಮುಂದುವರಿಸಬಹುದು. ಈ ಪ್ರಶ್ನೆಗೆ ಯಾಕೆ ಶೇಕ್ಸ್ಪಿಯರ್ನ ಓದ್ಬೇಕು ಅಂತಂದ್ರೆ, ಶೇಕ್ಸ್ಪಿಯರ್ ನನಗೆ ಈಗಲೂ ಪ್ರಸ್ತುತ. ಯಾವ ಲೇಖಕ ಈಗಲೂ ನಮಗೆ ಪ್ರಸ್ತುತ ಆಗ್ತಾನೆಯೋ ಆ ಲೇಖಕನ ನಾವು ಮತ್ತೆ ಮತ್ತೆ ಓದ್ತೇವೆ. ಗಿರೀಶ್ ಕಾರ್ನಾಡ್ರು ತಮ್ಮ ತಲೆದಂಡ ನಾಟಕದ ಲೇಖಕರ ಮಾತಿನಲ್ಲಿ ಒಂದು ಅದ್ಭುತವಾದ ಸಾಲನ್ನ ಬರೆದಿದ್ದಾರೆ. ಯಾಕೆ ಕನ್ನಡ ಲೇಖಕರು, ಕನ್ನಡ ನಾಟಕಕಾರರು ಮತ್ತೆ 12ನೇ ಶತಮಾನದ ಆ ಒಂದು ಕ್ರಾಂತಿಗೆ ಹೋಗ್ತಾರೆ, ಬಸವಣ್ಣನ ಒಂದು ಚಳವಳಿಗೆ ಮತ್ತೆ ಯಾಕೆ ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿ ಅವರು ಉತ್ತರವನ್ನ ಕೊಡ್ತಾರೆ. ಯಾವುದೋ ಒಂದು ಹಲ್ಲು ನೋವು ಬಂದ್ರೆ ನಾಲಿಗೆ ಆ ಹಲ್ಲಿನ ಕಡೆಗೆ ಹೋಗ್ತಾ ಇರ್ತದೆ. ಹಾಗೆ ಆ ಚಳವಳಿ ಅಂತ ಕರ್ನಾಟಕ ಹೇಳ್ತಾರೆ. ಅರ್ಥ ಇಷ್ಟೇ, ಅದಕ್ಕೆ ಸಮಕಾಲೀನ ಪ್ರಸ್ತುತತೆ ಇದೆ ಅಂತಕ್ಕಂಥದ್ದು. ಶೇಕ್ಸ್ಪಿಯರ್ ನಮಗೆ ಈಗಲೂ ಪ್ರಸ್ತುತ, ಶೇಕ್ಸ್ಪಿಯರ್ನ ನಾಟಕಗಳು ಈಗಲೂ ಪ್ರಸ್ತುತ. ಆ ಕಾರಣಕ್ಕಾಗಿ ನಾವು ಶೇಕ್ಸ್ಪಿಯರ್ ಓದ್ಬೇಕು ಅನ್ನೋ ಉತ್ತರವನ್ನ ನಾನು ಪ್ರಾರಂಭದಲ್ಲಿ ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ. ಹಾಗೆಯೇ ಇದೇ ಕಾರಣಕ್ಕಾಗಿ ನಾವು ರಾಮಾಯಣವನ್ನ ಓದ್ಬಹುದು ಮತ್ತು ಮಹಾಭಾರತವನ್ನು ಓದ್ಬಹುದು. ನಮ್ಮ ರಾಜಕೀಯ ವಿದ್ಯಮಾನಗಳನ್ನ ನೋಡಿದ್ರೆ ನನಗೆ ಕುರುಕ್ಷೇತ್ರ, ಹಸ್ತಿನಾಪುರ ಮತ್ತು ದೆಹಲಿ ಇವೆರಡುಗಳ ಮಧ್ಯೆ ವ್ಯತ್ಯಾಸ ಅನಿಸೋದೇ ಇಲ್ಲ. ಅಥವಾ ಹಸ್ತಿನಾಪುರ ಮತ್ತು ಬೆಂಗಳೂರು ಇದರ ನಡುವೆ ವ್ಯತ್ಯಾಸ ಅನಿಸೋದೇ ಇಲ್ಲ. ಕೂಡ ಈಗ ಅಲ್ಲಿ ನಮ್ಮಲ್ಲಿ ಭೀಷ್ಮ ನಮಗೆ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ, ಭೀಷ್ಮ ನಮ್ಮ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ದುರ್ಯೋಧನ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾನೆ. ಈ ಕಾರಣಕ್ಕಾಗಿ ನಾವು ಇಂಥ ಕೃತಿಗಳನ್ನ, ಈ ಮೇರು ಕೃತಿಗಳನ್ನ, ಈ ಮೆಟಾ ನರೇಟಿವ್ ಅಂತ ಏನ್ ಕರಿತೀವಲ್ಲ, ಇವುಗಳನ್ನ ಮತ್ತೆ ಓದೋದು, ಅದ್ರ ಜೊತೆ ಒಂದು ವಾದ ಮಾಡೋದು, ಅದ್ರ ಜೊತೆ ಮುಖಾಮುಖಿ ಆಗೋದು, ಅದ್ರ ಜೊತೆ ಒಂದು ಜೀವಂತ ಸಂಬಂಧವನ್ನ ಇಟ್ಕೊಡುವ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ವಿ ಹ್ಯಾವ್ ಟು ಹ್ಯಾವ್ ಎ ಲಿವಿಂಗ್ ಕಾಂಟ್ಯಾಕ್ಟ್ ವಿತ್ ದೀಸ್ ಟೆಕ್ಸ್ಟ್ಸ್. ಸೊ ಶೇಕ್ಸ್ಪಿಯರ್ನ ಪ್ರಸ್ತುತಿಯ ಬಗೆಗೆ ಯಾವ ಕಾಲಕ್ಕೂ ಪ್ರಶ್ನೆ ಬಂದೇ ಇಲ್ಲ. ಎಲ್ಲಾ ಕಾಲಕ್ಕೂ ಅವನ ನಾಟಕಗಳು ಅನ್ವಯ ಆಗ್ತವೆ. ಈಸ್ ರೆಲೆವೆಂಟ್. ಅವರ ರೆಲೆವೆನ್ಸ್ ಬಗೆಗೆ ಎಂದೂ ನಮಗೆ ಪ್ರಶ್ನೆ ಬಂದಿಲ್ಲ. ಸೊ ಅವನ ನಾಟಕಗಳು ಮತ್ತು ಸುನಿತಗಳು ಈಗಲೂ ನಮ್ಮನ್ನು ಕಾಡುತ್ತವೆ. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ನಿರ್ದಿಷ್ಟ ನಾಟಕವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನನ್ನ ಮಾತುಗಳನ್ನು ಆಡೋದಿಲ್ಲ. ಸುಮಾರು 5-6 ನಾಟಕಗಳ ಬಗೆಗೆ ನಾನು ಆಗಾಗ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ಅವನ ನಾಟಕಗಳು ಮತ್ತು ಸುನಿತಗಳು ಎರಡೂ ನಮ್ಮನ್ನ ತೀವ್ರವಾಗಿ ಕಾಡ್ತಾ ಇರ್ತವೆ. ಯಾವುದೇ ನಾಟಕವನ್ನು ಓದ್ರಿ, ಯಾವುದೇ ಸಾಲು ಓದ್ರಿ, ಯಾವುದೇ ಒಂದು ಸುನಿತದ ಒಂದು ಸಾಲನ್ನು ಓದ್ರಿ, ಅದು ನಮ್ಮನ್ನ ತೀವ್ರವಾಗಿ ಕಾಡ್ತದೆ. ನಮ್ಮ ಅನೇಕ ಸಮಕಾಲೀನ ಪ್ರಶ್ನೆಗಳಿಗೆ, ಬಿಕ್ಕಟ್ಟುಗಳಿಗೆ, ತಲ್ಲಣಗಳಿಗೆ, ನೋವುಗಳಿಗೆ ಉತ್ತರ ಶೇಕ್ಸ್ಪಿಯರ್ನಲ್ಲಿ ಇದೆ.
ಈ ಕೊರೋನಾ ಸಂದರ್ಭದಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಸೂಕ್ಷ್ಮವಾದ ರೀತಿಯಲ್ಲಿ ಉತ್ತರ ಶೇಕ್ಸ್ಪಿಯರ್ನಲ್ಲಿ ಇದೆ ಅಂತ ನನಗೆ ಗಾಢವಾಗಿ ಅನಿಸ್ತದೆ. ಶೇಕ್ಸ್ಪಿಯರ್ ಯಾಕೆ ಪ್ರಸ್ತುತ ಅಂತಂದ್ರೆ, ಅವನು ಮೊದಲನೇದಾಗಿ ಹಿ ಈಸ್ ಅನ್ ಎಕ್ಸಲೆಂಟ್ ಸ್ಟೋರಿ ಟೆಲ್ಲರ್. ಅದ್ಭುತವಾಗಿ ಕಥೆಯನ್ನ ಹೇಳ್ತಾನೆ. ಹ್ಯಾಮ್ಲೆಟ್ ನಾಟಕ ಯಾರೇ ನೋಡ್ಲಿ ಯಾರೇ ಓದಲಿ ಅವರು ಎಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ. ಅಥೆಲೋ ನಾಟಕ ಓದಿದರೆ ನೋಡಿದರೆ 1 ಜನ್ಮ ಅಲ್ಲ 10 ಜನ್ಮದಲ್ಲೂ ಕೂಡ ನಾವು ಆ ಕಥೆಯನ್ನು ನೆನಪಿಟ್ಕೊಳ್ತೇವೆ. ಎಲ್ಲಾ 37 ನಾಟಕಗಳು ಗಟ್ಟಿಯಾದ ಕಥೆಗಳನ್ನ ಹೇಳ್ತವೆ. ಎನ್ ಎಕ್ಸಲೆಂಟ್ ಸ್ಟೋರಿ ಟೆಲ್ಲರ್. ಈಗಲೂ ಕೂಡ ನೀವು ಯುರೋಪದಲ್ಲಿ ಶೇಕ್ಸ್ಪಿಯರ್ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ವಯೋಮಾನದ ಜನರಿಗೆ ಅಪ್ಯಾಯಮಾನವಾಗಿ ಕಾಣ್ತಾನೆ. ಆ ಅಡಾಪ್ಟಬಿಲಿಟಿ ಶೇಕ್ಸ್ಪಿಯರ್ನಲ್ಲಿ ಇದೆ. ಅವನ ನಾಟಕಗಳ ಬಗ್ಗೆ ಕಾರ್ಟೂನ್ ಆಗ್ತವೆ, ಬೇರೆ 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 ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾನೆ ಇರ್ತವೆ. ಯಾಕೆಂದ್ರೆ ಸ್ಟೋರಿ ಎಲಿಮೆಂಟ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಕನ್ನಡದ ನವ್ಯ ಲೇಖಕರು ಅಥವಾ ಈಗಿನ ಕಾಲದ ಲೇಖಕರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಸ್ಟೋರಿ ಅಂದ್ರೇನೆ ನಮ್ಗೆ ಅದೇನು ಮುಖ್ಯ ಅಲ್ಲ, ದರ್ಶನ ಮುಖ್ಯ. ಹಾಗೆ ಹೀಗೆಲ್ಲ ನಾವು ಹೇಳ್ತಾ ಇರ್ತೀವಿ. ಒಂದು ಅದ್ಭುತವಾದ ದರ್ಶನ, ಒಂದು ಅದ್ಭುತವಾದ ಕಥೆಯ ಮೂಲಕ ಅಭಿವ್ಯಕ್ತಿಗೊಂಡ್ರೆ ಅದು ಅತ್ಯಂತ ಪ್ರಭಾವಿಯಾಗಿ ಆ ಜನರ ಮೇಲೆ ಗಾಢವಾದ, ಓದುಗರ ಮೇಲೆ, ಪ್ರೇಕ್ಷಕರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಇದೆ. ಯಾವ 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 ಲೇಖಕ ಕಥೆಯನ್ನ ಹೇಳ್ತಾನೆ, ಸಮರ್ಥವಾಗಿ ಕಥೆ ಹೇಳ್ತಾನೆ, ಅವನು ಎಂದೂ ತೆರೆಯ ಮೇರೆಗೆ ಹೋಗೋದಿಲ್ಲ. ಸೊ ಶೇಕ್ಸ್ಪಿಯರ್ನಲ್ಲಿರ್ತಕ್ಕಂಥ ಒಂದು ಗುಣ ಅದು ವಸ್ತುಗಳು, ಅದು ಕಥೆಗಳು ಮತ್ತು ಜೀವನ ದರ್ಶನ. ಅಫ್ಕೋರ್ಸ್ ಇನ್ನೊಂದು ಪಾತ್ರಗಳು. ಶೇಕ್ಸ್ಪಿಯರ್ನ ಪಾತ್ರಗಳು, ನೂರಾರು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ ಶೇಕ್ಸ್ಪಿಯರ್. ಪ್ರತಿಯೊಂದು ಪಾತ್ರ ವಿಭಿನ್ನ ಮತ್ತು ವಿಶಿಷ್ಟ. ನೋ 2 ಕ್ಯಾರೆಕ್ಟರ್ಸ್ ಆರ್ ಅಲೈಕ್. ಕೆಲವು ಪಾತ್ರಗಳು 2 ನಾಟಕಗಳಲ್ಲಿ ಬರುವ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ಜೂಲಿಯಸ್ ಸೀಸರ್ ಇಲ್ಲೂ ಬರ್ಬೋದು, ಸೀಸರ್ ಪ್ರಸ್ತಾಪ ಎಂಟನಿಯನ್ ಕ್ಲಿಯೋಪಾಟ್ರಾದಲ್ಲೂ ಕೂಡ ಬರ್ತದೆ. ಆದರೆ ದೇ ಆರ್ 2 ಡಿಫರೆಂಟ್ ಕ್ಯಾರೆಕ್ಟರ್ಸ್. ನೋ 2 ಕ್ಯಾರೆಕ್ಟರ್ಸ್ ಆರ್ ಅಲೈಕ್. This is something which makes Shakespeare to be the greatest playwright in the world. ನಾವು 10 ಕೃತಿಗಳನ್ನು ಬರೆದೇವೆ ಅಂತಂದ್ರೆ 10 ಕೃತಿಗಳು ದೇ ಆರ್ ಎಕ್ಸ್ಟೆನ್ಷನ್ ಆಫ್ 1 ಸಿಂಗಲ್ ಸ್ಟೋರಿ ಲೈನ್. ಒಂದು ಕತೆ 10 ಪುಸ್ತಕಗಳಲ್ಲಿ ಹರಿದು ಹಂಚಿ ಇರ್ತದೆ. ಬಟ್ ಶೇಕ್ಸ್ಪಿಯರ್ನ ವಿಷಯದಲ್ಲಿ ಹಾಗಲ್ಲ. ಪ್ರತಿಯೊಂದು ಕಥೆ, ಪ್ರತಿಯೊಂದು ಪಾತ್ರ ವಿಭಿನ್ನ, ವಿಶಿಷ್ಟ, ಸ್ವತಂತ್ರ. ದಟ್ ಇಸ್ ದಿ ಬ್ಯೂಟಿ ಆಫ್ ಶೇಕ್ಸ್ಪಿಯರ್. ಅಲ್ಲಿ ಸ್ತ್ರೀ ಪಾತ್ರಗಳಾಗಲಿ, ಪುರುಷ ಪಾತ್ರಗಳಾಗಲಿ, ರಾಜರಾಗಲಿ, ಭಿಕ್ಷುಕರಾಗಲಿ, ಪ್ರೇಮಿಗಳಾಗಲಿ, ಮೋಸ ಮಾಡೋರಾಗ್ಲಿ, ಕಾಸ್ಕನಂತ ಒಂದು ಪಾತ್ರ ಆಗ್ಲಿ, ಇಯಾಗುನಂತ ಪಾತ್ರ ಆಗ್ಲಿ, ನಮಗೆ ಮತ್ತೆ ಅವ್ರ ಬೇರೆ ಬೇರೆ ನಾಟಕಗಳಲ್ಲಿ ಸಿಗೋದಿಲ್ಲ. ಮತ್ತು ಅವು ಅದ್ಭುತವಾದಂತಹ ಪಾತ್ರಗಳು. ದೇರ್ ಆಲ್ ಲೈಫ್ ಲೈಕ್, ಜೀವಂತ ಪಾತ್ರಗಳು, ಬಹಳ ಮಹತ್ವದ್ದು. ಇದ್ರ ಬಗ್ಗೆ ನಾನು ಮತ್ತೆ ಆಮೇಲೆ ಮಾತಾಡ್ತೇನೆ. ಯಾವ ನಾಟಕಕಾರ ಗಟ್ಟಿಯಾದ ಕಥೆಯನ್ನ ಹೇಳ್ತಾನೆಯೋ, ಯಾವ ನಾಟಕಕಾರ ಜೀವಂತವಿರುವ, ಜೀವಂತಿಕೆ ಇರುವ, ಲವಲವಿಕೆ ಇರುವ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾನೆಯೋ, ಮತ್ತು ಯಾವ ನಾಟಕಕಾರ ತನ್ನ ಪ್ರೇಕ್ಷಕರೊಂದಿಗೆ ಜೀವಂತವಾದ ಸಂಬಂಧವನ್ನ ಇಟ್ಕೊಂಡಿರ್ತಾನೆಯೋ ಅಂತ ನಾಟಕಕಾರನಿಗೆ ಮುಪ್ಪಿಲ್ಲ, ಸಾವಿಲ್ಲ. ಹೀಗೆ ಮುಪ್ಪಿಲ್ಲದ, ಸಾವಿಲ್ಲದ ನಾಟಕಕಾರ ಶೇಕ್ಸ್ಪಿಯರ್. ಇನ್ನೊಂದು ಮುಖ್ಯವಾದ ಸಂಗತಿ ನಾವು ಶೇಕ್ಸ್ಪಿಯರ್ನ ಕೃತಿಗಳಲ್ಲಿ ಗುರುತಿಸುವುದಾದ್ರೆ ಅದು ಅವನ ಭಾಷೆ, ಲ್ಯಾಂಗ್ವೇಜ್. ಒಂದು ಕೃತಿಯ ಶ್ರೇಷ್ಠತೆಗೆ ವಸ್ತು ಎಷ್ಟು ಕಾರಣವೋ, ಜೀವನ ದರ್ಶನ ಎಷ್ಟು ಕಾರಣವೋ, ಅಷ್ಟೇ ಕಾರಣ ಭಾಷೆ, ಜೀವಂತವಾದ ಭಾಷೆ. ನಮ್ಗೆ ಯಾಕೆ ನಾವು ಬೇಂದ್ರೆಯವರ ಕಾವ್ಯವನ್ನ ಹುಚ್ಚಿಡದಂತೆ ಓದ್ತೇವೆ? ಯಾಕೆ ನಾವು ಪುಟ್ಟಪ್ಪ ಅವರ ಕಾದಂಬರಿಗಳನ್ನ ಹುಚ್ಚಿಡದಂತೆ ಓದ್ತೇವೆ ಅಂತಂದ್ರೆ ಆ ಭಾಷೆ, ಬೇಂದ್ರೆಯವರ ಭಾಷೆ ಮತ್ತು ಕುವೆಂಪು ಅವರ ಭಾಷೆ, ಹಾಗೆ ಶೇಕ್ಸ್ಪಿಯರ್ನ ಭಾಷೆ. ನಾನು ಹೋದ್ವಾರ ಹೇಳಿದೆ ಅಂತ ಕಾಣ್ತದೆ. ಶೇಕ್ಸ್ಪಿಯರ್ನ ಭಾಷೆಯನ್ನ ಸಮರ್ಥವಾಗಿ ಹಿಡಿದಿಡಲಿಕ್ಕೆ ಕನ್ನಡ ಅನುವಾದಕರಿಗೆ ಈಗಲೂ ಸಾಧ್ಯ ಆಗಿರಲಿಲ್ಲ. ಕೆಲವು ಅದ್ಭುತವಾದ ಅಟೆಂಪ್ಟ್ಸ್ಗಳು ಆಗಿವೆ ಕನ್ನಡದಲ್ಲಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ
ಶೇಕ್ಸ್ಪಿಯರ್ನ ಭಾಷೆಯನ್ನ ಅತ್ಯಂತ ಸಮರ್ಥವಾಗಿ ನಮಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಪ್ರಯತ್ನವನ್ನ ನಾವು ಮಾಡಬೇಕು. ಸೊ ಆ ಎಕ್ಸ್ಪೆರಿಮೆಂಟ್ ವಿತ್ ಲ್ಯಾಂಗ್ವೇಜ್ ಅದ್ರ ಬಗ್ಗೆ ನಾನು ಸಮಯ ಸಿಕ್ಕರೆ ನಾನು ಹೇಳ್ತೇನೆ. ನಾವು ಕೃತಿಗಳನ್ನ ಬರಿತಾ ಇರ್ತೀವಿ ಮತ್ತು ಶೇಕ್ಸ್ಪಿಯರ್ ಕೃತಿಗಳನ್ನ ಓದಿ ನೋಡ್ಬೇಕು. ಆ ಪದಗಳಾಗಲಿ, ಪದಗಳ ಸಂಯೋಜನೆ ಆಗಲಿ, ವಾಕ್ಯಗಳನ್ನ ಮುರಿಯೋದಾಗ್ಲಿ. ಹಿ ಈಸ್ ಎ ನಟೋರಿಯಸ್ ಗ್ರಾಮರ್ ರೂಲ್ ಬ್ರೇಕರ್. ಈ ನಿಯಮಗಳನ್ನ, ಗ್ರಾಮರ್ ವ್ಯಾಕರಣದ ನಿಯಮಗಳನ್ನ ಎರ್ರಾಬಿರ್ರಿ ಮುರಿದಂತ ಲೇಖಕ ಅಂದ್ರೆ ಶೇಕ್ಸ್ಪಿಯರ್. ಇಟ್ ಡಸಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್ ಫಾರ್ ಗ್ರಾಮರ್. ವ್ಯಾಕರಣಕ್ಕೆ ಯಾವ ಗೌರವವನ್ನು ಕೊಡೋದಿಲ್ಲ ಅವನು. ಬಿಟಿ ನಾಯಕರು ಆ ಮಾತನ್ನ ಅಂತ ಹೇಳಿದ್ರು. ಶ್ರೇಷ್ಠವಾದ ಲೇಖಕ, ಅತ್ಯಂತ ಪ್ರತಿಭಾವಂತ ಲೇಖಕ ಇದ್ದ ಗ್ರಾಮರನ್ನ, ವ್ಯಾಕರಣವನ್ನ ಸ್ವೀಕಾರ ಮಾಡೋದಿಲ್ಲ. ಅವನು ವ್ಯಾಕರಣವನ್ನ ಮುರಿದು ಹೊಸ ವ್ಯಾಕರಣವನ್ನ ಕಟ್ತಾನೆ. ಅದಕ್ಕಾಗಿನೇ ದಿಸ್ ಈಸ್ ದಿ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಫಾಲ್ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ಮಾತನಾಡ್ಬೋದು. ನನಗೆ ಶೇಕ್ಸ್ಪಿಯರ್ನ ಭಾಷೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಮತ್ತು ಶೇಕ್ಸ್ಪಿಯರ್ ಇಸ್ ಎ ರೋಲ್ ಮಾಡೆಲ್ ಫಾರ್ ಎವ್ರಿ ರೈಟರ್ ಇನ್ ದ ವರ್ಲ್ಡ್. ಈಗ ಇತ್ತೀಚೆಗೆ ಈ ಪೋಸ್ಟ್ ಕೊಲೋನಿಯಲ್ ರೈಟರ್ಸು ಮತ್ತೆ ಮಾರ್ಕ್ಸಿಸ್ಟ್ ರೈಟರ್ಸು ಅವರು ಮತ್ತು ಫೆಮಿನಿಸ್ಟ್ ಕ್ರಿಟಿಕ್ಸು ಏನೇನೋ ಶೇಕ್ಸ್ಪಿಯರ್ ಮೇಲೆ ಆಪಾದನೆ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಶೇಕ್ಸ್ಪಿಯರ್ ಇದನ್ನೆಲ್ಲ ಮೀರಿ ನಿಂತಿದ್ದಾನೆ. ಯಾರೂ ಅವನನ್ನ ಕಟ್ಟಿ ಹಾಕ್ಲಿಕ್ಕೆ, ಯಾರಿಂದಲೂ ಅವನನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಶೇಕ್ಸ್ಪಿಯರ್ನ ಓದ್ಬೇಕು ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತೇನೆ. ಮತ್ತೆ ನಾನು ಮತ್ತೆ ಅವುಗಳನ್ನ ಚರ್ಚೆ ಕೂಡ ಮಾಡ್ತೇನೆ. ಆಗ್ಲೇ ಹೇಳಿದ ಹಾಗೆ ಕತೆ ಕಟ್ಟುವ, ಕತೆ ಹೇಳುವ ಅವನ ಸಾಮರ್ಥ್ಯ ಇಟ್ ವಾಸ್ ಸ್ಟಾರ್ಟ್ಲಿಂಗ್, ಬೆರಗುಗೊಳಿಸುವಂಥದ್ದು. ಆಮೇಲೆ ಶೇಕ್ಸ್ಪಿಯರ್ನಿಂದ ಪ್ರಭಾವಿತರಾಗದ ಒಬ್ಬ ಬರಹಗಾರನೂ ನಮಗೆ ಸಿಗೋದಿಲ್ಲ. ಅವನ ನಾಟಕಗಳಲ್ಲಿ ಏನಿಲ್ಲ ಅಂತಕ್ಕಂಥ ಪ್ರಶ್ನೆ, ಅವನ ನಾಟಕಗಳಲ್ಲಿ ಏನಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿಕೊಳ್ಳೋದಕ್ಕಿಂತ ಅವನ ನಾಟಕದಲ್ಲಿ ಏನಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ಕೋಬೇಕು. ಅಲ್ಲಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಸಾಮುದಾಯಿಕ ಜೀವನದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ, ಒಂದು ಸಾಂಸ್ಕೃತಿಕ ಭೌಗೋಳಿಕ ಚೌಕಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳನ್ನ, ತಲ್ಲಣಗಳನ್ನ, ವಾದ ವಿವಾದಗಳನ್ನ, ಹಿಂಸೆಯನ್ನ, ಕ್ರೌರ್ಯವನ್ನ, ಪ್ರೀತಿ, ಸೇಡು, ಪ್ರತಿಕಾರ, ಇದೆಲ್ಲವೂ ಶೇಕ್ಸ್ಪಿಯರ್ ಹತ್ರ ಇದೆ. ಶೇಕ್ಸ್ಪಿಯರ್ನಿಗೆ ಜೀವನದ ಬಗ್ಗೆ ಸ್ಪಷ್ಟವಾದ ಅರಿವು, ತಿಳಿವು ಇತ್ತು. ಇದು ಬಹಳ ಮುಖ್ಯವಾದದ್ದು. ಅನೇಕ ಜನ ಲೇಖಕರು ದೊಡ್ಡ ದೊಡ್ಡ ಕೃತಿಗಳನ್ನು ಬರೀತಾರೆ, ಅದರ ಜೀವನದ ಬಗೆಗೆ ಒಂದು ಸ್ಪಷ್ಟತೆ, ಒಂದು ನಿಖರತೆ ಇರೋದಿಲ್ಲ. ಶೇಕ್ಸ್ಪಿಯರ್ಗೆ ಅಗಾಧವಾದ ನಿಖರತೆ ಮತ್ತು ಅಗಾಧವಾದ ಖಚಿತತೆ ಇತ್ತು. ಯಾವುದೇ ನಾಟಕವನ್ನ ನೋಡ್ರಿ ನೀವು, ಮ್ಯಾಕ್ಬೆತ್ ಅನ್ನ ತಗೊಳ್ರಿ, ಈ ಮಹತ್ವಾಕಾಂಕ್ಷೆ ಬಗೆಗೆ ಸ್ಪಷ್ಟವಾದ ಖಚಿತತೆ ಇತ್ತು. ಅನ್ಚೆಕ್ಡ್ ಅಂಬಿಷನ್ ಅಂತ ಇರಲ್ಲ, ಅನ್ಚೆಕ್ಡ್ ಅಂಬಿಷನ್. ಇಂತಹ ಒಂದು ಮಹತ್ವಾಕಾಂಕ್ಷೆ ಹೊಂದಿದ ವ್ಯಕ್ತಿ ಎಂತ ಅನಾಹುತವನ್ನ ತಂದುಕೊಳ್ಳಬಲ್ಲ ಅನ್ನೋದು ಬಹಳ ಸೂಕ್ಷ್ಮವಾಗಿ ಗೊತ್ತಿತ್ತು. ಲೇಡಿ ಮ್ಯಾಕ್ಬೆತ್ ಪಾತ್ರ ಚಿತ್ರಣ ಏನಿದೆಯಲ್ಲ, ಲೇಡಿ ಮ್ಯಾಕ್ಬೆತ್ ಪಾತ್ರ ಚಿತ್ರಣ ಅದ್ಭುತವಾದಂತಹ ಪಾತ್ರ ಚಿತ್ರಣ. ಯಾವ ಸೈಕಾಲಜಿಸ್ಟು ಕೂಡ ಅಂತ ಒಂದು ಚಿತ್ರಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಬ್ಬ ಶ್ರೇಷ್ಠ ಲೇಖಕನ ಒಂದು ಹುಚ್ಚಾಸ್ಪತ್ರೆಯಲ್ಲಿ 6 ವರ್ಷ ಇಟ್ಟರೂ ಕೂಡ ಇಂಥ ಒಂದು ಪಾತ್ರವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಂತ ಅದ್ಭುತವಾದ ಪಾತ್ರವನ್ನ ಶೇಕ್ಸ್ಪಿಯರ್ ಸೃಷ್ಟಿ ಮಾಡಿದ. ಅದು ಸೇಡ್ ಆಗಿರ್ಬೋದು, ಸೇಡು ಪ್ರತಿಕಾರ ಆಗಿರ್ಬೋದು, ಪ್ರೀತಿ ಪ್ರೇಮ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಮಹತ್ವಾಕಾಂಕ್ಷೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಕನಸುಗಳಾಗಿರ್ಬೋದು, ನಿಷ್ಠೆ, ಸಾವು, ಪಾಪ, ಇದೆಲ್ಲ ಶೇಕ್ಸ್ಪಿಯರ್ನಲ್ಲಿ ನಮಗೆ ಸಿಗ್ತದೆ. ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಟಲ್ ಹ್ಯೂಮನ್ ನ್ಯೂಯಾನ್ಸಸ್, ಮನುಷ್ಯನ ಅತ್ಯಂತ ಸೂಕ್ಷ್ಮವಾದಂತ ಸಂವೇದನೆಗಳು ಅವನ ನಾಟಕದಲ್ಲಿ ಸಿಗ್ತವೆ. ಯಾಕೆ ಮನುಷ್ಯ ಮೋಸ ಮಾಡ್ತಾನೆ, ಯಾಕೆ ಹೆಂಡತಿ ಗಂಡನಿಗೆ ಮೋಸ ಮಾಡ್ತಾನೆ, ಅಥವಾ ಗಂಡ ಹೆಂಡತಿಗೆ ಮೋಸ ಮಾಡ್ತಾನೆ, ಸ್ನೇಹ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಯಾಕೆ ವಂಚನೆ, ಯಾಕೆ ಮೋಸ, ಅನೇಕ ಇಂಥ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ಬಹುದು. ಮನುಷ್ಯ ಜಗತ್ತು ಎಷ್ಟು ಅದ್ಭುತವೋ ಅಷ್ಟೇ ಹಿಂಸಾತ್ಮಕವಾಗಿದೆ,
ಈ ಕೊರೋನಾದ ಸಂದರ್ಭದಲ್ಲಿ ನೀವೆಲ್ಲ ಅದನ್ನ ನೋಡ್ತಾ ಇದ್ದೀರಿ. ನಾನು ಡಿರೇಲ್ ಆಗೋದಿಲ್ಲ, ಶೇಕ್ಸ್ಪಿಯರ್ ಬಗೆಗೆ ನನ್ನೆಲ್ಲ ಮಾತುಗಳನ್ನ ನಾನು ಆಡ್ತೀನಿ. ಸೊ ಈ ಕಾರಣಕ್ಕಾಗಿ ಇದ್ರ ಬಗೆಗೆ ನಾನು ಒಂದು ನಿಮಿಷ ಒಂದು ಚಿಕ್ಕ ವಿವರಣೆಯನ್ನ ಕೊಡಬೇಕು ಅಂತ ಅನಿಸ್ತದೆ. ನಾನಾಗ್ಲೇ ಹೇಳಿದೆ, ಮನುಷ್ಯ ಜೀವನದ ಸ್ಪಷ್ಟವಾದ ತಿಳುವಳಿಕೆ ಅವನಿಗೆ ಇತ್ತು. ಪ್ರೀತಿ ಅಂದ್ರೆ ಹೀಗೆ, ದ್ವೇಷ ಅಂದ್ರೂ ಕೂಡ ಹೀಗೇನೆ. ಅದು ಯಾರ ದ್ವೇಷ? ಅದು ಕಾಸ್ಕನ್ ಆಗಿರ್ಬೋದು, ಅದು ಕ್ಯಾಶಿಯಸ್ ಇಂದಾಗಿರ್ಬೋದು, ಅಥವಾ ಇಯಾಗೊಂದಾಗಿರ್ಬೋದು, ಅಥವಾ ಅದರಲ್ಲೊಂದು ಕೂಡ ಆಗಿರಬಹುದು. ಪ್ರೀತಿ ಅಂದ್ರೆ ಒಂದು ಸುನೀತೆ ಇದೆ ಮ್ಯಾರೇಜ್ ಬಗ್ಗೆ. ಲೆಟ್ ಮೀ ನಾಟ್ ಟು ದಿ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂತ ಒಂದು ಅದ್ಭುತವಾದ ಸುನೀತೆ ಇದೆ. 14 ಸಾಲಿನ ಒಂದು ಪದ್ಯ ಇದೆ. ಅದರ ಕೊನೆಗೆ ಏನ್ ಹೇಳ್ತಾನೆ ಅಂದ್ರೆ, ಪ್ರೀತಿ ಅಂದ್ರೆ ನಾನೇನ್ ಹೇಳಿದ್ದೀನಲ್ಲ ಇಲ್ಲಿವರೆಗೆ, ಇದೇ ಪ್ರೀತಿ. ಇದು ಪ್ರೀತಿ ಅಲ್ಲ ಅನ್ನೋದಾದ್ರೆ ಜಗತ್ತಿನಲ್ಲಿ ಪ್ರೀತಿ ಅನ್ನೋದೇ ಇಲ್ಲ, ಜಗತ್ತಿನಲ್ಲಿ ಪ್ರೇಮಿಗಳೇ ಇಲ್ಲ. ಜಗತ್ತಿನಲ್ಲಿ ಪ್ರೀತಿ ಅನ್ನೋದು ಇರೋದಾದ್ರೆ, ಜಗತ್ತಿನಲ್ಲಿ ಪ್ರೇಮಿಗಳು ಇದ್ದಾರೆ ಅಂತ ಒಪ್ಪಿಕೊಳ್ಳೋದಾದ್ರೆ ನಾನು ಹೇಳಿದ್ದೆ ಪ್ರೀತಿ ಅಂತಕ್ಕಂಥ ಮಾತನ್ನ ಆ ಸಾಲು ನನಗೆ ಈಗ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ. ಈ ಖಚಿತತೆ ಏನಿಲ್ಲ, ದಿಸ್ ಅಥೆಂಟಿಸಿಟಿ, ಇದು ನನಗೆ ಬಹಳ ಮುಖ್ಯವಾಗಿ ಕಾಣ್ತದೆ. ಈ ದೃಷ್ಟಿಕೋನದಿಂದ ನಾವು 4 ಅದ್ಭುತ ನಾಟಕಗಳು ಏನಿದಾವಲ್ಲ, 4 ಗ್ರೇಟೆಸ್ಟ್ ಟ್ರಾಜಿಡೀಸ್, ಈ 4 ನಾಟಕಗಳನ್ನ ಓದ್ಬೋದು ಅಂತ ಅನಿಸ್ತದೆ. ಶೇಕ್ಸ್ಪಿಯರ್ನನ್ನ ಯಾಕೆ ಓದ್ಬೇಕು? ಈ ಪ್ರಶ್ನೆಯನ್ನ ನಾನು ನನ್ನ ಭಾಷಣದ ಉದ್ದಕ್ಕೂ ಈ ಪ್ರಶ್ನೆಯನ್ನ ಕೇಳ್ತಾ ಅದಕ್ಕೆ ನನ್ನ ಮಟ್ಟದಲ್ಲಿ ನನ್ನ ಒಂದು ತಿಳಿವಳಿಕೆಯ ಮಿತಿಯಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶೇಕ್ಸ್ಪಿಯರ್ನನ್ನು ನಾವು ಯಾಕೆ ಓದ್ಬೇಕೆಂದ್ರೆ ಅವನು ಈಗಲೂ ಜನಪ್ರಿಯನಾಗಿದ್ದಾನೆ. ಅವನ ನಾಟಕಗಳು ಈಗಲೂ ಲೋಕಪ್ರಿಯವಾಗಿವೆ. ಹೌ ಪಾಪ್ಯುಲರ್ ಶೇಕ್ಸ್ಪಿಯರ್ ಈಸ್, ಯು ವಿಲ್ ಹ್ಯಾವ್ ಟು ಗೋ ಟು ಇಂಗ್ಲೆಂಡ್. ನೀವು ಇಂಗ್ಲೆಂಡ್ ಉದ್ದಕ್ಕೂ ತಿರುಗಾಡ್ರಿ, ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ತಿರುಗಾಡ್ರಿ, ಯಾವ ಊರಿನಲ್ಲೂ ನಿಮಗೆ ಜನನಿಬಿಡ ಪ್ರದೇಶ ಸಿಗೋದಿಲ್ಲ ನಿಮಗೆ. ಇವನ್ ಲಂಡನ್ದಲ್ಲೂ ಸಿಗೋದಿಲ್ಲ. ಬಾಂಡ್ ಸ್ಟ್ರೀಟ್ ಹೋದ್ರು ಕೂಡ ನಿಮಗೆ ರಸ್ತೆಗಳೆಲ್ಲ ಖಾಲಿ ಆಗಿರ್ತವೆ. ಬಟ್ ಶೇಕ್ಸ್ಪಿಯರ್ನ ಜನ್ಮಭೂಮಿಗೆ ಹೋಗಿ ನೋಡಿ, ನೀವು ಸ್ಟ್ಯಾಟ್ಫೋರ್ಡ್ ಅಪಾನ್ ಇವನಿಗೆ ಹೋಗಿ ನೋಡಿ. ನಾನು ಅಲ್ಲಿ ಹೋದಾಗ ನನಗೆ ನೆನಪಾಗಿದ್ದದ್ದು ಕಾಶಿ. ನಮ್ಮ ವಾರಣಾಸಿ ಒಳಗಡೆ ಏನು ಜನರು ಕಿಕ್ಕಿರು ತುಂಬಿರ್ತಾರೆ ಆ ರಸ್ತೆಯಲ್ಲಿ, ಹಾಗೆ ಅಲ್ಲಿ ಅವನ ಮನೆಯಲ್ಲಿ ಏನು ಪ್ರೀತಿ, ಅವನ ಬಗೆಗೆ ಎಷ್ಟು, ಅವನ ಬಗ್ಗೆ ಏನು ಪ್ರೀತಿ ಮತ್ತು ಅಬ್ಸೆಷನ್, ಜನರಿಗೆ ಅಬ್ಸೆಷನ್, ಕ್ರೇಜ್ ಅನ್ನೋದೇನಿದೆಯಲ್ಲ ಅವ್ರಿಗೆ ಶೇಕ್ಸ್ಪಿಯರ್ ಬಗೆಗೆ, ಇಡೀ ಯುರೋಪಿನ ಜನರಿಗೆ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಶೇಕ್ಸ್ಪಿಯರ್ನ ಇಷ್ಟಪಡುತ್ತದೆ. ಆ ಜನಪ್ರಿಯತೆ ಅನ್ನೋದು ಬಹಳ ಮುಖ್ಯ. ಅದು ಎಷ್ಟೋ ಜನ ಲೇಖಕರು ಒಂದು ಕಾಲಕ್ಕೆ ಅದ್ಭುತವಾದ ಜನಪ್ರಿಯತೆಯನ್ನು ಗಳಿಸಿರ್ತಾರೆ. 10 ವರ್ಷಗಳಲ್ಲಿ ಅವರನ್ನ ಮಾತನಾಡಿಸೋದೇ ಯಾರು ಇರೋದಿಲ್ಲ. ಯಾವ ಲೇಖಕ 400 ವರ್ಷಗಳವರೆಗೆ ಜನಪ್ರಿಯವಾಗಿ ಬಿಡ್ಲಿಕ್ಕೆ ಸಾಧ್ಯ ಇದೆ? ಕಾಳಿದಾಸ್ ಈಗಲೂ ಕೂಡ ಜನಪ್ರಿಯನೇ. ಕಾಳಿದಾಸನ ನಾಟಕವನ್ನ ನಮಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಕಾಳಿದಾಸನ ಸಂಸ್ಕೃತ ನಾಟಕಗಳನ್ನ ಭೂಮಿಯ ಮೇಲೆ ನೋಡಿ ಎಂಜಾಯ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಕಳೆದುಕೊಂಡು ಹೋಗಿದ್ದೇವೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಆದ್ರೆ ಕಾಳಿದಾಸನ ಜನಪ್ರಿಯತೆ ಈಗಲೂ ಇದೆ. ಸೊ ಶೇಕ್ಸ್ಪಿಯರ್ ಅನ್ನು ಯಾಕೆ ಓದ್ಬೇಕು ಅಂದ್ರೆ, ಈಗಲೂ ಅವನು ಜನಪ್ರಿಯವಾಗಿದ್ದಾನೆ. ಈ ಲೋಕಪ್ರಿಯತೆಗೆ ಸಾಹಿತ್ಯದಲ್ಲಿ ಒಂದು ಅರ್ಥ ಇದೆ. ಸುಮ್ಮನೆ ಜನಪ್ರಿಯ ಆಗೋದಿಲ್ಲ. ರಾಜಕೀಯ ಮಾಡಿ ಜನಪ್ರಿಯತೆಯನ್ನ ದೀರ್ಘಕಾಲದವರೆಗೆ ನಾವು ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಶೇಕ್ಸ್ಪಿಯರ್ ಯಾಕೆ ಓದ್ಬೇಕು ಅಂತಂದ್ರೆ, ಈಸ್ ಸ್ಟಿಲ್ ವೆರಿ ವೆರಿ ಪಾಪ್ಯುಲರ್ ಅಂಡ್ ಹಿಸ್ ಪ್ಲೇಸ್ ಆರ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್. ನೀವು ಲಂಡನ್ಗೆ ಹೋಗಿ ನೋಡಿ, ನೀವು ಅಲ್ಲಿ ಆಕ್ಸ್ಫರ್ಡ್ ಶೇಕ್ಸ್ಪಿಯರ್, ಕ್ಯಾಂಬ್ರಿಡ್ಜ್ ಶೇಕ್ಸ್ಪಿಯರ್, ಗ್ಲೋಬ್ ಥಿಯೇಟರ್ದಲ್ಲಿ ಪ್ರತಿನಿತ್ಯ 3 ನಾಟಕಗಳು ಅಲ್ಲಿ ಪ್ರದರ್ಶನಗೊಳ್ಳುತ್ತವೆ. ಇಡೀ ಇಂಗ್ಲೆಂಡ್ ಉದ್ದಕ್ಕೂ ಶೇಕ್ಸ್ಪಿಯರ್ ಬಗ್ಗೆ ಕೇಳ್ತಕ್ಕಂಥ ಕ್ರೇಜ್, ಇಂಥ ಒಂದು ಕ್ರೇಜ್ ನನಗೆ ಭಾರತದ ಸಂದರ್ಭದಲ್ಲಿ ಕಾಣ್ತಾ ಇರೋದು ಬೆಂಗಾಲದಲ್ಲಿ ಟ್ಯಾಗೋರ್ ಬಗೆಗೆ ಆ ಕ್ರೇಜ್ ಇದೆ. ಕನ್ನಡಿಗರಲ್ಲಿ ನಾನು ಡೀರಿಯಲ್ ಆಗ್ಬಾರ್ದು, ಇಂಥ ಒಂದು ಕ್ರೇಜ್ ಇಲ್ಲ. ಅದ್ಭುತವಾದ ಲೇಖಕರು ನಮ್ಮಲ್ಲಿದ್ದಾರೆ, ಆದರೆ ಅದೇ ಮಟ್ಟದ ಒಂದು ಕ್ರೇಜ್ ನಮ್ಮ ಓದುಗರಲ್ಲಿ ಇಲ್ಲ ಅಂತ ಅನಿಸ್ತದೆ ನನಗೆ. ಜನರ ನಾಲಿಗೆ ಮೇಲೆ ಇರತಕ್ಕಂತ ಒಬ್ಬ ಲೇಖಕನಿಗೆ ಸಾವಿಲ್ಲ ಮತ್ತು ಮುಪ್ಪಿಲ್ಲ. ಅದಕ್ಕಾಗಿ ಬೆನ್ ಜಾನ್ಸನ್ he gave the greatest to Shakespeare.
ಯಾವೊಬ್ಬ ಲೇಖಕನಿಗೂ ಇಂಥ ಒಂದು ಟ್ರಿಬ್ಯೂಟ್ ಸಿಕ್ಕಿಲ್ಲ. ಹಿ ವಾಸ್ ನಾಟ್ ಆಫ್ ಟೈಮ್. ಅವನು ಒಂದು ಯುಗಕ್ಕೆ ಸೇರಿದವನಲ್ಲ, ಎಲ್ಲಾ ಯುಗಗಳಿಗೂ ಎಲ್ಲಾ ಕಾಲಕ್ಕೂ ಸೇರಿದವನು ಅಂತಕ್ಕಂಥ ಮಾತೇನಿದೆಯಲ್ಲ, ಬಹಳ ಸತ್ಯವಾದ ಮಾತು, ವಾಸ್ತವ. ಇದು ವಾಸ್ತವ. ಅವನ ಕಥೆಗಳು, ಅವನ ಜೀವನ ದರ್ಶನ, ಅವನ ಮನುಷ್ಯನ ಬದುಕಿನ ಚಿತ್ರಣ ಇದೆಲ್ಲ ಕಾಲಾತೀತ, ಟೈಮ್ಲೆಸ್. ನೀವು ಅನೇಕ ಕನ್ನಡದ ನಾಣ್ಣುಡಿಗಳು ನಮ್ಗೆ ಗೊತ್ತಿಲ್ಲ, ಶೇಕ್ಸ್ಪಿಯರ್ ನಾವು ತಗೊಂಡೇವಿ. ನಮ್ಮ ಸಿನಿಮಾದ ಒಂದು 30% ಇತ್ತೀಚೆಗೆ 80s 90s ತನಕ ಬಂದಂತ ಸಿನಿಮಾಗಳ, ಇಡೀ ಇಂಡಿಯನ್ ಸಿನಿಮಾಗಳ ಒಂದು 30% ಲ್ಯಾಂಗ್ವೇಜ್ ಶೇಕ್ಸ್ಪಿಯರ್ ಎಂದು, ಪ್ಲಾಟ್ ಶೇಕ್ಸ್ಪಿಯರ್ ಎಂದು. ಈಗ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅನ್ನೋದು, ಕಣ್ಣಿಗೆ ಕಂಡಿದ್ದೆಲ್ಲ ಹಾಲಲ್ಲ ಅಂತೀವಲ್ಲ, ಇಂಥ ಒಂದು ಮಾತು. ಇಂಥ ಟೈಮ್ಲೆಸ್, ಕಾಲಾತೀತ, ಅದಕ್ಕೆ ಮುಪ್ಪು ಅನ್ನೋದು ಇರೋದಿಲ್ಲ. ಅಂತ ಒಂದು ಜೀವನ ದರ್ಶನವನ್ನ ಶೇಕ್ಸ್ಪಿಯರ್ ಕಟ್ಟಿಕೊಟ್ಟಿದ್ದಾನೆ. ಮತ್ತು ಈಗಲೂ ಅವೆಲ್ಲ ಸಮಕಾಲೀನವಾಗಿ ನಮಗೆ ಕಾಣ್ತವೆ. ಉದಾಹರಣೆಗೆ ಹ್ಯಾಮ್ಲೆಟ್ನ ಈ ಮಾತು, ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್. ಆಗ್ಲೇ ನಮ್ಮ ಪ್ರಕಾಶ್ ಮತ್ತು ವಿಜಯಲಕ್ಷ್ಮಿ ನಿಮಗೆ ಆ ವಿಡಿಯೋನ ತೋರಿಸಿದ್ರು. ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್. ಇದು ಯಾರ ಸಮಸ್ಯೆ ಅಲ್ಲ, ಇದು ಯಾರ ಪ್ರಶ್ನೆ ಅಲ್ಲ, ಇದು ಎಲ್ಲರ ಪ್ರಶ್ನೆ, ಎಲ್ಲಾ ದೇಶಗಳ ಪ್ರಶ್ನೆ, ಎಲ್ಲಾ ನಾಗರಿಕತೆಗಳ ಪ್ರಶ್ನೆ, ಎಲ್ಲಾ ಸರ್ಕಾರಗಳ ಪ್ರಶ್ನೆ, ಪ್ರತಿಯೊಬ್ಬರ ಪ್ರಶ್ನೆ. ಮಾಡಬೇಕೋ ಮಾಡಬಾರ್ದು, ನಾಟಕದ ಸಂದರ್ಭವನ್ನು ಬಿಟ್ಬಿಡಿ. ಸುಮ್ಮನೆ ಅದರ ಒಂದು ಕನೋಟೇಟಿವ್ ಮೀನಿಂಗ್, ಡಿನೋಟೇಟಿವ್ ಮೀನಿಂಗ್ ಬಗ್ಗೆ ಮಾತಾಡಬೇಡ. ಅದರ ಕನೋಟೇಟಿವ್ ಮೀನಿಂಗ್ ಅನ್ನು ಇಟ್ಕೊಂಡು ನಾವು ಯೋಚಿಸಿದ್ರೆ, ದಿನನಿತ್ಯ ಪ್ರಶ್ನೆಯನ್ನ ನಾವು ಕೇಳ್ತಾ ಇರ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು, ಹೇಳ್ಬಾರ್ದು. ಆರ್ಡಿನರಿ ಎಕ್ಸಾಂಪಲ್ ಕೊಡೋದಾರೆ, ಇವತ್ತು ಟಿಫಿನ್ ಇಡ್ಲಿ ತಿನ್ಬೇಕು, ಉಪ್ಪಿಟ್ಟು ತಿನ್ಬೇಕು. ಹಾಗೇನೆ ದೊಡ್ಡ ದೊಡ್ಡ ಪ್ರಶ್ನೆಗಳು. ನಾನು ಅವಳನ್ನ ಮದುವೆ ಆಗ್ಬೇಕು, ಆಡ್ಬಾರ್ದು. ನಾನು ಈ ನೌಕರಿ ಮಾಡ್ಬೇಕು, ಮಾಡಬಾರ್ದು. ನಮ್ಮ ಮನೆಗೆ ಸ್ನೇಹಿತ 1,000 ರೂಪಾಯಿ ಕೇಳ್ಕೊಂಡು ಬರೋನಿದ್ದಾನೆ, ಅವನಿಗೆ ದುಡ್ಡು ಕೊಡ್ಬೇಕು, ಕೊಡಬಾರ್ದು. ಹೀಗೇನೆ ಅನೇಕ ಸಾಮಾನ್ಯ ಪ್ರಶ್ನೆಗಳು, ಅತ್ಯಂತ ಗಹನವಾದ ಪ್ರಶ್ನೆಗಳು, ಗಂಭೀರವಾದ ಪ್ರಶ್ನೆಗಳು, ಜೀವನದ ದಿಕ್ಕುಗಳನ್ನ ಬದಲಿಸುವ ಪ್ರಶ್ನೆಗಳು, ನಮ್ಮನ್ನ ಸರಿದಾರಿಗೆ ತರುವ ಪ್ರಶ್ನೆಗಳು, ಅಥವಾ ನಮ್ಮನ್ನ ದಾರಿ ತಪ್ಪಿಸುವ ಪ್ರಶ್ನೆಗಳು, ನಮ್ಮನ್ನ ಆತಂಕದಲ್ಲಿ ತಳ್ಳುವ ಪ್ರಶ್ನೆಗಳು, ಕಂದಕದಲ್ಲಿ ನೂಕುವ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ಇರ್ತವೆ. ಅವೆಲ್ಲಗಳು ಹೀಗಿದೆ. ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್. ಹ್ಯಾಮ್ಲೆಟ್ನ ಸಮಸ್ಯೆ, ಅವನ ಕೇಂದ್ರ ಸಮಸ್ಯೆ ಅಥವಾ ನಾಟಕದ ಕೇಂದ್ರ ಸಮಸ್ಯೆ ಅಂದ್ರೆ ಇದೆ, ಇನ್ಡಿಸಿಷನ್. ಅವನಿಗೆ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ತನ್ನ ಚಿಕ್ಕಪ್ಪನ ಕೊಲೆ, ಚಿಕ್ಕಪ್ಪ ತನ್ನ ತಂದೆಯ ಸಾವಿಗೆ ಕಾರಣ, ಅಥವಾ ತನ್ನ ತಂದೆಯನ್ನು ಕೊಂದವನು, ಅದಕ್ಕೆ ಉತ್ತೇಜನ ಕೊಟ್ಟವಳು ತಾಯಿ. ತಾನು ತನ್ನ ಚಿಕ್ಕಪ್ಪನ ವಿರುದ್ಧ ಕ್ರಮ ಕೈಗೊಳ್ಬೇಕು ಬೇಡವೋ, ತನ್ನ ಚಿಕ್ಕಪ್ಪನ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕು ಬೇಡವೋ ಅನ್ನುವ ಒಂದು ಪ್ರಶ್ನೆ ಏನಿದೆಯಲ್ಲ, ಈ ಪ್ರಶ್ನೆಯ ಮೂಲಕ ನಮಗೆ ಹ್ಯಾಮ್ಲೆಟ್ ಅತ್ಯಂತ ಸಮಕಾಲೀನ ಪಾತ್ರವಾಗಿ ಕಾಣ್ತಾನೆ. ಇಡೀ ನಾಟಕ ಏನಿದೆಯಲ್ಲ, ಹ್ಯಾಮ್ಲೆಟ್ ನಾಟಕ ಇದೆಯಲ್ಲ, ಸಮಕಾಲೀನ ನಾಟಕವಾಗಿ ನಮಗೆ ಅದು ಕಾಣುತ್ತೆ. ಮತ್ತೆ ಯಾಕೆ ಶೇಕ್ಸ್ಪಿಯರ್ ಓದ್ಬೇಕು ಅಂತಂದ್ರೆ, ಅವನು ಜೀವಂತವಾದ ಪಾತ್ರಗಳನ್ನ ಸೃಷ್ಟಿಸಿದ್ದಾನೆ. ಅಂಡ್ ನೇಮ್ ಎನಿ ಕ್ಯಾರೆಕ್ಟರ್, ಇಟ್ ಇಸ್ ಸೋ ಲೈಫ್ ಲೈಕ್. ಯಾವುದೇ ಪಾತ್ರವನ್ನ ನೀವು ಹೆಸರಿಸ್ರಿ, ಅದು ಎಷ್ಟು ಜೀವಂತಿಕೆಯಿಂದ, ಲವಲವಿಕೆಯಿಂದ ಕೂಡಿರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸಣ್ಣ ಸಣ್ಣ ಪಾತ್ರಗಳು, ಫಾಲ್ಸ್ಟಾಪ್ನಂತಹ ಪಾತ್ರ, ಅಥವಾ ಪೋರ್ಷಿಯಾ ಅಂತ ಒಂದು ಪಾತ್ರ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಪೋರ್ಷಿಯಾ ಸುಮಾರು ಒಂದು 15-20 ಡೈಲಾಗ್ಸ್, ಅವಳಿಗೆ ಒಂದು 20 ಡೈಲಾಗ್ಸ್ ಇವೆ. ಆ ಒಂದು ಚಿಕ್ಕ ಪಾತ್ರ ಕೂಡ ಒಟ್ಟು ನಾಟಕದ ಸಂದರ್ಭದಲ್ಲಿ ಅದ್ಭುತವಾದಂತಹ ಒಂದು ಪರಿಣಾಮವನ್ನ, ಪ್ರಭಾವವನ್ನ ಪ್ರೇಕ್ಷಕರ ಮೇಲೆ, ಓದುಗರ ಮೇಲೆ ಬೀರ್ತದೆ. ಸೊ ಡೆಸ್ಡೆಮೊನಾ, ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಲಿಯರ್, ಸೀಸರ್, ಜೂಲಿಯಟ್, ರೋಮಿಯೋ, ಫಾಲ್ಸ್ಟಾಫ್, ಇಯಾಗೋ, ಬ್ರೂಟಸ್, ಆಂಟನಿ, ಕ್ಲಿಯೋಪ್ಯಾಟ್ರಾ, ಗೋನ್ರಿಲ್, ಪ್ರಾಸ್ಪೆರೋ, ಮಿರಿಂಡಾ, ಎಷ್ಟು ನೂರಾರು ಪಾತ್ರಗಳನ್ನ ಶೇಕ್ಸ್ಪಿಯರ್ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ನಾನು 3 ವಿಷಯದ ಬಗೆಗೆ ಮತ್ತೆ ಮಾತಾಡ್ತಾ ಹೋಗ್ತೇನೆ. ಒಂದು ವಸ್ತು, ಪ್ಲಾಟ್, ಆಮೇಲೆ ಅವನ ಪಾತ್ರಗಳು ಮತ್ತು ಅವನ ಭಾಷೆ.
3 ವಿಷಯಗಳ ಬಗೆಗೆ ನಾನು ನನ್ನ ಗಮನವನ್ನ ಈ 3 ವಿಷಯಗಳ ಮೇಲೆ ನಾನು ನನ್ನ ಎಲ್ಲ ಶಕ್ತಿ ಮತ್ತು ಗಮನವನ್ನ ಕೇಂದ್ರೀಕರಿಸ್ತೇನೆ. ಅವನು ಅತ್ಯಂತ ಸೃಜನಶೀಲವಾದ ಭಾಷೆಯನ್ನ ಸೃಷ್ಟಿಸಿದ್ದಾನೆ. ಕುರ್ತಕೋಟಿ ಅವರು ನನಗೆ ಮೇಲಿಂದ ಮೇಲೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ವೆರ್ ಇಸ್ ಶೇಕ್ಸ್ಪಿಯರ್? ಶೇಕ್ಸ್ಪಿಯರ್ ಈಸ್ ಇನ್ ಹಿಸ್ ಲ್ಯಾಂಗ್ವೇಜ್. ಅವರೇ ಪ್ರಶ್ನೆ ನಾನು ಕೇಳ್ತಾ ಇದ್ರು, ಉತ್ತರ ಅವರೇ ಕೊಡ್ತಾ ಇದ್ರು. ಎಲ್ಲಿದ್ದಾನಪ್ಪ ಶೇಕ್ಸ್ಪಿಯರ್ ಕೇಳ್ತಾ ಇದ್ರು. ಎಲ್ಲಿದ್ದಾನಪ್ಪ ಶೇಕ್ಸ್ಪಿಯರ್? ಶೇಕ್ಸ್ಪಿಯರ್ ಅವನ ಭಾಷೆಯಲ್ಲಿ ಇದ್ದಾನೆ. ಯಾಕೆಂದ್ರೆ ಆ ಭಾಷೆಯಲ್ಲಿ ಅವನು ಥಿಯೇಟರನ್ನು ಸೃಷ್ಟಿ ಮಾಡಿದ್ದಾನೆ, ರಂಗಭೂಮಿಯನ್ನ ಪ್ರತಿಷ್ಠಾಪಿಸಿದ್ದಾನೆ, ಜೀವನ ದರ್ಶನವನ್ನ ಇಟ್ಟಿಕೊಟ್ಟಿದ್ದಾನೆ. ಆ ಜೀವಂತಿಕೆ ಇರ್ತಕ್ಕಂಥ ಭಾಷೆ, ಲವಲವಿಕೆಯಿಂದ ಕೂಡಿದ ಭಾಷೆ, ಅವನ ಪದಪ್ರಯೋಗ, ವಾಕ್ಯ ರಚನೆ, ಸಂಕೇತಗಳು, ಮೆಟಫರ್ಸು, ಇಮೇಜಸ್ಸು ಇವೆಲ್ಲ ಅದ್ಭುತ. ಇದ್ರ ಬಗೆಗೆ ಒಂದು 5 ನಿಮಿಷ ಮಾತನಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ್ಲೇ ನಾನು ಹೇಳಿದೆ, ದ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್. ಇದು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬರ್ತದೆ. ನಾನು ಯಾವುದೇ ಕಥೆಯನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇಟ್ ಟೇಕ್ಸ್ ಪ್ರಿಟಿ ಲಾಂಗ್ ಟೈಮ್. ಸೀಸರ್ನ ಕೊಲೆಯಾಗಿದೆ. ಕಾಸ್ಕಾ, ಕ್ಯಾಶಿಯಸ್, ಸಿನ್ನಾಮ್, ಬ್ರೂಟಸ್ ಇವೆಲ್ಲ ಸೇರಿ ಅವನ ಕೊಲೆ ಮಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಒಂದು ಕಟ್ಟೆಯ ಮೇಲೆ ಅವನ ಶವವನ್ನ ಇಡಲಾಗಿದೆ. ಆಗಲೇ ಬ್ರೂಟಸ್ ತನ್ನ ಮಾತುಗಳನ್ನ ಆಡಿ, ಯಾಕೆ ನಾವು ಸೀಸರ್ನನ್ನ ಕೊಲ್ಬೇಕಾಯ್ತು ಅಂತಕ್ಕಂಥ ಮಾತನ್ನ ಹಿಡಿತಾನೆ. ಜನರಿಗೆ ಕನ್ವಿನ್ಸ್ ಆಗಿ ಹೋಗ್ಬಿಟ್ಟಿದೆ, ಜನರಿಗೆ ಮನವರಿಕೆ ಆಗಿದೆ, ಇಲ್ಲ ಸೀಸರ್ನ ಕೊಂದದ್ದು ನ್ಯಾಯಸಮ್ಮತವಿದೆ, ಅವನು ಈ ದೇಶಕ್ಕೆ ಮಾರಕ ಆಗಿದ್ದ, ಹೀಗಾಗಿ ಅವನ ಕೊಲೆಯಾಗಿದೆ, ನಾವು ಚಿಂತೆ ಮಾಡಬಾರದು ಅಂತ. ಅವಾಗ ಮಾರ್ಕ್ ಆಂಟನಿ ತನ್ನ ಭಾಷಣವನ್ನ ಮಾಡ್ತಾನೆ. ರೋಮನ್ಸ್ ಕಂಟ್ರಿಮೆನ್, ಲೆಂಡ್ ಮಿ ಯುವರ್ ಇಯರ್ಸ್. ಬಹಳ ಅದ್ಭುತವಾದಂತ ಒಂದು ಭಾಷಣ. ಅದರಲ್ಲಿ ಈ ಒಂದು ವಾಕ್ಯ ಬರ್ತದೆ, ದಿಸ್ ಈಸ್ ದಿ ಮೋಸ್ಟ್ ಕೈಂಡೆಸ್ಟ್ ಕಟ್ ಆಫ್ ಆಲ್ ಅಂತಕ್ಕಂಥದ್ದು. ಅವನು ಆ ಶವದ ಮೇಲೆ ಗಾಯಗಳಾಗಿರ್ತವೆ, ಊಂಡ್ಸ್ ಇರ್ತವೆ. ಅವುಗಳನ್ನ ತೋರಿಸಿ ಜನರಿಗೆ ಹೇಳ್ತಾ ಇರ್ತಾನೆ, ನೋಡಿ ಇದು ಬ್ರೂಟಸ್, ಇದು ಕಾಸ್ಕಾ ಇಲ್ಲಿ ಇರಿದದ್ದು ಗಾಯ ಹೇಗಾಗಿದೆ ನೋಡಿ, ಇದು ಕ್ಯಾಶಿಯಸ್ ಮಾಡಿದ ಗಾಯ. ಆಮೇಲೆ ಹೇಳ್ತಾನೆ, ಇಲ್ಲಿ ನೋಡಿ ದೊಡ್ಡ ಗಾಯ ಇದೆಯಲ್ಲ, ಇದು ಬ್ರೂಟಸ್ ಮಾಡಿರೋದು. ಅವಾಗ ಹೇಳ್ತಾನ, ಬ್ರೂಟಸ್ ಯಾರು? ಬ್ರೂಟಸ್ ಸೀಸರ್ನ ಆಪ್ತ ಮಿತ್ರ, ಅವನ ಸ್ನೇಹಿತ, ಅವನ ಬಗೆಗೆ ಅಗಾಧವಾದ ಗೌರವವನ್ನ ಇಟ್ಕೊಂಡವನು. ಅವನು ಇಂಥ ದೊಡ್ಡ ಗಾಯವನ್ನ ಮಾಡಿದ್ದಾನೆ ಅಂದ್ರೆ ಎಲ್ಲರಿಗಿಂತ ಹೆಚ್ಚು ಜೋರಾಗಿ ಅವನನ್ನ ಇರಿದು ಸಾಯಿಸಿದ್ದಾನೆ. ಅದಕ್ಕಾಗಿ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್. ಎಲ್ಲರೂ ಗಾಯವನ್ನ ಮಾಡಿದ್ದಾರೆ, ಎಲ್ಲರೂ ಅವನಿಗೆ ತಮ್ಮ ಕತ್ತಿಯಿಂದ ಇರಿದಿದ್ದಾರೆ. ಇವನು ಇರಿದಾಗ ದೊಡ್ಡ ಗಾಯ ಆಗಿದೆ, ಅದಕ್ಕೆ ಇದು ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್ ಅಂತಾನೆ. ಈ ಒಂದು ಸಾಲು ಜನರ ಮೇಲೆ ತೀವ್ರವಾದ ಪರಿಣಾಮ ಬೀರ್ತದೆ. ಅವರು ಅವನ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರ ಜೊತೆ ಯುದ್ಧ ಆಗ್ತದೆ, ಕೊಂದು ಹಾಕ್ತಾರೆ, ಆತ್ಮಹತ್ಯೆ ಮಾಡ್ಕೋತಾನೆ ಬ್ರೂಟಸ್. ಅದೆಲ್ಲ ಮಾತು. ಆಮೇಲೆ ಈ ವಾಕ್ಯದ ಬಗೆಗೆ ನಾವು ಗಮನ ಹರಿಸಬೇಕು. ಇಂಥ ನೂರಾರು ವಾಕ್ಯಗಳು ನಮಗೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಮತ್ತು ಪದ್ಯಗಳಲ್ಲಿ ಸಿಗ್ತವೆ. ದ ಮೋಸ್ಟ್ ಅನ್ಕೈಂಡೆಸ್ಟ್ ಕಟ್ ಆಫ್ ಆಲ್. ಇಲ್ಲಿ ವ್ಯಾಕರಣವೇ ಇಲ್ಲ. ಮೋಸ್ಟ್ ಮತ್ತು ಅನ್ಕೈಂಡೆಸ್ಟ್ 2 ಸೂಪರ್ಲೇಟಿವ್ ಡಿಗ್ರೀಸ್ಗಳು ಒಂದು ವಾಕ್ಯದಲ್ಲಿ ಬರೋದಿಲ್ಲ, ಒಂದೇ ವಾಕ್ಯದಲ್ಲಿ ಬರೋದಿಲ್ಲ. ಅವನು ಆ ಸ್ವಾತಂತ್ರ್ಯವನ್ನ ತಗೊಳ್ತಾನೆ. ಆ ವ್ಯಾಕರಣವನ್ನು ಮುರಿಯುವುದ್ರ ಮೂಲಕ ಒಂದು ಅದ್ಭುತವಾದ ವಾಕ್ಯವನ್ನ ಸೃಷ್ಟಿ ಮಾಡಿದ್ದಾನೆ. ಆ ಮೂಲಕ ಇಂಗ್ಲಿಷ್ ಭಾಷೆಯ ಶ್ರೀಮಂತಿಕೆಯನ್ನ ಹೆಚ್ಚಿಸಿದ್ದಾನೆ. ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಮಾತು ಬರ್ತದೆ. ಅವನು ಹ್ಯಾಮ್ಲೆಟ್ ತಂದೆಯ ಒಂದು ಭೂತದ ಬೆನ್ನತ್ತಿ ಹೋಗ್ತಿರ್ಬೇಕಾದ್ರೆ ಅವನೆಲ್ಲ ಸ್ನೇಹಿತರು ಅವನನ್ನು ಹಿಡ್ಕೋತಾರೆ. ಇಲ್ಲ ಹೋಗ್ಬೇಡ, ಅದು ಭೂತ ಇದೆ, ಅದು ನಿನ್ನ ತಂದೆಯ ಭೂತ ಹೌದು ಅಲ್ಲೋ ಅದು ಯಾರಿಗೊತ್ತು, ಮತ್ತು ಯಾವ್ದಾದ್ರೂ ಒಂದು ಪಿಶಾಚಿ ಬಂದಿರಬಹುದು ಅಂತ ಹೇಳಿ ಅವನ್ನ ರೆಟ್ಟಿ ಹಿಡಿದಾಗ ಅವನು ಹೇಳ್ತಾನೆ, ಅನ್ಹ್ಯಾಂಡಲ್ ಮೀ ಜೆಂಟ್ಲ್ಮೆನ್ ಅಂತಾನೆ. ಅನ್ಹ್ಯಾಂಡಲ್ ಮೀ ಅನ್ನೋ ಶಬ್ದನೇ ಇಲ್ಲ. ಆ ಶಬ್ದವನ್ನ ಅವನು ಇನ್ವೆಂಟ್ ಮಾಡ್ತಾನೆ. ಆಗ್ಲೇ ನೀವೊಂದು ಸೀನ್ ನೋಡಿದ್ರಲ್ಲ, ಅವ್ರು ಹೇಳ್ತಾನ ಗೋ ಟು ನನರಿ ಅಂತ ಹೇಳಿ ತನ್ನ ಪ್ರೇಯಸಿಗೆ ಹೇಳ್ತಕ್ಕಂಥ ಮಾತು. ಮ್ಯಾಕ್ಬೆತ್ದಲ್ಲಿ ಒಂದು ಅದ್ಭುತವಾದಂತ ಒಂದು ವಾಕ್ಯ ಬರ್ತದೆ. ಇಡೀ ನಾಟಕ ಅನೇಕ ಅದ್ಭುತವಾದ ವಾಕ್ಯ ರಚನೆಗಳನ್ನ ನೀವು ಅಲ್ಲಿ ನೋಡ್ಬೋದು. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ನಮ್ಮಲ್ಲಿ ಎಂದೇವಲ್ಲ,
ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಇದು ಆ ನಾಟಕವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇದೊಂದು ಸೂತ್ರ. ಈ ಸೂತ್ರದ ಮೂಲಕ ನಾವು ಶೇಕ್ಸ್ಪಿಯರ್ನ ನಾಟಕವನ್ನ ಪ್ರವೇಶ ಮಾಡಬಹುದು ಅಥವಾ ಅವನ ನಾಟಕಗಳನ್ನ ಅಧ್ಯಯನ ಮಾಡಬಹುದು. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇದು ಎಷ್ಟು ಸಮಕಾಲೀನ ಇದೆ, ಇಲ್ಲಿಯ ಸಮಕಾಲೀನತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೆಲ್ಲ ಅಂದ್ಬಿಡ್ತೇವೆ, ಏನೆಲ್ಲ ಮಾಡ್ಬಿಡ್ತೇವೆ ಅನ್ನೋಕ್ಕಿಂತ, ಏನಾದ್ರೂ ಒಂದು ಮಾತು ಅನ್ನೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಅಂದ್ಮೇಲೆ ಮುಗಿದು ಹೋತಲ್ಲ. ಆಡಿದ ಮಾತು, ಬಿಟ್ಟ ಬಾಣ, ಅವುಗಳ ಮೇಲೆ ನಮ್ಮ ನಿಯಂತ್ರಣ ಇರೋದಿಲ್ಲ. ಆಡೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡಬೇಕು, ಮಾಡೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡಬೇಕು. ಮಾಡಿದ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇಫ್ ಯು ಡೂ ಸಮಥಿಂಗ್ ಯು ಕಾಂಟ್ ಅಂಡೋ ಇಟ್, ಯು ಕಾಂಟ್ ಚೇಂಜ್ ಇಟ್. ಇಫ್ ಯು ಸೇ ಸಮಥಿಂಗ್ ಯು ಕಾಂಟ್ ಅಂಡೋ ಇಟ್. ದೇರ್ ಇಸ್ ನೋ ಅಂಡೂಯಿಂಗ್ ಇನ್ ಲೈಫ್. ಜೀವನದಲ್ಲಿ ಈ ಅನ್ಡೂಯಿಂಗಿಗೆ ಸ್ಕೋಪ್ ಇಲ್ವೇ ಇಲ್ಲ. ನಾನು ಒಂದು ನಿರ್ಧಾರ ತಗೊಂಡೆ, ಆ ನಿರ್ಧಾರ ತಗೊಂಡು ಒಂದು ಕೆಲಸ ಮಾಡಿದೆ ಅಂತಂದ್ರೆ ಮುಗಿದೋತು. ಐ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿ ಕಾನ್ಸಿಕ್ವೆನ್ಸಸ್. ಆ ಕೆಲಸದ ಪರಿಣಾಮಗಳಿಗೆ ನಾನು ಪರಿಣಾಮಗಳನ್ನ ಎದುರಿಸಲಿಕ್ಕೆ ನಾನು ಸಿದ್ಧನಾಗಬೇಕು. ಸೊ ಈ ಒಂದು ವಾಕ್ಯನ ಇಟ್ಕೊಂಡು ನೀವು ಸುಮಾರು 2 ಗಂಟೆ ಉಪನ್ಯಾಸ ನೀಡಬಹುದು. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಈ ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಮಾತು ಬರ್ತದೆ, ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸೆಂಟೆನ್ಸಸ್ ದಟ್ ಐ ಹ್ಯಾವ್ ಎವರ್ ರೆಡ್ ಇನ್ ಮೈ ಲೈಫ್. ಅದ್ಭುತವಾದಂತ ಒಂದು ವಾಕ್ಯ. ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್. 16ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಸಂದರ್ಭದಲ್ಲಿ ಈ ಮಾತನ್ನ ಶೇಕ್ಸ್ಪಿಯರ್ ಬರೆದಿರಬಹುದು. 21ನೇ ಶತಮಾನದಲ್ಲಿ ಇವತ್ತು ನಾವು ಇದನ್ನ ಕರ್ನಾಟಕಕ್ಕೆ ಅನ್ವಯಿಸಬಹುದು. ಕೊರೋನಾ ನಡೆದಿದೆಯಲ್ಲ, ಕೊರೋನಾ ಆಗ್ತಾ ಇದೆಯಲ್ಲ. ಸಮಥಿಂಗ್ ಈಸ್ ರಾಟನ್ ಇನ್ ದಿ ಸ್ಟೇಟ್ ಆಫ್ ಡೆನ್ಮಾರ್ಕ್. ಯು ರಿಮೂವ್ ಡೆನ್ಮಾರ್ಕ್. ಸಮಥಿಂಗ್ ಈಸ್ ರಾಟನ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಆಗೋಯ್ತು. ಯಾರು ಇಲ್ಲ ಅಂತಾರೆ. ಸಮಥಿಂಗ್ ಈಸ್ ರಾಟನ್ ಇನ್ ಇಂಡಿಯಾ, ಇನ್ ದಿ ಸ್ಟೇಟ್ ಆಫ್ ಇಂಡಿಯಾ ಅಂತಾರಲ್ಲ, ಇನ್ ಇಂಡಿಯಾ. Something is rotten in the university in which I am working. Right? Something is rotten in the house I am living. ಯಾವ ಮನೆಯಲ್ಲಿ ನಾನು ಇದ್ದೇನೋ ಅಲ್ಲಿನೂ ಏನೋ ಕೊಳೆತು ಹೋಗಿದೆ. ಅಥವಾ ಯಾವ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೋ ಅಲ್ಲಿನೂ ಏನೋ ಕೊಳೆತು ಹೋಗಿದೆ. ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ನಾನು ಇದ್ದೇನೋ ಅಲ್ಲಿ ಕೊಳೆತು ಹೋಗಿದೆ. ಯಾರದನ್ನ ಸುಧಾರಣೆ ಮಾಡೋದು? ಕೊರೋನಾ ಈ ರೀತಿಯಲ್ಲಿ ಸಾವು ನೋವು ಸಂಭವಿಸ್ತಾ ಇದೆಯಲ್ಲ, ಹೀಗಾಯ್ತು, ಆಗೋಯ್ತು, ಆಗ್ತಾ ಇದೆ. ಯಾರದನ್ನ? ಹ್ಯಾಮ್ಲೆಟ್ ಹೇಳ್ತಾನೆ, ಟೈಮ್ ಈಸ್ ಕರ್ಸ್ಡ್ ಸ್ಪೈಟ್, ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್, ವಾಸ್ ಐ ಎವರ್ ಬಾರ್ನ್ ಟು ಸೆಟ್ ಇಟ್ ರೈಟ್? ಆ ಪ್ರಶ್ನೆಯನ್ನು ಮಾಡ್ತಾನೆ. ಹೌದು, ಈ ದೇಶದಲ್ಲಿ ಏನೋ ಆಗಿದೆ. ಡೆನ್ಮಾರ್ಕದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ. ಡಿಸ್ಆರ್ಡರ್ ಇದೆ, ಡಿಸ್ಹಾರ್ಮನಿ ಇದೆ, ಅಸ್ಥಿರತೆ ಇದೆ, ಅರಾಜಕತೆ ಇದೆ, ಗೊಂದಲ ಇದೆ, ಸಾವು ನೋವು ಇವೆ. ಆದ್ರೆ ಇದನ್ನೆಲ್ಲ ಸರಿಪಡಿಸೋದಕ್ಕೆ ನಾನು ಹುಟ್ಟಿದ್ದೇನೆ. ವಾಸ್ ಐ ಎವರ್ ಬಾರ್ನ್ ಟು ಸೆಟ್ ಇಟ್ ರೈಟ್? ಒಬ್ಬ ಮುಖ್ಯಮಂತ್ರಿ ಈ ಪ್ರಶ್ನೆಯನ್ನ ಮಾಡಿದ್ರೆ ಹೇಗೆ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆ? ಒಬ್ಬ ಪ್ರಧಾನಮಂತ್ರಿ ಇಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಇಲ್ಲಪ್ಪ ನನ್ನ ಕೈ ಆಗೋದಿಲ್ಲ ಅಂತಂದ್ರೆ, ವೈದ್ಯರು ಇಲ್ಲಪ್ಪ ನಮ್ಮಲ್ಲಿ ಬೆಡ್ ಇಲ್ಲ, ಆಗೋದಿಲ್ಲ, ನನಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಪೊಲೀಸ್ ಇಲ್ಲ ನಮ್ ಕಡೆ ಸಾಧ್ಯ ಇಲ್ಲ ಅನ್ನೋದಾದ್ರೆ, ಯಾರು ಮಾಡೋದು ಇದನ್ನ? ಯಾರು ಕಂಟ್ರೋಲ್ ಮಾಡ್ಬೇಕು ಇದನ್ನ? ಯಾರು ನಿಯಂತ್ರಣಕ್ಕೆ ತರಬೇಕು? ಯಾರು ಈ ಸಾವುಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ? ದೇಶದಲ್ಲಿ ಈ ಕ್ಷಣದಲ್ಲಿ ಈ ದೇಶದಲ್ಲಿ ಸಾವನ್ನ ಅನುಭವಿಸದ ಒಂದು ಕುಟುಂಬವೂ ಇಲ್ಲ. There is not a single house in India which has not seen death in the last 1 month. ಈಗ ನಾನು ಮಾತನಾಡ್ತಾ ಇದ್ದೇನೆ, ಒಂದು ಗಂಟೆ ಹಿಂದ್ಗಡೆನೆ ನಮ್ಮ ಮನೆಯಲ್ಲಿ ಒಂದು ಸಾವು ಆಗಿದೆ ಕೊರೋನಾದಿಂದ. ಇದು ನನಗೆ ಶೇಕ್ಸ್ಪಿಯರ್ನಲ್ಲಿ ಯಾಕೆ ಶೇಕ್ಸ್ಪಿಯರ್ ರೆಲೆವೆಂಟ್ ಆಗ್ತಾನೆ ಅಂತಂದ್ರೆ, ಇಂತಹ ಸಮಸ್ಯೆಗಳು ಕೂಡ ಉತ್ತರ ಅಲ್ಲಿದ್ದಾವೆ. ಸಮಥಿಂಗ್ ಇಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್. ಇದು ಸತ್ಯ, ಇದು ಫ್ಯಾಕ್ಟ್, ಅಥವಾ ಇದೊಂದು ಥೀಸಿಸ್. ಇದಕ್ಕೆ ಉತ್ತರ ಬೇಕಲ್ಲ. ಉತ್ತರ ಕೊಡೋರು ಯಾರು? ಉತ್ತರ ಕೊಡೋರು ನಮ್ಮನ್ನು ಆಳುವವರು. ಹ್ಯಾಮ್ಲೆಟ್ ಹೇಳಿದ್ರೆ, ವಾಸ್ ಐ ಬಾರ್ನ್ ಸೆಟ್ ಇಟ್ ರೈಟ್? ನಾನು ಇದನ್ನ
ದುರಸ್ತಿ ಮಾಡಲಿಕ್ಕೆ, ಇದನ್ನ ಸುಧಾರಿಸಲಿಕ್ಕೆ ಅದಕ್ಕಾಗಿ ನಾನು ಹುಟ್ಟಿನೇನು ಅಂತಕ್ಕಂಥ ಪ್ರಶ್ನೆ ಮಾಡಿದ್ರೆ ಆಗ್ಲಿ. ಆಮೇಲೆ ಇನ್ನೊಂದು ಇದನ್ನ ಹೆಚ್ಚು ವಿಸ್ತರಿಸಲಿಕ್ಕೆ ನಾನು ಹೋಗೋದಿಲ್ಲ. ಇದೇ ಹ್ಯಾಮ್ಲೆಟ್ ನಾಟಕದಲ್ಲೇ ಅಂತ ಕಾಣುತ್ತದೆ. ಇನ್ನೊಂದು ಸ್ಟೇಟ್ಮೆಂಟ್ ಬರ್ತದೆ, ವಾಟ್ ಎ ಪೀಸ್ ಆಫ್ ವರ್ಕ್ ಈಸ್ ಮ್ಯಾನ್. ಒಂದು ದೊಡ್ಡ ಡೈಲಾಗ್, ಅದನ್ನೆಲ್ಲ ನಾನು ಓದ್ಲಿಕ್ಕೆ ಹೋಗೋದಿಲ್ಲ. ಮನುಷ್ಯ ಎಷ್ಟು ಅದ್ಭುತ, ಇಂಥ ಅದ್ಭುತ ಮನುಷ್ಯರು ಈಗಲೂ ಇದ್ದಾರೆ, ಈ ಕ್ಷಣದಲ್ಲೂ ಇದ್ದಾರೆ. ಸಾವಿಗೆ, ಸಾವು ನೋವಿಗೆ ಸ್ಪಂದಿಸುವವರು, ಜನರ ಸಂಕಷ್ಟಗಳಿಗೆ ಸ್ಪಂದಿಸುವವರು, ನೆರೆಮನೆಯ ದುಃಖಕ್ಕೆ ಅಳುವವರು, ಯಾರೋ ಮನೆಯಲ್ಲಿ, ಯಾವುದೋ ಮನೆಯಲ್ಲಿ ಆಗ್ತಕ್ಕಂಥ ಸಾವು ನೋವುಗಳಿಗೆ ಸಾಂತ್ವನ ಹೇಳುವವರು ಅನೇಕ ಜನರು ಇದ್ದಾರೆ. ಆಮೇಲೆ ಹೆನ್ರಿ ಫೋರ್ತ್ ಅನಿಸ್ತದೆ. ಹೆನ್ರಿ ಫೋರ್ತ್ ಅಲ್ಲಿ ಒಂದು ಅದ್ಭುತವಾದಂತಹ ಸಾಲ್ ಬರ್ತದೆ, ಅನ್ಈಸಿನೆಸ್ ಲೈಸ್ ದ ಹೆಡ್ ದಟ್ ವೇರ್ಸ್ ದಿ ಕ್ರೌನ್ ಅಂತಕ್ಕಂಥದ್ದು. ಹೆನ್ರಿ ಫೋರ್ತ್ ಅವನಿಗೆ ರಾಜ್ಯಭಾರ ನಡೆಸೋದು ಕಷ್ಟ ಆಗಿರ್ತದೆ. ಹಿಂದಿನ ಒಬ್ಬ ರಾಜನನ್ನ ಕೊಂದು ಸಾಮ್ರಾಜ್ಯವನ್ನ ಕಸಿದುಕೊಂಡಿರ್ತಾನೆ. ಎಲ್ಲಾ ಕಡೆ ಅಸ್ಥಿರ ರಾಜಕತೆ ತುಂಬಿರ್ತದೆ. ಕೂಡ ನನಗೆ ನಿದ್ರೆ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ ಹೇಳ್ತಾನೆ ಅವನು. ಅನ್ಈಸಿನೆಸ್ ಲೈಸ್ ದ ಹೆಡ್ ದಟ್ ವೇರ್ಸ್ ದ ಕ್ರೌನ್. ಯಾವ ತಲೆಯ ಮೇಲೆ ಕಿರೀಟ ಇರ್ತದೆಯಲ್ಲ, ಆ ತಲೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು. ನೀವು ಅಧಿಕಾರ ಎಷ್ಟೇ ಚಿಕ್ಕದಿರಲಿ ಅಥವಾ ಎಷ್ಟೇ ದೊಡ್ಡದಿರಲಿ, ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ, ಮುಖ್ಯಮಂತ್ರಿ, ಗೃಹ ಮಂತ್ರಿ ಅದನ್ನೆಲ್ಲ ಬಿಡಿ. ಒಂದು ವಿಶ್ವವಿದ್ಯಾಲಯದ ಕುಲಪತಿ ಆಗೋದು ಅಥವಾ ಕುಲಸಚಿವನಾಗೋದು ಅಥವಾ ಒಂದು ವಿಭಾಗದ ಮುಖ್ಯಸ್ಥನಾಗೋದು ಅಥವಾ ಒಬ್ಬ ನಿಷ್ಠಾವಂತ ಪ್ರಾಧ್ಯಾಪಕನಾಗೋದು, ಇದೆಲ್ಲ ಕಷ್ಟ. ಅದೆಲ್ಲ ಆದ ಮೇಲೆ ಅಧಿಕಾರದ ಗದ್ದುಗೆ ಮೇಲೆ ಕೂತ್ಕೊಂಡ ಮೇಲೆ ನಿಮಗೆ ಶಾಂತಿ ಸಮಾಧಾನ ಸಿಗುವಂತಂದ್ರೆ ಸಿಗೋದಿಲ್ಲ. ನೋ ಕಿಂಗ್ ಇಸ್ ಹ್ಯಾಪಿ. ಯಾವ ರಾಜನು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇತಿಹಾಸವನ್ನು ಓದ್ರಿ. ನಾನೇ ರಾಜನಾಗ್ಬೇಕು ಅಂತ ಹೇಳೇನೆ ಕುರುಕ್ಷೇತ್ರ ಯುದ್ಧ ಆಯ್ತು. ದುರ್ಯೋಧನ ರಾಜನೇ ಆಗೋದಿಲ್ಲ, ಅವನು ಯುವರಾಜ ಇರ್ತಾನೆ, ಕೊನೆಯವರೆಗೂ ಯುವರಾಜ ಇರ್ತಾನೆ, ಸತ್ ಹೋಗ್ಬಿಡ್ತಾನೆ. ರಾಜ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ತನ್ನ ಕುಲವನ್ನೇ ಸರ್ವನಾಶ ಮಾಡಿಬಿಡ್ತಾನೆ. ರಾಜ ಆಗೋದಿಲ್ಲ. ರಾಜ ಆಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು? what he could have achieved? ಏನಿಲ್ಲ. ಮತ್ತೆ ಈ ಅಶಾಂತಿ. ಸೊ ಇಂಥ ಒಂದು ವಾಕ್ಯ ನಮ್ಮನ್ನ ಇದು ನಮ್ಮನ್ನ ಇಟ್ ವಿಲ್ ಸ್ಟಾಪ್ ಅಸ್ ಫ್ರಮ್ ಬಿಕಮಿಂಗ್ ಮೋರ್ ಅಂಬಿಷಿಯಸ್. ಮಹತ್ವಾಕಾಂಕ್ಷೆಯನ್ನ ಬಂದದ ಹಾಗೆ ನಮ್ಮನ್ನ ತಡಿಲಿಕ್ಕೆ ಸಾಧ್ಯ ಇದೆ. ಇಡೀ ಈ ಬುದ್ಧಿಸಮ್ ಏನಿದೆಯಲ್ಲ, ಈ ಬುದ್ಧಿಸಮ್ನ ಎಸೆನ್ಸ್ ಈ ಒಂದು ಸಾಲಿನಲ್ಲಿದೆ. ಅನ್ಈಸಿನೆಸ್ ಲೈಸ್ ದ ಹೆಡ್ ದಟ್ ವೇರ್ಸ್ ದ ಕ್ರೌನ್. ಬುದ್ಧನಿಗೆ ಗೊತ್ತಿತ್ತು, ಕಾಣ್ತದೆ, ರಾಜನಾದ್ರೆ ನನಗೆ ಶಾಂತಿ ಸಮಾಧಾನ ಸಿಗೋದಿಲ್ಲ, ಅದಕ್ಕೆ ಇದನ್ನ ಬಿಟ್ಟು ಹೋಗ್ಬೇಕು ಅಂತೇಳಿ ಅವನು ಹೋಗ್ಬಿಟ್ಟ. ಹಾಗಿದ್ರೆ ನಾವು ಯಾಕೆ ನಮ್ಮ ಆರೋಗ್ಯವನ್ನ ಕಳೆದುಕೊಂಡು, ನಮ್ಮ ನೆಮ್ಮದಿಯನ್ನ, ಶಾಂತಿಯನ್ನ, ಸುಖವನ್ನ ಕಳೆದುಕೊಂಡು ಅಧಿಕಾರವನ್ನ ಪಡಿಬೇಕು? ಅಧಿಕಾರ ಸುಮ್ಮನೆ ಬರೋದಾದ್ರೂ ಕೂಡ ನೀವು ಸುಮ್ಮನೆ ಆದ್ರೂ ಅದು ತಂತಾನೇ ಆದ್ರೂ ಬರ್ಲಿ, ನೀವು ಶ್ರಮ ವಹಿಸಿ ಅದನ್ನು ಪಡ್ಕೊಡ್ರಿ ಅಥವಾ ಬೇರೆಯವರಿಂದ ಕಸಿದ್ಕೊಡ್ರಿ, ಏನೇ ಮಾಡ್ರಿ, ಒಟ್ಟಾರೆ ಅದರ ಫಲಿತಾಂಶ ಏನಂತಂದ್ರೆ ನಿಮ್ಮ ತಲೆ ಶುದ್ಧ ಇರೋದಿಲ್ಲ, ಶಾಂತಿಯಿಂದ ಇರೋದಿಲ್ಲ. ಈ ಒಂದು ಸಾಲನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದರ ಕಂಟೆಂಪ್ರರಿ ವ್ಯಾಲ್ಯೂವನ್ನ ನೀವು ತಿಳ್ಕೊಡ್ರಿ. ಅನೇಕ ಜನ ಇವತ್ತಿನ ಯುವಕರು ಆರೋಗ್ಯದಿಂದಿಲ್ಲ,
22 ವರ್ಷದಲ್ಲಿ ಅವರಿಗೆ BP ಶುಗರ್ ಬಂದಿರ್ತದೆ, 30 ವರ್ಷದಲ್ಲಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಬಂದಿರ್ತದೆ. ಯಾಕೆ ಅಂತಂದ್ರೆ ಈ ಮಹತ್ವಾಕಾಂಕ್ಷೆ, ನಾನು ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು, ಆ ಹುದ್ದೆ ತಗೋಬೇಕು, ಈ ಹುದ್ದೆ ತಗೋಬೇಕು, ಅವನನ್ನ ಸದ್ಯ ಬಿಡಬೇಕು, ಇವನನ್ನ ಸದ್ಯ ಬಿಡಬೇಕು, ಅವನ ಕಾಲು ಹಿಡಿದು ಜಗ್ಬೇಕು, ಎಲ್ಲ ಅತಂತ್ರ ಕುತಂತ್ರ, ಇವುಗಳಲ್ಲಿ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ, ಶಾಂತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಸೊ ಮನುಷ್ಯನಿಗೆ ಏನೆಲ್ಲ ಗೊತ್ತಿದ್ರು ಹೇಗೆ ಸಮಾಧಾನದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ನಗುತ್ತಾ ಇರಬೇಕು ಅಂತ ಗೊತ್ತಿಲ್ಲ. ಒಂದು ನಾಯಿಗೆ ನೀವು ಒಂದು ರೊಟ್ಟಿ ಹಾಕಿಬಿಟ್ರೆ ಅದು ಆರಾಮ ಬಾಲ ಅಳ್ಳಾಡ್ಸ್ಕೋತ ನಿಂತ್ಕೊಂಡ್ ಬಿಡ್ತೈತಿ, ಏನು ಹೆಚ್ಚಿಗೆ ಬೇಕಾಗಿಲ್ಲ ಅದಕ್ಕೆ. ಒಂದು 20 ರೊಟ್ಟಿ ನಿಮ್ ಕೈಯೊಳಗಿದ್ರೆ 20 ನಾಯಿಗಳನ್ನ ಸಮಾಧಾನ ಪಡಿಸ್ಬೋದು. ಈ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಎಲ್ಲರೂ ಮಂತ್ರಿಗಳಾಗ್ಬೇಕು, ಎಲ್ಲ MLAಗಳು ಮಂತ್ರಿಗಳಾಗ್ಬೇಕು ಅಂದ್ಕೋತಾರೆ. ಈಗ ಎಲ್ಲಾ ಪ್ರಾಧ್ಯಾಪಕರು 10 ವರ್ಷ ಆಯ್ತು ಅಂದ್ರೆ ಕುಲಪತಿಗಳು ಆಗ್ಬೇಕು ಅಂದ್ಕೋತಾರೆ. ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದೇ ಕುಲಪತಿ ಹುದ್ದೆ ಇರೋದು. ಇವ್ರಿಗೆಲ್ಲರಿಗೂ ಗೊತ್ತಿಲ್ಲ ದಟ್ ದ ಅನ್ಈಸಿನೆಸ್ ಲೈಸ್ ದ ಹೆಡ್ ದಟ್ ವೇರ್ಸ್ ದಿ ಕ್ರೌಡ್ ಅಂತಕ್ಕಂಥದ್ದು. ಆಮೇಲೆ ನಾನು ಮತ್ತೆ ಮುಂದೆ ಹೋಗ್ತೀನಿ, ಇದು ದೊಡ್ಡ ಪಟ್ಟಿದೆ, ಸಮಯ ಸಾಲೋದಿಲ್ಲ. ಮತ್ತೆ ಯಾಕೆ ಶೇಕ್ಸ್ಪಿಯರ್ನ ಓದ್ಬೇಕು, ಇಲ್ಲಿ ನಾನು ಏನೋ ಸಾಕಷ್ಟು ಪಾಯಿಂಟ್ಸ್ಗಳು ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗ್ತೇನೆ. ಯಾಕೆ ಶೇಕ್ಸ್ಪಿಯರ್ನ ಓದ್ಬೇಕು ಅಂತಂದ್ರೆ ನಮ್ಮ ಅನುಭವಗಳು ನಮಗೆ ಅರ್ಥ ಆಗುವ ಹಾಗೆ ಮಾಡುವ ಒಂದು ಕಲೆ, ಶಕ್ತಿ ಶೇಕ್ಸ್ಪಿಯರ್ನಿಗೆ ಸಿದ್ಧಿಸಿತ್ತು. ಇದಕ್ಕೆ ಅನೇಕ ಉದಾಹರಣೆಗಳನ್ನ ಕೊಡಬಹುದು. To understand my own experience, Shakespeare helps me understand my own experience. ಒಂದೆರಡು ಉದಾಹರಣೆಗಳನ್ನ ನಾನು ಕೊಟ್ಟು ಮತ್ತೆ ಮುಂದೆ ಹೋಗ್ತೇನೆ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಈ ಮಾತು ಬರ್ತದೆ. The evil that men do lives after them, the good is often interred with their bones ಅಂತಕ್ಕಂಥ ಒಂದು ಮಾತು ಬರ್ತದೆ. ಅಂದ್ರೆ ಮನುಷ್ಯರು ಮಾಡಿದ ಪಾಪ ಕೃತ್ಯಗಳು ಅವರ ಸತ್ತ ಮೇಲೂ ಜೀವಂತವಾಗಿರ್ತವೆ, ಆದರೆ ಅವರು ಮಾಡಿದ ಪುಣ್ಯ ಕಾರ್ಯಗಳು ಅವರ ಜೊತೆ ಮಣ್ಣಾಗಿ ಬಿಡ್ತವೆ ಅಂತಕ್ಕಂಥದ್ದು. ಇದು ನನ್ನ ಅನುಭವ ಆಗಿರ್ತದೆ, ನಿಮ್ಮ ಅನುಭವ ಕೂಡ ಆಗಿರ್ತದೆ. ಈ ಅನುಭವ ನನಗೆ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು 2 ಸ್ಟಿಕ್ ಬೇಕಾಗ್ತದೆ, ಅಥವಾ ಒಂದು ಬೆಳಕು ಬೇಕಾಗ್ತದೆ. ಆ ಬೆಳಕು ಶೇಕ್ಸ್ಪಿಯರ್ನಂತಹ ಲೇಖಕನಿಂದ, ಮಿಲ್ಟನ್ ಅಂತ ಲೇಖಕರಿಂದ, ಟಾಲ್ಸ್ಟಾಯ್ ಅಂತ ಲೇಖಕರಿಂದ, ಕನ್ನಡ ಸಂದರ್ಭದಲ್ಲಿ ಕುವೆಂಪು, ಬೇಂದ್ರೆ, ಕಾರಂತ್ ಮತ್ತು ಭಾರತದ ಸಂದರ್ಭದಲ್ಲಿ ಟ್ಯಾಗೋರ್ ಅಂತ ಲೇಖಕರಿಂದ ನಮಗೆ ಸಿಗ್ತದೆ. ಸೊ ಶೇಕ್ಸ್ಪಿಯರ್ನನ್ನ ನಾವು ಯಾಕೆ ಓದ್ಬೇಕು ಅಂತಂದ್ರೆ ಅವನು ನಮಗೆ ನಮ್ಮ ಅನುಭವಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ಬೆಳಕನ್ನ ನೀಡ್ತಾರೆ. ಇನ್ನೊಂದು ಹೆಮ್ಲೆಟ್ ನಾಟಕದಲ್ಲಿ ತಂದೆ ಪೊಲೋನಿಯಸ್ ಆ ಕತೆ ನಿಮಗೆಲ್ಲ ಗೊತ್ತಿದೆ. ಮಗ ಲಿಯಾಟಸ್ ಪ್ಯಾರಿಸ್ಗೆ ಹೋಗ್ತಿರ್ತಾನೆ, ಉನ್ನತ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಪ್ಯಾರಿಸ್ ಹೊರಟಿರ್ತಾನೆ. ತಂದೆ ಹತ್ರ ಬಂದು ಉಪದೇಶ ಕೇಳ್ತಾನೆ, ನಾನು ಹೊರಟಿದ್ದೇನೆ, ನನಗೆ ಅಡ್ವೈಸ್ ಕೊಡಿ ಅಂತ. ಅವಾಗ ತಂದೆ ಹೇಳ್ತಾನೆ, ನಿದರ್ ಎ ಬಾರೋವರ್ ನಾರ್ ಎ ಲೆಂಡರ್ ಬಿ. ಇಷ್ಟಂದೇ ಬಿಡೋದಿಲ್ಲ, ಎಕ್ಸ್ಪ್ಲೈನ್ ಮಾಡ್ತಾನೆ ಅದನ್ನ. ಫಾರ್ ಲೋನ್ ಆಫನ್ ಲೂಸಸ್ ಬೋತ್ ಇಟ್ ಸೆಲ್ಫ್ ಅಂಡ್ ಫ್ರೆಂಡ್, ಅಂಡ್ ಬಾರೋವಿಂಗ್ ಡಲ್ಸ್ ದಿ ಎಡ್ಜ್ ಆಫ್ ಹಸ್ಬೆಂಡ್ರಿ. ಹೆಮ್ಲೆಟ್ ನಾಟಕದಲ್ಲಿ ಬರ್ತಕ್ಕಂಥ ಮಾತು. ಪ್ಯಾರಿಸ್ಗೆ ಹೊರಟ ಲಿಯಾಟಸ್ಗೆ ತಂದೆ ಪೊಲೋನಿಯಸ್ ಹೇಳುವ ಉಪದೇಶದ ಮಾತಿದು. ಅಂದ್ರೆ ಹಣ ಸಾಲವಾಗಿ ಬೇರೆಯವ್ರಿಗೆ ಕೊಟ್ರೆ ಅವನು ನಿನ್ನ ಹಣ ಹಿಂದಿರುಗಿಸಲಾರ. ಇದು ಇಟ್ಸ್ ಎ ಫ್ಯಾಕ್ಟ್. ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರೆ ಮಾಡ್ಬೋದು. ನೀವು ಹಣ ಕೊಟ್ರಿ ಅಂತಂದ್ರೆ ಆ ಹಣ ನಿಮಗೆ ಬರದೇ ಇರುವ ಸಾಧ್ಯತೆ ಇದೆ. ಆಮೇಲೆ ನೀವು ಸಾಲವಾಗಿ ಬೇರೆಯವರಿಂದ ಹಣ ತಗೊಂಡ್ರೆ ಅದನ್ನ ನೀವು ಏನ್ ಮಾಡ್ತೀರಿ ಅಂತಂದ್ರೆ, ನೀವು ಉದಾರವಾಗಿ ಆ ಹಣವನ್ನ ಖರ್ಚು ಮಾಡಿ ಮುಂದೆ ಅದಕ್ಕೆ ರಿಪೇ ಮಾಡ್ಲಿಕ್ಕೆ ಆಗದೇನೆ ಅಪಮಾನ ಅವಮಾನ ನೀವು ಅನುಭವಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಶೇಕ್ಸ್ಪಿಯರ್ ಹೇಳ್ತಾನೆ. ಇದು ನನಗೆ 2ನೇ ಪಾಯಿಂಟ್ ಬಹಳ ಇಷ್ಟ ಆಗಿರೋದು. ನಾನು ಕಠಿಣ ಶ್ರಮ ವಹಿಸಿ ಸಂಪಾದಿಸಿದ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇನೆ. ಬೇರೆಯವರಿಂದ ಸಾಲ ರೂಪದಲ್ಲಿ ಹಣ ತಗೊಂಡು ಬಂದ್ರೆ
ಇನ್ನೊಂದೇನೋ ಇದೆ, ಏನೋ ನೆನಪಾಗ್ತಲ್ಲ, ಇನ್ನೊಂದಿಂತ ಮಾತು ಅಂದ್ರೆ, ಬೇರೆಯವರಿಂದ ಸಾಲ ತಗೊಂಡು ಬಂದು ನೀನು ಬೆಣ್ಣೆ ತಿನ್ನು, ಸಾಲ ಕೊಟ್ಟವರು ಹಾಳಾಗಿ ಹೋಗ್ಲಿ ಅಂತಕ್ಕಂಥ ಒಂದು ಮಾತು ಬರ್ತದೆ. ಸೊ ಹೀಗಾಗಿ ಬೇರೆಯವರಿಂದ ಸಾಲ ತಂದ್ಮೇಲೆ ನಾವು ಅದನ್ನ ಉದಾರವಾಗಿ ಖರ್ಚು ಮಾಡಿಬಿಡ್ತೇವೆ. ಬ್ಯಾಂಕ್ನಿಂದ ಸಾಲ ತಂದ್ಮೇಲೆ ನಾವು ಉದಾರವಾಗಿ ಖರ್ಚು ಮಾಡಿಬಿಡ್ತೇವೆ. ಆಮೇಲೆ ರಿಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಮನೆ ಜಪ್ತಿ ಆಗ್ತದೆ, ಇನ್ನೇನು ಆಗ್ತದೆ, ನಾವು ಸಂಕಷ್ಟದಲ್ಲಿ ಬಿದ್ದು ಬಿಡ್ತೇವೆ. ಇದೊಂದು ಸಾಮಾನ್ಯವಾದಂಥ ಅನುಭವ, ತಿಳುವಳಿಕೆ, ನಮ್ಮೆಲ್ಲರಲ್ಲಿ ಇರ್ತಕ್ಕಂಥ ತಿಳುವಳಿಕೆ. ಈ ತಿಳುವಳಿಕೆ ನಮಗೆ ಮನದಟ್ಟು ಆಗ್ಬೇಕು ಅಂತಂದ್ರೆ ನಮ್ಗೆ ಮತ್ತೆ ಶೇಕ್ಸ್ಪಿಯರ್ ಆ ಮಾತನ್ನ ಹೇಳ್ಬೇಕಾಗ್ತದೆ. ಇನ್ನೊಂದು ಅದೇ ಹ್ಯಾಮ್ಲೆಟ್ ನಾಟಕದಲ್ಲಿ ಆಗ್ಲೇ ಹ್ಯಾಮ್ಲೆಟ್ನಿಗೆ ಗೊತ್ತಾಗ್ಬಿಡ್ತದೆ, ಚಿಕ್ಕಪ್ಪ ತನ್ನ ತಂದೆಯನ್ನ ಕೊಂದಿದ್ದಾನೆ, ತಾಯಿ ತನ್ನ ತಂದೆಗೆ ಮೋಸ ಮಾಡಿದ್ದಾಳೆ. ಆ ಭೂತ ಏನ್ ಹೇಳ್ತದೆ ಅಂದ್ರೆ, ಗೋಸ್ಟ್ ಏನ್ ಹೇಳ್ತದೆ ಅಂದ್ರೆ, ನೀವು ದೆವ್ವ ಅನ್ಬಹುದು, ಅದಕ್ಕೆ ನಾನು ಭೂತ ಅಂತ ಇದ್ದೀನಿ. ನೋಡು, ನೀನು ನಿನ್ನ ಚಿಕ್ಕಪ್ಪನ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಬೇಕು, ಸೇಡು ತೀರಿಸ್ಕೊಳ್ಬೇಕು, ನಿನ್ನ ತಾಯಿ ಮೇಲೆ ನೀನು ಪ್ರತಿಕಾರ ತೀರಿಸ್ಕೊಳ್ಬೇಡ. ಐ ಸ್ಟಿಲ್ ಲವ್ ಹರ್ ಅಂತ ಇದ್ದದು ಗೋಸ್ಟ್. ನಾನು ಇನ್ನೂ ನಿನ್ನ ತಾಯಿಯನ್ನ ಪ್ರೀತಿ ಮಾಡ್ತೇನೆ, ಯು ಸ್ಪೇರ್ ಹರ್. ಆದ್ರೆ ತಾಯಿಯನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವನಿಗೆ. ಯಾಕೆ ಅನೇಕ ಪ್ರಶ್ನೆಗಳು ಅವನಿಗೆ ಕಾಡ್ತಾ ಇರ್ತವೆ. ಮೊದಲನೇ ಪ್ರಶ್ನೆ ಏನಂತಂದ್ರೆ, ನನ್ನ ತಂದೆಯನ್ನ ಅಪಾರವಾಗಿ ಪ್ರೀತಿಸುವ ನೀನು ಅವನು ತೀರಿದ 15 ದಿನಗಳಲ್ಲಿ ಯಾಕೆ ಮರುಮದುವೆಯನ್ನ ಮಾಡ್ಕೊಂಡಿ? ಒಂದು ಪ್ರಶ್ನೆ. ಅಷ್ಟು ಅಪಾರವಾಗಿ ಗಂಡನನ್ನ ಪ್ರೀತಿ ಮಾಡುವೊಳಗೆ 15 ದಿನ ಕಣ್ಣೀರು ಸುರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೇ? ಅಥವಾ ಸುರಿಸ್ಲಿಕ್ಕೆ ನಿನಗೆ ಕಣ್ಣೀರೇ ಇರ್ಲಿಲ್ವೇ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ತಂದೆಯ ಶವ ಸಂಸ್ಕಾರಕ್ಕಾಗಿ ಮಾಡಿದ ಅಡುಗೆ ಇನ್ನೂ ಹಳಿಸಿ ಹೋಗಿಲ್ಲ, ಅಥವಾ ತಂದೆಯ ಶವ ಸಂಸ್ಕಾರಕ್ಕಾಗಿ ಮಾಡಿದ ಅಡುಗೆಯನ್ನ ನಿನ್ನ ಮದುವೆಗೆ ಉಣಬಡಿಸಲಾಯಿತು. ಅದ್ಭುತವಾದಂತಹ ಒಂದು ಡೈಲಾಗ್. ಹೀಗೆ ಅರ್ಥ ಮಾಡಿಕೊಳ್ಳೋದು. ಹೆಂಡತಿ ಗಂಡನಿಗೆ ಮೋಸ ಮಾಡೋದಾದ್ರೆ, ತಮ್ಮ ಅಣ್ಣನಿಗೆ ಮೋಸ ಮಾಡೋದಾದ್ರೆ ಭಾಷೆ ಸೋಲ್ತದೆ. ಯಾಕಂದ್ರೆ ಭಾಷೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ಸ್ ಹ್ಯೂಮನ್ ಆಕ್ಷನ್. ಮನುಷ್ಯನ ಕ್ರಿಯೆಯನ್ನ ಭಾಷೆ ತರ್ಜುಮೆ ಮಾಡ್ತಾ ಇರ್ತದೆ, ಅನುವಾದ ಮಾಡ್ತಾ ಇರ್ತದೆ. ಇಫ್ ದೇರ್ ಇಸ್ ನೋ ಮೀನಿಂಗ್ ಇನ್ ಲೈಫ್, then there won't be any meaning in language. ಜೀವನದಲ್ಲೇ ಅರ್ಥ ಇಲ್ಲ, ಜೀವನದಲ್ಲೇ ನೈತಿಕತೆ ಇಲ್ಲ ಅಂತಂದ್ರೆ ಭಾಷೆಯಲ್ಲಿ ನೈತಿಕತೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಜೀವನದಲ್ಲಿ ಅರ್ಥ ಇಲ್ಲ ಅಂತಂದ್ರೆ ಇಲ್ಲಿ ಅರ್ಥ ಹೇಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಅನ್ಲೆಸ್ ಯು ಲಿವ್ ಮೀನಿಂಗ್ಫುಲಿ, ಯು ಕೆನಾಟ್ ಪ್ರೊಡ್ಯೂಸ್ ಮೀನಿಂಗ್ಫುಲ್ ಲ್ಯಾಂಗ್ವೇಜ್. ಅದಕ್ಕಾಗಿ ನಾನು ಹೇಳಿದೆ, ಭಾಷೆ ಮನುಷ್ಯನ ಕ್ರಿಯೆಯನ್ನ ಅಥವಾ ಆ ಭಾಷೆಯನ್ನ ಬಳಸುವ ವ್ಯಕ್ತಿಯ ಕ್ರಿಯೆಯನ್ನ ಅನುಕರಣೆ ಮಾಡ್ತಾ ಇರ್ತದೆ, ಅಥವಾ ಅದನ್ನ ತರ್ಜುಮೆ ಮಾಡ್ತಾ ಇರ್ತದೆ. ಹೀಗಾಗಿ ಪೊಲೋನಿಯಸ್ ಅರಮನೆಯಲ್ಲಿ ಹ್ಯಾಮ್ಲೆಟ್ ತನ್ನ ಕೈಲಿ ಒಂದು ಪುಸ್ತಕ ಹಿಡ್ಕೊಂಡು ತಿರುಗಾಡ್ತಾ ಇರ್ತಾನೆ, ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾನೆ. ಪೊಲೋನಿಯಸ್ ಎದುರಿಗೆ ಬಂದು ಕೇಳ್ತಾನೆ, ಮೈ ಲಾರ್ಡ್, ವಾಟ್ ಆರ್ ಯು ರೀಡಿಂಗ್? ವಾಟ್ ಆರ್ ದೌ ರೀಡಿಂಗ್? ಏನ್ ಓದ್ತಾ ಇದ್ದೀರಿ ಪ್ರಭು ಅಂತ ಕೇಳಿದಾಗ ಅವನು ಹೇಳ್ತಾನೆ, ವರ್ಡ್ಸ್ ವರ್ಡ್ಸ್ ವರ್ಡ್ಸ್. ಶಬ್ದಗಳು ಶಬ್ದಗಳು ಶಬ್ದಗಳು, ಪದಗಳು ಪದಗಳು ಪದಗಳು. ಈ ಶಬ್ದಗಳಲ್ಲಿ ಅರ್ಥ ಇಲ್ಲ ಅನ್ಬೇಕಾಗಿದೆ ಅವನಿಗೆ. ಹೇಗೆ ಶಬ್ದದಲ್ಲಿ ಅರ್ಥ ಬರ್ಲಿಕ್ಕೆ ಸಾಧ್ಯ ಇದೆ? ತಮ್ಮ ಅಣ್ಣನನ್ನ ಕೊಲೆ ಮಾಡೋದಾದ್ರೆ, ಹೆಂಡತಿ ಗಂಡನನ್ನ ಕೊಲೆ ಮಾಡೋದಾದ್ರೆ, ಕೊಲೆ ಮಾಡಿಸೋದಾದ್ರೆ ಶಬ್ದಗಳಲ್ಲಿ ಅರ್ಥ ಬರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದನ್ನ ನೀವು ಸಮಕಾಲೀನ ಸಂದರ್ಭದಲ್ಲಿಟ್ಟು ನೋಡಿ. ನಾವೆಲ್ಲ ಇಷ್ಟೆಲ್ಲ ಭಾಷಣ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಬರಿತಾ ಇದ್ದೇವೆ, ವ್ಯಾಪಕವಾದಂತಹ ಒಂದು ಓದು ಬರಹ ಇಲ್ಲೆಲ್ಲ ನಡೆದಿದೆ. ಇಲ್ಲಿ ಎಷ್ಟು ಶಬ್ದಗಳಿದ್ದಾವೆ ಮತ್ತು ಎಷ್ಟು ಶಬ್ದಗಳಲ್ಲಿ ಅರ್ಥ ಇದೆ? ನಾನು ಒಂದು ದಿವಸದಲ್ಲಿ 100 ವಚನಗಳನ್ನ ಬರೀಬಹುದು, ಆದರೆ ಬಸವಣ್ಣನ ಒಂದು ವಚನದ ಸಾಲಿಗೆ ಸಮಾನವಾದ ಸಾಲು ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕಂದ್ರೆ ಅಲ್ಲಿ ಮಾತು ಮತ್ತು ಕೃತಿ ಅವೆರಡು ಒಂದೇ ಆಗಿರ್ಬೇಕು. ಇಲ್ಲದೆ ಇದ್ರೆ ತಲೆದಂಡ ಅಂತಾನೆ ಬಸವಣ್ಣ, ತಲೆದಂಡ. ಈಗ ಹಾಗಾಗೋದಿಲ್ಲಲ್ಲ. ಸೊ ಬರೀ ಪದಗಳು, ನಾವು ಪದಗಳನ್ನ ಮಾತಾಡ್ತಾ ಇದ್ದೇವೆ, ಪದಗಳನ್ನ ಬರಿತಾ ಇದ್ದೇವೆ, ಪದಗಳನ್ನೇ ನಂಬಿದ್ದೇವೆ, ಅದರಲ್ಲಿ ಅರ್ಥ ಇಲ್ಲ. ನಾನು ಪ್ರೀತಿಸ್ತೀನಿ ಅಂದ್ರೆ ಡಸಂಟ್ ಮೀನ್ ದಟ್ ಐ ಲವ್ ಯು. ನಾನು ನಿಮ್ಗೆ ಸಹಾಯ ಮಾಡ್ತೇನೆ ಅಂತಂದ್ರೆ ಇಟ್ ಡಸಂಟ್ ಮೀನ್ ಐ ಹೆಲ್ಪ್ ಯು. ಐ ಟ್ರಸ್ಟ್ ಯು ಅಂತ ನಾನು ಹೇಳ್ತೇನೆ, ದೇವರಾಣೆಗೂ ನಾನು ನಿಮ್ಮನ್ನು ನಂಬೋದಿಲ್ಲ.
ಟ್ರಸ್ಟ್ ಮೀ ಅಂತ ನಾನು ಹೇಳ್ತೇನೆ. ನೀವು ನಾನು ಟ್ರಸ್ಟ್ ಮಾಡಿದ್ರೆ ನೀವು ಹಾಳಾಗಿ ಹೋಗೋದು ನಿಶ್ಚಿತ. ಯಾಕಂದ್ರೆ ನಾನು ನಿಮಗೆ ಮೋಸ ಮಾಡೇ ಮಾಡ್ತೇನೆ. ಈ ಮೋಸ, ವಂಚನೆ, ಕಪಟ, ನೀಚತನ, ದುಷ್ಟತನ, ಅಸೂಯೆ, ದ್ವೇಷ, ಮತ್ಸರ ಇವುಗಳನ್ನ ಮುಚ್ಚಿಡ್ಲಿಕ್ಕೆ, ಬಚ್ಚಿಡ್ಲಿಕ್ಕೆ ನಾವು ಭಾಷೆಯನ್ನ ಬಳಸ್ತಾ ಇದ್ದೇವೆ. ಹೀಗಾಗಿ ಭಾಷೆ ಸೋಲ್ತಾ ಇದೆ, ನಾವು ಸೋಲ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಅನೇಕ ಉದಾಹರಣೆಗಳಿವೆ. ಅವುಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇರೋದ್ರಿಂದ. ಮುಂದೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಷಯ, ಯಾಕೆ ಶೇಕ್ಸ್ಪಿಯರ್ನನ್ನು ಓದ್ಬೇಕು ಅಂದ್ರೆ, ಪ್ರೇಕ್ಷಕರು ರಂಗಮಂಚದ ಮೇಲಿನ ಶೇಕ್ಸ್ಪಿಯರ್ನ ಪಾತ್ರಗಳ ಜೊತೆ ಜೀವಂತ ಸಂಬಂಧ ಹೊಂದಿದ್ದಾರೆ. ಬ್ರೆಕ್ಟನ್ ಒಂದು ಮಾತಿದೆ, ಎ ಥಿಯೇಟರ್ ವಿಚ್ ಡಸ್ ನಾಟ್ ಹ್ಯಾವ್ ಎ ಲಿವಿಂಗ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಆಡಿಯನ್ಸ್ ಇಸ್ ನಾನ್ಸೆನ್ಸ್. ಯಾವ ರಂಗಭೂಮಿ ತನ್ನ ಪ್ರೇಕ್ಷಕರೊಂದಿಗೆ ಜೀವಂತವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ವೋ ಅದು ನಾನ್ಸೆನ್ಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಶೇಕ್ಸ್ಪಿಯರ್ನನ್ನ ನಾವು ಯಾಕೆ ಇಷ್ಟಪಡ್ತೇವೆ, ಯಾಕೆ ಅವನು ನಮಗೆ ಆಗ್ತಾನೆ ಅಂತಂದ್ರೆ, ಅವನ ಪ್ರೇಕ್ಷಕರು ಅವನ ಜೊತೆ ಜೀವಂತವಾದ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಒಂದೆರಡು ಉದಾಹರಣೆಗಳನ್ನ ಕೊಟ್ಟು ನಾನು ನನ್ನ ಮಾತನ್ನ ಮುಂದುವರಿಸ್ತೇನೆ. 2017 ನಾನು ಗ್ಲೋಬ್ ಥಿಯೇಟರ್ದಲ್ಲಿ ಕಿಂಗ್ ಲಿಯರ್ ನಾಟಕ ನೋಡಿದೆ. ನನಗೆ ಬಹಳ ಆಶ್ಚರ್ಯ ಆಯ್ತು. ನಾಟಕ ನಡೀತಾ ಇದ್ದಾಗ ಒಬ್ಬ ವೃದ್ಧ ಮಹಿಳೆ ಮೂರ್ಛೆ ಹೋಗಿ ಬಿದ್ದು, ಆಕೆನ ಎತ್ಕೊಂಡು ಹೊರಗಡೆ ಹೋದ್ರು. ನನ್ನ ಪಕ್ಕದಲ್ಲಿ ನಿಂತವನಿಗೆ ಕೇಳಿದೆ, ಏನಾಯ್ತು ಆ ಮಹಿಳೆಗೆ? ಇಲ್ಲ, ಅವಳು ಫೀಲ್ ಮಾಡ್ಕೊಂಡು ಕಾಣ್ತದೆ, ಹೀಗಾಗಿ ಆಕೆ ಮೂರ್ಛೆ ಹೋದ್ಲು. ಮತ್ತೆ 15 ನಿಮಿಷ ಆದ್ಮೇಲೆ ಇನ್ನೊಬ್ಬ ಮಹಿಳೆ ಮೂರ್ಛೆ ಹೋದ್ಲು. 3 ಗಂಟೆಯ ನಾಟಕದಲ್ಲಿ 2 ಮಹಿಳೆಯರು ಮೂರ್ಛೆ ಹೋದದ್ದಕ್ಕೆ ನಾನು ಸಾಕ್ಷಿ. ಇದು ನಮ್ಮ ದೇಶದಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ನಮ್ಮ ಟೇಸ್ಟ್ ಅನ್ನ ಕಳ್ಕೊಂಡು ಬಿಟ್ಟಿದ್ದೇವೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಿ ಹ್ಯಾವ್ ಲಾಸ್ಟ್ ಅವರ್ ಟೇಸ್ಟ್. ಕಲ್ಚರ್ ಅನ್ನೋದಿಲ್ಲ. ನಾವು ಭಾಷಣ ಮಾಡೋದಕ್ಕೆ ಸೀಮಿತ ಮಾಡ್ಕೊಂಡಿದ್ದೇವೆ. ಒಂದು ರಂಗಭೂಮಿಯ ಮೇಲೆ ಒಂದು ಗಂಭೀರವಾದ ದೃಶ್ಯ ನಡೀತಾ ಇದ್ರೆ ಅದನ್ನ ನೋಡಿ ಆಸ್ವಾದಿಸುವ ಒಂದು ಶಕ್ತಿ ಸಾಮರ್ಥ್ಯವನ್ನ ನಾವು ಕಳೆದುಕೊಂಡಿದ್ದೇವೆ. ಸಿನಿಮಾ ಥಿಯೇಟರ್ನಲ್ಲಿ ಹೋಗಿ ನೋಡ್ರಿ ನೀವು, ಒಂದು ಗಂಭೀರವಾದ ಸೀನ್ ನಡೆದಿತ್ತು ಅಂದ್ರೆ ಪ್ರೇಕ್ಷಕರು ಹೇಗೆ ಅದರ ಮೇಲೆ ಅದಕ್ಕೆ ವ್ಯಂಗ್ಯ ಮಾಡ್ತಾರೆ, ಹೇಗೆ ಟೀಕೆ ಮಾಡ್ತಾರೆ ಅನ್ನೋದನ್ನ. ಬಟ್ ಇಂಗ್ಲೆಂಡ್ ನಲ್ಲಿ ಅದು ಹಾಗೆ ಇರಲಿಲ್ಲ. 3 ತಾಸು ನಾಟಕದಲ್ಲಿ ಜನರು ಏನು ಎಂಜಾಯ್ ಮಾಡಿದ್ರು ಅಂತಂದ್ರೆ, ಅವರು ಎಲ್ಲಾ ಪಾತ್ರಗಳೊಂದಿಗೆ ತಮ್ಮ ಜೀವಂತವಾದ ಸಂಬಂಧವನ್ನ ಈಗಲೂ ಇಟ್ಕೊಂಡಿದ್ದಾರೆ. ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ನಾವು ಯುವಕರು, ಯುವತಿಯರು, ಮಧ್ಯವಯಸ್ಕನವರು, ವೃದ್ಧರು ಎಲ್ಲರೂ ಅವನ ನಾಟಕವನ್ನ ನೋಡಿದ್ರು ಮತ್ತು ನಾಟಕವನ್ನ ಎಂಜಾಯ್ ಮಾಡಿದ್ರು. ಆಮೇಲೆ ನೀವು ಸ್ಟ್ಯಾಟ್ಫೋರ್ಡಿಗೆ ಅವನ ಜನ್ಮಭೂಮಿಗೆ ಹೋಗ್ರಿ. ಅವನ ಮನೆ ಎದುರುಗಡೆ 2 ಅತ್ಯಂತ ಸ್ಫುರದ್ರೂಪಿ ನಟರು ಇರ್ತಾರ. 2017 ಅವರು ಇದ್ರು 2 ನಟರು. ದೇ ವರ್ ಎಕ್ಸ್ಟ್ರೀಮ್ಲಿ ಹ್ಯಾಂಡ್ಸಮ್ ಯಂಗ್ ಪೀಪಲ್. ಅವರಿಗೆ ನಾವು ಈ ಪ್ರವಾಸಿಗರು ಹೋಗಿ ಅಲ್ಲಿ ನಿಂತ್ಕೊಂಡು ನಟರಿಗೆ, ನನಗೆ ಹ್ಯಾಮ್ಲೆಟ್ ನಾಟಕದ ಈ ದೃಶ್ಯವನ್ನ ನೀವು ಅಭಿನಯಿಸ್ರಿ ಅಂತಂದ್ರೆ ತಕ್ಷಣನೇ ಅಭಿನಯಿಸ್ತಾರೆ ಅವರು. ಅಂದ್ರೆ ಅವರಿಗೆ ಶೇಕ್ಸ್ಪಿಯರ್ನ ಎಲ್ಲಾ 37 ನಾಟಕಗಳ ಎಲ್ಲಾ ಡೈಲಾಗ್ಸ್ಗಳು ಅವ್ರಿಗೆ ನೆನಪಿವೆ. ಲುಕ್ ಅಟ್ ದೇರ್ ಕಮಿಟ್ಮೆಂಟ್. ನಮ್ಗೆ ಬೇಂದ್ರೆ, ನಮ್ಮ ಅತ್ಯಂತ ಶ್ರೇಷ್ಠ ಕವಿ ಬೇಂದ್ರೆ ಅವರ 10 ಪದ್ಯಗಳು ಕೂಡ ನಮಗೆ ನಮ್ಮ ನಾಲಿಗೆ ಮೇಲೆ ಇರೋದಿಲ್ಲ. ಬೆಂಗಾಲದಲ್ಲಿ ಸಾಧ್ಯ ಇದೆ. ಬೆಂಗಾಲದಲ್ಲಿ ನೀವು ಟ್ಯಾಗೋರ್ ಅವರ ಅನೇಕ ಕವನಗಳು ಅವರ ನಾಲಿಗೆ ಮೇಲೆ ಹರಿದಾಡ್ತವೆ. ಕನ್ನಡದಲ್ಲಿ ಸಾಧ್ಯ ಇಲ್ಲ, ಬಟ್ ಅಲ್ಲಿ ಇದೆ. ನಾನು ಹೇಳ್ತಾ ಇರೋದು ಅಂದ್ರ, ಈ ಜೀವಂತ ಸಂಬಂಧ ಎದಕ್ಕಂತೀವಿ ಅಂದ್ರ ಇದಕ್ಕೆ. ನಾನು ಅಲ್ಲಿ ಹೋಗಿ ಒಂದು 3-4 ನಾಟಕಗಳ ದೃಶ್ಯವನ್ನ ಅವರಿಂದ ನಾನು ಅವರಿಗೆ ಅಭಿನಯಿಸಲಿಕ್ಕೆ ಕೇಳ್ಕೊಂಡೆ. ಅವರು ಅಭಿನಯಿಸಿದ್ರು ಕೂಡ. ಆಮೇಲೆ ಶೇಕ್ಸ್ಪಿಯರ್ ಅವನ ಕಾಲದ ಪ್ರೇಕ್ಷಕರು ನಾಟಕಗಳನ್ನ ಓದ್ತಾ ಇರ್ಲಿಲ್ಲ. ಅವ್ರಿಗೆ ಅವರು ದೇ ವರ್ ನಾಟ್ ರೀಡಿಂಗ್ ಹಿಸ್ ಪ್ಲೇಸ್. ಅವರು ನಾಟಕಗಳನ್ನ ರಂಗಮಂಚದ ಮೇಲೆ ನೋಡಿ ಸುಗಿಸ್ತಿದ್ರು. ಆಮೇಲೆ ಶೇಕ್ಸ್ಪಿಯರ್ ಕೂಡ ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆ, ಸ್ಪಂದನೆ ಹೇಗಿದೆ
ಎಂದು ತಿಳಿಯುವ ಕುತೂಹಲ ಶೇಕ್ಸ್ಪಿಯರ್ಗೆ ಇತ್ತು ಅಂತ ಅನೇಕ ವಿದ್ವಾಂಸರು ಹೇಳ್ತಾರೆ. ಇನ್ನು ಮತ್ತೆ ಅದೇ ಪ್ರಶ್ನೆಯನ್ನ ಕೇಳೋದಾದ್ರೆ, ಶೇಕ್ಸ್ಪಿಯರ್ನ ನಾಟಕಗಳು ಏಕೆ ನಮಗೆ ಅಪ್ಯಾಯಮಾನವಾಗಿ ಕಾಣುತ್ತವೆ? ಏಕೆ ಅವನ ನಾಟಕಗಳನ್ನ ಜನರು ಓದುತ್ತಾರೆ ಅಥವಾ ಪ್ರೇಕ್ಷಕರು ನೋಡುತ್ತಾರೆ? ಏಕೆ ಅವರ ನಾಟಕಗಳ ಕುರಿತು ಚರ್ಚಿಸುತ್ತಾರೆ? ಈ ಪ್ರಶ್ನೆಗಳನ್ನ ನಾವು ಮಾಡಿಕೊಂಡ್ರೆ, ಏಕೆಂದ್ರೆ ಅವನ ನಾಟಕಗಳು ಮನುಷ್ಯನ ಸ್ಥಿತಿಗತಿಯನ್ನು ವ್ಯಕ್ತಪಡಿಸುತ್ತವೆ. ಆಗ್ಲೇ ನಾನು ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ಏನಂತಂದ್ರೆ, ಸಟಲ್ ಹ್ಯೂಮನ್ ಪ್ರಾಬ್ಲಮ್ಸ್ ಅಂಡ್ ನ್ಯೂಯನ್ಸಸ್, ಮನುಷ್ಯನ ಅತ್ಯಂತ ಮೂಲಭೂತ ಸಮಸ್ಯೆಗಳನ್ನ, ತಲ್ಲಣಗಳನ್ನ, ಮನುಷ್ಯನ ಮನಸ್ಸಿನ ವ್ಯವಹಾರಗಳನ್ನ, ಮನುಷ್ಯನ ಹೃದಯದ ಒಂದು ಚಲನವಲನವನ್ನ, ಇವುಗಳನ್ನೆಲ್ಲ ಅತ್ಯಂತ ಸಮರ್ಥವಾಗಿ ಶೇಕ್ಸ್ಪಿಯರ್ ತನ್ನ ನಾಟಕಗಳಲ್ಲಿ ಸೆರೆ ಹಿಡಿದಿದ್ದಾನೆ. ಅವನು ಧರ್ಮದ ಬಗೆಗೆ ಅವನ ಪಾತ್ರಗಳು ಹೆಚ್ಚು ಮಾತನಾಡೋದಿಲ್ಲ, ದೈವದ ಬಗೆಗೆ ಅಲ್ಲಿ ಇಲ್ಲಿ ಪ್ರಸ್ತಾಪ ಇದೆ. ಅವನಿಗೆ ಆಧ್ಯಾತ್ಮಿಕತೆ ಬಗೆಗೆ ಹೆಚ್ಚು ಅವನ ನಾಟಕಗಳು ಮಾತನಾಡೋದಿಲ್ಲ. ಆದರೆ ಮನುಷ್ಯ ಜಗತ್ತು ಅಲ್ಲಿದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. he knew that he was speaking to men. ನಾನು ನನ್ನ ವ್ಯವಹಾರ ಮನುಷ್ಯರೊಂದಿಗೆ, ನನ್ನ ವ್ಯವಹಾರ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಮನುಷ್ಯರೊಂದಿಗೆ, ನನ್ನ ಸಂಬಂಧ ನನ್ನ ಸಮಕಾಲೀನ ಇಂಗ್ಲೆಂಡಿನ ಪ್ರೇಕ್ಷಕರೊಂದಿಗೆ, ಅವರ ಬೇಕು ಬೇಡುಗಳನ್ನ ಪೂರೈಸುವುದು, ಅವರ ನಿರೀಕ್ಷೆಗಳನ್ನ ಪೂರೈಸುವುದು, ಅವರ ಅಭಿಪ್ಸಿ ಆಸೆಗಳನ್ನ ಪೂರೈಸುವುದು ಒಬ್ಬ ಲೇಖಕನಾಗಿ ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದರಿಂದ ಅವರಿಗೆ ಬೇಕಾದಂತ ನಾಟಕಗಳನ್ನ ಅವನು ಬರ್ದ. ಹೆಮ್ಲೆಟ್, ನಮ್ಗೆ ಹೆಮ್ಲೆಟ್ ಅಂದ್ರೆ ಇದು ಪೌರುಷದ ಕುರಿತು ಧ್ಯಾನಿಸ್ತಕ್ಕಂಥ ಒಂದು ನಾಟಕ. ಮ್ಯಾಕ್ಬೆತ್ ಅಪರಿಮಿತ ಆಕಾಂಕ್ಷೆಯ ಬಗ್ಗೆ ಅದು ನಮ್ಮನ್ನ ಎಚ್ಚರಿಸ್ತದೆ. ನಮ್ಮ ಸಮಕಾಲೀನ ಜಗತ್ತನ್ನ ನೋಡಲು, ಅರ್ಥೈಸಿಕೊಳ್ಳಲು ಅದು ನಮಗೆ ನೆರವು ನೀಡ್ತದೆ. ಒಥೆಲೋ ಸಂದೇಹ, ಸೀಸರ್ನ ಅಹಂಕಾರ, ಲಿಯರ್ನ ಮೂರ್ಖತನ ನಮ್ಮನ್ನ ಅಂತರ್ಮುಖಿಯನ್ನಾಗಿ ಮಾಡ್ತದೆ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇನ್ನೊಂದು 5 ನಿಮಿಷ ಟೈಮ್ ತಗೋಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸಮಯ ಆಗ್ಲೇ 6 ಗಂಟೆ ಆಗಿದೆ. ಒಂದು 5 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ, ಆಮೇಲೆ ಚರ್ಚೆ ಮಾಡೋಣ. ನಾನು ಮಾಡಿಕೊಂಡ ಪಟ್ಟಿ ಇನ್ನೂ ಬಹಳ ದೀರ್ಘ ಇದೆ. ಮತ್ತೊಂದು ಸಲ ನಿಮ್ಮನ್ನ ಈ ಮ್ಯಾಕ್ಬೆತ್ ನಾಟಕದ ಬಗ್ಗೆ 1-2 ಮಾತುಗಳನ್ನು ಹೇಳ್ಬೇಕು. ಇಟ್ಸ್ ಎ ಡಾರ್ಕ್ ಪ್ಲೇ ಅಂತ ಕರೀತಾರೆ ಅದಕ್ಕೆ ಕತ್ತಲೆಯ ನಾಟಕ ಅಂತಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಡಾರ್ಕ್ ಪ್ಲೇ. ಇದು ಯಾಕೆ ಅಂತಂದ್ರೆ, ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ಇದು ಕತ್ತಲೆಯ ನಾಟಕ ಅಲ್ಲ. ಈ ನಾಟಕದ ಬಹುತೇಕ ಘಟನೆಗಳು ಜರುಗುವುದು ರಾತ್ರಿಯ ಹೊತ್ತಿನಲ್ಲಿಯೇ. ನೀವು ನಾಟಕದ ಪ್ರಾರಂಭದಿಂದ ಅಂತ್ಯದವರೆಗೆ ನೀವು ಸೂಕ್ಷ್ಮವಾಗಿ ನೋಡ್ರಿ, ಎಲ್ಲಾ ಮುಖ್ಯ ಘಟನೆಗಳು ನಡೆಯೋದು ರಾತ್ರಿ ಹೊತ್ತಿನಲ್ಲೇ. ಕೆಲವು ದೃಶ್ಯಗಳು ಹಗಲು ಹೊತ್ತಿನಲ್ಲಿ ನಡೆದ್ರೂ ಕೂಡ ಅಲ್ಲೆಲ್ಲ ಮಿಸ್ಟ್ ಇರ್ತದೆ, ಅಥವಾ ಕೆಟ್ಟ ಹವಾಮಾನದಿಂದ ಎಲ್ಲ ಮಸುಕಾಗಿರ್ತದೆ. ಅದು ಕೂಡ ಒಂದು ಸಂಕೇತ, ಅದು ಕೂಡ ಒಂದು ಇಟ್ಸ್ ಎನ್ ಇಮೇಜ್ ಅವರ ನಾಟಕದಲ್ಲಿ. ಮ್ಯಾಕ್ಬೆತ್ ಡಂಕನ್ನ ಕೊಲೆ ಮಾಡ್ತಾನೆ. ಡಂಕನ್ನ ಕೊಲೆ ಮಾಡಿ ರಾಜ ಆಗ್ಬೇಕು. ಪತ್ನಿ ಅದಕ್ಕೆ ಸಹಕಾರ ಕೊಡ್ತಾಳೆ. ಇನ್ಫ್ಯಾಕ್ಟ್ ಲೇಡಿ ಮ್ಯಾಕ್ಬೆತ್ ನನ್ನ ಪ್ರಿಪೇರ್ ಮಾಡ್ತಾಳೆ ಮರ್ಡರ್ ಮಾಡ್ಲಿಕ್ಕೆ, ಹತ್ಯೆ ಮಾಡ್ಲಿಕ್ಕೆ. ಅವನು ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದ್ಮೇಲೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇಲ್ಲ ನಾನು ತಪ್ಪು ಮಾಡಿದೆ, ಐ ಕಮಿಟೆಡ್ ಎ ಮಿಸ್ಟೇಕ್, ಐ ಕಮಿಟೆಡ್ ಎ ಸಿನ್. ಆದ್ರೆ ಫಿಲಾಸಫಿ ಇದೆಯಲ್ಲ, ವಾಟ್ ಇಸ್ ಡನ್ ಕ್ಯಾನ್ ನಾಟ್ ಬಿ ಅನ್ಡನ್, ದೇರ್ ಇಸ್ ನೋ ಅಂಡೂಯಿಂಗ್. ಡಂಕನ್ ಸತ್ತು ಹೋದ, ಅವನಿಗೆ ನೀನು ಪುನರ್ಜನ್ಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮರುಜೀವ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಅಂಡೂಯಿಂಗ್. ಸೊ ಅವಾಗ ಅವನಿಗೇನು ತಿಳುವಳಿಕೆ ಬರ್ತದೆ ಅಂತಂದ್ರೆ, ನಾನು ಕೇವಲ ಡಂಕನ್ ಅನ್ನ ಕೊಲ್ಲಲಿಲ್ಲ, ಇನ್ ಕಿಲ್ಲಿಂಗ್ ಡಂಕನ್ ಐ ಕಿಲ್ಡ್ ಮೈ ಸ್ಲೀಪ್, ನಾನು ನನ್ನ ನಿದ್ರೆಯನ್ನ ಕೊಂದೆ ಅಂತ ಅನಿಸ್ತದೆ ಅವನಿಗೆ. ಕೊನೆಗೆ ಹೆಂಡತಿ ಸತ್ತು ಹೋದಾಗ, ಲೇಡಿ ಮ್ಯಾಕ್ಬೆತ್ ಸತ್ತು ಹೋದ್ಮೇಲೆ ಅವನಿಗೆ ಜ್ಞಾನೋದಯ ಆಗ್ತದೆ. ಅವಾಗ ಮ್ಯಾಕ್ಬೆತ್ನಿಗೆ ಜೀವನ ದೀರ್ಘವಾಗಿಲ್ಲ ಅಂತ ಅನಿಸ್ತದೆ. ಆಮೇಲೆ ಹ್ಯೂಮನ್ ಲೈಫ್ ಈಸ್ ವೆರಿ ಶಾರ್ಟ್ ಆಸ್ ಪರ್ಹ್ಯಾಪ್ಸ್ ಕ್ಯಾಂಡಲ್. ಒಂದು ಮೊಂಬತ್ತಿ ಎಷ್ಟು ಶಾರ್ಟ್ ಆಗಿರ್ತದೆ, ಅವ್ರ ಲೈಫ್ ಎಷ್ಟು ಶಾರ್ಟ್ ಆಗಿರ್ತದಲ್ಲ, ಅಷ್ಟು ಹ್ಯೂಮನ್ ಲೈಫ್ ಅಂತಕ್ಕಂಥ ಒಂದು ತಿಳುವಳಿಕೆ ಅವನಿಗೆ ಬರ್ತದೆ.
ತುಂಬಾ ಕ್ಷಣಿಕವಾದದ್ದು ಅಂತಕ್ಕಂಥ ತಿಳುವಳಿಕೆ ಬರುತ್ತದೆ. ನೋಡಿ, ತಿಳುವಳಿಕೆ ಬರುವ ಕಾಲಕ್ಕೆ ಬಂದ್ರೇನೆ ಅದು ವಾಸಿ. ಹೊತ್ತು ಮೀರಿದ ಮೇಲೆ ಬರುವ ತಿಳುವಳಿಕೆಗೆ ಯಾವ ಅರ್ಥವೂ ಇರೋದಿಲ್ಲ. ಈಗ ಕರ್ನಾಟಕ ಯಯಾತಿ ನಾಟಕದಲ್ಲಿ ನಾಟಕದ ಕೊನೆಗೆ ಯಯಾತಿಗೆ ತಿಳುವಳಿಕೆ ಬರ್ತದೆ. ನಾನು ಪೂರ್ವನಿಂದ ಆಯುಷ್ಯವನ್ನ, ಅವನ ಯೂತ್ತನ್ನ ನಾನು ಕಸ್ಕೊಳ್ಬಾರ್ದಾಗಿತ್ತು, ಅವನ ತಾರುಣ್ಯವನ್ನ ನಾನು ಕಸಿದುಕೊಳ್ಳಬಾರದಾಗಿತ್ತು. ಬಟ್ ಇಟ್ ವಾಸ್ ಟೂ ಲೇಟ್. ಅದಕ್ಕೆ ಬಸವಣ್ಣ ಹೇಳೋದು, ಹೊತ್ತು ಹೋಗುವ ಮುನ್ನ, ಬೆನ್ನು ಬಾಗುವ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ. 70 ವರ್ಷಕ್ಕೆ ನಿಮ್ಗೆ ದೇವರನ್ನ ನೆನೆದ್ರೆ ದೇವರು ಸಿಗೋದಿಲ್ಲ. 20 ವರ್ಷದಾಗಿದ್ದಾಗ ಅದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು ಅನ್ನೋದು. ಆಮೇಲೆ ನಮ್ಮ ಕನಸು, ನಮ್ಮ ಬಯಕೆ, ನಮ್ಮ ಅಭಿಪ್ಸೆ, ನಮ್ಮ ಮಹತ್ವಾಕಾಂಕ್ಷೆ, ಅಥವಾ ನಾವು ಸರ್ವಾಧಿಕಾರಿ ಆಗುವ ಅಥವಾ ರಾಜನಾಗುವ ಕನಸು ಎಲ್ಲವೂ ಬರೀ ಗೊಂದಲ, ನಾಯ್ಸಸ್ ಅಂತಕ್ಕಂಥ ಒಂದು ತಿಳುವಳಿಕೆ ಅವನಿಗೆ ಬರ್ತದೆ. ಅವಾಗ ಅವನು ಅದ್ಭುತವಾದಂತ ಮಾತನ್ನ ಹೇಳ್ತಾನೆ. ಹೆಂಡತಿ ತೀರಿ ಹೋದಾಗ ಆಡ್ತಕ್ಕಂಥ ಮಾತು, ಟುಮಾರೋ ಟುಮಾರೋ ಅಂಡ್ ಟುಮಾರೋ ಅಂಡ್ ಟುಮಾರೋ creeps in this pretty pace from day to day to the last syllable of recorded time. ನಾಳೆ ಮತ್ತು ಇವತ್ತು ಇವುಗಳ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ಲ. ಇವತ್ತು ಇದ್ದ ಹಾಗೆ ನಾಳೆ, ನಾಳೆ ಇದ್ದ ಹಾಗೆ ನಾಡಿದ್ದು. ಈ ಜೀವನ ಚಕ್ರ ಅಥವಾ ಈ ವಿಶ್ವ ಚಕ್ರ ಎಲ್ಲಿವರೆಗೆ ತಿರುಗ್ತಾ ಇದೆಯೋ ಅಲ್ಲಿವರೆಗೆ ಹೀಗೆ ದಿನಗಳು ಬರ್ತಾ ಇರ್ತವೆ, ದಿನಗಳು ಹೋಗ್ತಾ ಇರ್ತವೆ. ಇಲ್ಲಿ ಏನು ಅದ್ಭುತವಾದಂಥದ್ದು ಘಟಿಸೋದಿಲ್ಲ. ಒಂದು ನಿರಾಶೆ ಭಾವನೆ, ನಕಾರಾತ್ಮಕತೆ ಅವನ ಮನಸ್ಸಿನ ಮೇಲೆ ಬಂದು ಹೋಗ್ಬಿಡ್ತಿದೆ. ನಮ್ಮ ಪಯಣ, ಈ ನಮ್ಮ ಪಯಣದ ಅಂತ್ಯ ಎಂಥದ್ದು? ಡಸ್ಟಿ ಡೆತ್, ಸಾವಿನಡೆಗೆ ನಮ್ಮ ಪಯಣ. ನೀನೇನು ಭಿಕ್ಷುಕನೋ, ನೀನು ಮಂತ್ರಿಯೋ, ನೀನು ಮುಖ್ಯಮಂತ್ರಿಯೋ, ಪ್ರಧಾನಮಂತ್ರಿಯೋ, ನೀನು ಗಂಡೋ, ನೀನು ಹೆಣ್ಣೋ, ನಿಂದು ಆ ಜಾತಿಯೋ ಈ ಜಾತಿಯೋ, ಎಲ್ಲರೂ ಹೊರಟಿರೋದು ಸಾವಿನಡೆಗೆ. ಸಾವಿನಡೆಗೆ ಅದೇ ನಮ್ಮ ಕೊನೆಯ ಸ್ಟಾಪ್. ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಈಸ್ ಬಟ್ ಎ ವಾಕಿಂಗ್ ಶಾಡೋ. ಔಟ್ ಬ್ರೀಫ್ ಕ್ಯಾಂಡಲ್. ಸತ್ತು ಹೋಗ್ಬಿಡ್ಬೇಕು. ಹೇಳ್ತಿ ಪತ್ನಿ ಸತ್ತದ್ದು ಹೇಳಿದ್ರೆ, ಶಿ ಶುಡ್ ಹ್ಯಾವ್ ಡೈಡ್ ಹಿಯರ್ ಆಫ್ಟರ್. ಅವಳು ಸತ್ತು ಹೋದ್ಲಾ, ಸಂತೋಷ ಆಯ್ತು ಅಂತ ಅವನಿಗೆ. ಅವಳು ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ದಿದ್ರೆ ಈಗ ಸತ್ತು ಹೋಗ್ಬಿಡ್ಬೇಕಾಗಿತ್ತು, ಈಗ ಸಾಯಲೇಬೇಕಾಗಿತ್ತು. ಸತ್ತು ಹೋದ್ಲಲ್ಲ, ಸಂತೋಷ. ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಈಸ್ ಬಟ್ ಎ ವಾಕಿಂಗ್ ಶಾಡೋ. ದೇರ್ ಇಸ್ ನೋ ಸಬ್ಸ್ಟೆನ್ಸ್ ಇನ್ ಇಟ್. ಇದೊಂದು ನೆರಳು. ಎ ಪೂರ್ ಪ್ಲೇಯರ್ that struts and frets his hour upon the stage. ಒಬ್ಬ ನಟ ಎಲ್ಲಿವರೆಗೆ ರಂಗಭೂಮಿಯ ಮೇಲೆ ಇರ್ತಾನೋ ಅಲ್ಲಿವರೆಗೂ ಜನರು ನಗ್ತಾರೆ, ಚಪ್ಪಾಳೆ ತಡ್ತಾರೆ. ಎಲ್ಲಿವರೆಗೆ ಅವನು ಅಭಿನಯ ಮಾಡ್ತಾನಲ್ಲ ಅಲ್ಲಿವರೆಗೆ ಅವನನ್ನ ಇಷ್ಟಪಡ್ತಾರೆ. ಒಂದು ಸಲ ಅವನು ತೆರೆ ಮೇರೆಗೆ ಸರಿದ್ರೆ ಅವನ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ಈಗ ನಾವು ನಮ್ಮ ಅನೇಕ ಯುವಕರಿಗೆ ರಾಜ್ಕುಮಾರ್ ಅವ್ರ ಬಗೆಗೇನೆ ಪರಿಚಯ ಇಲ್ಲ. ಒಂದು ಉದಾಹರಣೆ ಹೇಳೋದಾದ್ರೆ, ದಿಲೀಪ್ ಕುಮಾರ್ ಇನ್ನೂ ಜೀವಂತವಾಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ಇಂಡಿಯಾದಾಗ ಅರ್ಧ ಜನರಿಗೆ ಗೊತ್ತಿಲ್ಲ ಅವ್ರು ಜೀವಂತ ಇದ್ದಾರೆ ಅನ್ನೋದು. ಯಾಕಂದ್ರೆ ಅವ್ರು ತೆರೆ ಮರೆಗೆ ಸರಿದು ಬಿಟ್ರಲ್ಲ. ಹಾಗೆ ಮನುಷ್ಯ ಹಾಗೇನೆ. ಈಗ ನಾನೊಬ್ಬ ಕುಟುಂಬದ ಮುಖ್ಯಸ್ಥನೋ, ವಿಭಾಗದ ಮುಖ್ಯಸ್ಥನೋ ಏನೋ, ಅದೆಲ್ಲ ಆಸ್ ಲಾಂಗ್ ಆಸ್ ಐ ಆಮ್ ಅಲೈವ್ ಇಟ್ ಮೇಕ್ ಸಮ್ ಸೆನ್ಸ್. ಎಲ್ಲಿವರೆಗೆ ನಾನು ಜೀವಂತವಾಗಿ ಇರ್ತಾನೆಯೋ ಅಲ್ಲಿವರೆಗೆ ಅದಕ್ಕೆ ಅರ್ಥ, ಮಹತ್ವ ಇರ್ತದೆ. ಸತ್ತು ಹೋದ್ಮೇಲೆ ಏನು ಇರೋದಿಲ್ಲ, ಮಣ್ಣಿನಲ್ಲಿ ಹೂತ್ ಬಿಡೋದು ಅಷ್ಟೇ. ಈಗಂತರೂ ಸಾವಿನ ಬಗೆಗೆ, ಇದರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ಮುಂದೆ ಹೇಳ್ತಾನೆ ಅವನು, ಅಂಡ್ ದೆನ್ ಈಸ್ ಹರ್ಡ್ ನೋ ಮೋರ್. ಇಟ್ ಈಸ್ ಎ ಟೇಲ್ ಟೋಲ್ಡ್ ಬೈ ಅನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಂಗ್ ನಥಿಂಗ್. ಏನಪ್ಪಾ ಜೀವನ? ಮುಟ್ಟಾಡ ಹೇಳಿದ ಕತೆ. ನಾಟ್ ಇವನ್ it's a tale not told by a wise man. It's a tale told by an idiot. It's a tale told by an idiot full of sound and fury. What does it signify? Nothing. ಜೀವನ ಅಂದ್ರೆ ಬಹಳ ಅದ್ಭುತ ಅನ್ನಿಸ್ತದೆ. ಏನದು, ಎಂತ ವೇಷಭೂಷಣ, ಕಾರು, ಬಂಗ್ಲೆ, ಸಭೆ ಸಮಾರಂಭ, ಚಪ್ಪಳೆ ಎಲ್ಲ ಇದೆ. ಇದು ಏನನ್ನು ಸೂಚಿಸ್ತದೆ? ಏನು ಇಲ್ಲ ಅಂತಕ್ಕಂಥ ಮಾತಿಗೆ ತೀರ್ಮಾನಕ್ಕೆ ಅವನು ಬರ್ತಾನೆ. ಇನ್ನು
ಕೊನೆಗೆ ಶೇಕ್ಸ್ಪಿಯರ್ನ ಅವನಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತೆ, ಸಾವಿನ ನಂತರದ ಜೀವನದ ಗತಿಯಲ್ಲಿ ವಿಶ್ವಾಸ ಇತ್ತೆ, ಅವನಿಗೆ ವಾಸ್ತವವೇ ಮುಖ್ಯವಾಗಿತ್ತೆ. ಇಂಥ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಕಷ್ಟ, ಸಮಯದ ಅಭಾವ ಇರೋದ್ರಿಂದ ನಾನು ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಶೇಕ್ಸ್ಪಿಯರ್ ಒಂದು ಮಾತು ಸ್ಪಷ್ಟವಾಗಿ ಹೇಳಬೇಕು, ಈ ಕ್ರಿಶ್ಚಿಯಾನಿಟಿ ಬಗೆಗೆ ಶೇಕ್ಸ್ಪಿಯರ್ನಿಗೆ ದೊಡ್ಡ ಮಟ್ಟದ ಗೌರವ ಇತ್ತು ಅಂತ ಒಂದೊಂದ್ಸಲ ಅನಿಸೋದಿಲ್ಲ. ಏಕೆಂದ್ರೆ ಸಾಕಷ್ಟು ಆಂಟಿ ಕ್ರಿಶ್ಚಿಯನ್ ಒಂದು ಸಂದರ್ಭಗಳು ಅವನ ನಾಟಕದಲ್ಲಿ ಬರ್ತದೆ. ಅವನು ಇದ್ರ ಬಗೆಗೆ, ನೈತಿಕತೆ ಬಗೆಗೆ ಮತ್ತು ಪುನರ್ಜನ್ಮದ ಬಗೆಗೆ, ದೈವದ ಬಗೆಗೆ, ದೇವರ ಬಗೆಗೆ ಅನೇಕ ವಿರೋಧಾಭಾಸಗಳು ನಮಗೆ ಕಾಣಸಿಗ್ತವೆ. ಉದಾಹರಣೆಗೆ ಸಾವಿನ ಬಗ್ಗೆ ಹ್ಯಾಮ್ಲೆಟ್ ಹೇಳ್ತಾನೆ, ದ ಅನ್ಡಿಸ್ಕವರ್ಡ್ ಕಂಟ್ರಿ ಫ್ರಮ್ ಹೂಸ್ ಬಾರ್ನ್ ನೋ ಟ್ರಾವೆಲರ್ ರಿಟರ್ನ್ಸ್ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸೊ ಇದೆಲ್ಲ ಇಷ್ಟು ಹೇಳಿದ್ಮೇಲೆ ನಿಮಗೆ ಶೇಕ್ಸ್ಪಿಯರ್ನ ನಿಜವಾದ ಭಾವನೆಗಳನ್ನ, ವ್ಯಕ್ತಿಗತ ಭಾವನೆಗಳು, ಅವನ ಪ್ರೇಮ, ಪ್ರೀತಿ ಅಥವಾ ಅವನ ಸಾಫಲ್ಯ, ಅವನ ವಿಫಲ ಪ್ರೇಮ ಇತ್ಯಾದಿ ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅವನ ಸುನಿತಗಳನ್ನ ನಾವು ಓದ್ಬೇಕು. ಅವನ ಸುನಿತಗಳಲ್ಲಿ ನಮಗೆ ಪ್ರೀತಿ, ಸಾವು ಮತ್ತು ಅಮರತ್ವ ನಮಗೆ ಕಾಣಿಸ್ತದೆ. ಮತ್ತು ಅವನ ಅಮರತ್ವಕ್ಕೆ ಆಧ್ಯಾತ್ಮಿಕತೆಯ ಒಂದು ಆರೋಪವನ್ನ ನಾವು ಮಾಡಬಾರ್ದು. ಮಕ್ಕಳನ್ನ ಹೆರುವುದು, ಕಾವ್ಯದಲ್ಲಿ ಅಮರತ್ವ ಸಾಧಿಸುವುದು ಅವನ ಅಮರತ್ವಕ್ಕಿರುವ ಅರ್ಥಗಳು. ಇಲ್ಲಿ ಅನೇಕ ಮಾತುಕತೆ ನಾನು ನನ್ನ ಭಾಷಣದ ಕೊನೆಯ ಘಟ್ಟಕ್ಕೆ ಬರ್ತೇನೆ. ಇನ್ನು 2 ನಿಮಿಷದಲ್ಲಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಪ್ರತಿಯೊಂದು ಯುಗಧರ್ಮ ಶೇಕ್ಸ್ಪಿಯರ್ನನ್ನ ತನ್ನ ಅಗತ್ಯಕ್ಕೆ ತಕ್ಕಂತೆ ಮರು ವ್ಯಾಖ್ಯಾನಿಸುತ್ತದೆ. ಅವನು ಈಗಲೂ ಪ್ರಸ್ತುತ ಮತ್ತು ಎಲ್ಲ ಕಾಲಕ್ಕೂ ಪ್ರಸ್ತುತ, ಈ ಮಾತಿನಲ್ಲಿ ನನಗಂತರೂ ಸಂದೇಹ ಇಲ್ಲ. ಮತ್ತು ಶೇಕ್ಸ್ಪಿಯರ್ ಜಾತ್ಯತೀತವಾಗಿ ಮತ್ತು ಅಧಾರ್ಮಿಕವಾಗಿ, ಅರಿಲಿಜಿಯಸ್ ಅನ್ನೋ ಅರ್ಥದಲ್ಲಿ ಜೀವನವನ್ನ ಅರ್ಥಿಸ್ತಾನೆ. ಅದು ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ಅವನು ಸ್ವತಂತ್ರ ವಿಚಾರವಾದಿ, ಲಿಬರಲ್ ಥಿಂಕರ್. ಅವನು ಯಾವ ಪಂಥಕ್ಕೂ ಮತ್ತು ಯಾವ ಸಿದ್ಧಾಂತಕ್ಕೂ ಕಟ್ಟು ಬಿದ್ದವನಲ್ಲ. ಹೀಗಾಗಿ ಅವನನ್ನ ಕಟ್ಟಿ ಹಾಕುವಲ್ಲಿ ಎಲ್ಲಾ ಪಂಥಗಳು ಮತ್ತು ಸಿದ್ಧಾಂತಗಳು ಸೋತಿವೆ. ಇದ್ರ ಬಗ್ಗೆ ನಾನು ದೊಡ್ಡ ವಿವರಣೆ ಕೊಡ್ಲಿಕ್ಕೆ ಹೋಗುದಿಲ್ಲ. ಕೆಲವರು ಹೇಳ್ತಾರೆ ಅವನು ಈಸ್ ಎ ಕಲೋನಿಯಲ್ ರೈಟರ್, ಇನ್ನು ಕೆಲವರು ಅವನು ಪೋಸ್ಟ್ ಕಲೋನಿಯಲ್ ರೈಟರ್, ಕೆಲವರು ಅವನು ಆಂಟಿ ಫೆಮಿನಿಸ್ಟ್ ಅಂತಾರೆ. ಸಾಕಷ್ಟು ಫೆಮಿನಿಸಮ್ಗೆ ಪೂರಕವಾದಂತ ಸಂಗತಿಗಳು ಅವನಲ್ಲಿ ಸಿಗ್ತವೆ. ಅವನು ಒಬ್ಬ ಸಿನಿಕ್ ಆಗಿದ್ದ ಅಂತ ಕೆಲವರು ಹೇಳ್ತಾರೆ, ಫಿಲಾಸಫರ್ ಆಗಿದ್ದ, ತತ್ವಜ್ಞಾನಿ ಆಗಿದ್ದ ಅಂತ ಕೆಲವರು ಹೇಳ್ತಾರೆ, ಮನಃಶಾಸ್ತ್ರಜ್ಞ ಆಗಿದ್ದ ಅಂತ ಹೇಳ್ತಾರೆ. ಆಮೇಲೆ ಅವನೊಬ್ಬ ರಮ್ಯವಾದಿ ಆಗಿದ್ದ ಅಂತ ಹೇಳ್ತಾರೆ, ಅವನು ಪ್ರೊಟೋ ಮಾರ್ಕ್ಸ್ವಾದಿ ಆಗಿದ್ದ ಅಂತ ಹೇಳ್ತಾರೆ, ಅಥವಾ ಪ್ರೊಟೋ ಫ್ರೈಡಿಯನ್ ಆಗಿದ್ದ ಅಂತ ಹೇಳ್ತಾರೆ, ಅಥವಾ ಸ್ವಾತಂತ್ರ್ಯದ ಚಾಂಪಿಯನ್ ಆಫ್ ಫ್ರೀಡಮ್ ಆಗಿದ್ದ ಅಂತ ಹೇಳ್ತಾರೆ. ಕೊನೆಗೆ ಹೇಳೋದಾದ್ರೆ ಈ ಎಲ್ಲಾ ಮಾತುಗಳನ್ನ ನಾವು ಲಕ್ಷ್ಯಲ್ಲೇ ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಶೇಕ್ಸ್ಪಿಯರ್ ನಿಸ್ಸಂಶಯವಾಗಿ ಈ ದೇಶ ಸೃಷ್ಟಿ ಮಾಡಿ, ಈ ಜಗತ್ತು ಸೃಷ್ಟಿ ಮಾಡಿದ ಅತ್ಯಂತ ಅದ್ಭುತವಾದಂತಹ ಪ್ರತಿಭೆ. ಶೇಕ್ಸ್ಪಿಯರ್ is the greatest genius that the world has ever produced. ಕುರ್ತುಕೋಟಿಯವರ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಅವ್ರು ಒಂದ್ಸಲ ಹೇಳಿದ್ರು, ಶೇಕ್ಸ್ಪಿಯರ್ ಈಸ್ ಲೈಕ್ ಆಲ್ ಆಫ್ ಹಿಸ್ ಕ್ಯಾರೆಕ್ಟರ್ಸ್ ಅಂಡ್ ಹಿ ಈಸ್ ಲೈಕ್ ನನ್ ಆಫ್ ಹಿಸ್ ಕ್ಯಾರೆಕ್ಟರ್ಸ್. ಶೇಕ್ಸ್ಪಿಯರ್ ಅವನ ಎಲ್ಲಾ ಪಾತ್ರಗಳಿದ್ದಂತೆ ಇದ್ದ, ಅಥವಾ ಶೇಕ್ಸ್ಪಿಯರ್ ಅವನ ಯಾವ ಪಾತ್ರಗಳು ಇದ್ದಂತೆಯೂ ಇರಲಿಲ್ಲ ಅಂತಕ್ಕಂಥ ಮಾತನ್ನ ಕುರ್ತುಕೋಟಿಯವರು ಹೇಳಿದ್ರು. ಹೀಗೆ ಅನೇಕ ಸಂಗತಿಗಳನ್ನ, ಹೊಳವುಗಳನ್ನ, ಪ್ರಶ್ನೆಗಳನ್ನ ನಮ್ಮಲ್ಲಿ ಹುಟ್ಟುಹಾಕುವ, ನಮ್ಮನ್ನು ತಟ್ಟುವ, ನಮ್ಮನ್ನು ಕಾಡುವ, ನಮ್ಮನ್ನು ಪೀಡಿಸುವ ಮತ್ತು ನಮ್ಮಲ್ಲಿ ಮನುಷ್ಯರ ಬಗೆಗೆ ಪ್ರೀತಿ ಹುಟ್ಟಿಸುವ, ನಮ್ಮಲ್ಲಿ ಮನುಷ್ಯರ ಶ್ರೇಷ್ಠತೆಯ ಬಗೆಗೆ ಪ್ರೀತಿ ಹುಟ್ಟಿಸುವ ಮತ್ತು ನಮ್ಮಲ್ಲಿ ಮನುಷ್ಯನ ನೀಚದತನದ ಬಗೆಗೆ, ಮನುಷ್ಯನ ಕ್ರೂರತನದ ಬಗೆಗೆ ಎಚ್ಚರವನ್ನ ಹುಟ್ಟಿಸುವ ಶೇಕ್ಸ್ಪಿಯರ್ ಈ ಜಗತ್ತು ಕಂಡ ಅತ್ಯಂತ ಮಹತ್ವದ ವಿಸ್ಮಯಕಾರಿ ನಾಟಕಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಧನ್ಯವಾದಗಳು. ಈಗ ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ಡಾಕ್ಟರ್ NS ಗುಂಡೂರ್, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು, ದಾವಣಗೆರೆ ವಿಶ್ವವಿದ್ಯಾಲಯ, ಇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ.
ವಿಲಿಯಂ ಶೇಕ್ಸ್ಪಿಯರ್ನ ಜನ್ಮದಿನದ ಅಂಗವಾಗಿ ಧಾರವಾಡ ಕಟ್ಟೆ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿದೆ. ಈ ಉಪನ್ಯಾಸ ಮಾಲಿಕೆಯಲ್ಲಿ ಹಲವಾರು ಜನ ವಿದ್ವಾಂಸರು ನಾಟಕ ರಂಗಭೂಮಿ ಜೊತೆ ತೊಡಗಿಕೊಂಡವರು ಮಾತನಾಡಿದ್ದಾರೆ. ನಮ್ಮ ತಿಳಿವಿನ ಕ್ಷಿತಜವನ್ನು ವಿಸ್ತಾರಗೊಳಿಸಿದ್ದಾರೆ. ಅದರಂತೆಯೇ ಇವತ್ತು ಕೂಡ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ಶೇಕ್ಸ್ಪಿಯರ್ನ ಯಾಕೆ ಓದಬೇಕು ಅಂತ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಎತ್ತಿ ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತಿನ ಈ ಪ್ರಶ್ನೆ ಕುರಿತು, ಈ ಉಪನ್ಯಾಸವನ್ನು ಕುರಿತು ಮಾತನಾಡೋಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳಬೇಕು. ನನಗೇನು ಅಂತಂತಂದ್ರೆ, ಧಾರವಾಡ ಕಟ್ಟೆ ಶೇಕ್ಸ್ಪಿಯರ್ನ ಬಗ್ಗೆ ಈ ರೀತಿ ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸಿದ್ದಕ್ಕಿನ ಧಾರವಾಡ ಕಟ್ಟೆ ಅಂತ ಅನ್ನುವ ಒಂದು ಗುಂಪು ಹುಟ್ಕೊಂಡಿದ್ದೆ ನಮ್ಮೆಲ್ಲರ ಸುದೈವ ಅಂತ ಹೇಳ್ತಾರೆ. ನಾವು ಎಲ್ಲ ಅವಾಗ ಧಾರವಾಡಕ್ಕೆ ಬಂದಾಗಿನ ಧಾರವಾಡ ಇವತ್ತು ಇಲ್ಲ. ನಾವು ಶೇಕ್ಸ್ಪಿಯರ್ನ ಹೆಂಗ ಪುನರ್ ನಿರ್ಮಾಣ ಮಾಡ್ತಾ ಇದ್ದೇವಲ್ಲ, ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೇವಲ್ಲ, ಆ ರೀತಿ ಧಾರವಾಡದ ಒಂದು ಇಂಟೆಲೆಕ್ಚುವಲ್ ಟ್ರೆಡಿಷನ್ ಅನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಬೇಕಾದ ಕಾಲ ಇರೋದ್ರಿಂದ ಮೊದಲು ನಾನು ಈ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದನ್ನ ಯಾಕೆ ನಾನು ಹೇಳ್ಬೇಕಾಗಿತ್ತು ಅಂತಂತಂದ್ರೆ, ಈ ಧಾರವಾಡ ಕಟ್ಟೆ ಮತ್ತು ನಮ್ಮ ಧಾರವಾಡದ ಪರಂಪರೆಯನ್ನ ನೆನಪಿಸ್ತದೆ. ಬೇಂದ್ರೆಯವರು ಕೂಡ ಪುಣೆಯಿಂದ ಧಾರವಾಡಕ್ಕೆ ಬಂದಾಗ ಗೆಳೆಯರ ಗುಂಪನ್ನ ಕಟ್ಟಿದ್ರು. ಈ ರೀತಿ ಹಲವಾರು ಗುಂಪುಗಳು ಧಾರವಾಡದೊಳಗೆ, ಇಡೀ ಕರ್ನಾಟಕ ಕಾಲೇಜ್ನೊಳಗೆ ಎಷ್ಟೆಷ್ಟೋ ಕ್ರಿಯೇಟಿವ್ ರೆಸ್ಪಾನ್ಸ್ ಕ್ಲಬ್ನಂತ ಅಂತ ಕ್ಲಬ್ಗಳಿಂದ ಹಿಡಿದು ಎಷ್ಟೋ ಗುಂಪುಗಳು ಧಾರವಾಡನ ಕಂಡಿದೆ. ಮತ್ತು ಆ ಪರಂಪರೆಯ ಮುಂದುವರಿಕೆಯಾಗಿ ನಾನು ಧಾರವಾಡ ಕಟ್ಟೆಯನ್ನ ನೋಡ್ತೇನೆ. ಇಷ್ಟು ಮಾತು ಯಾಕೆ ಹೇಳ್ಬೇಕಾಗಿತ್ತು ನನಗೆ ಏನಂತಂದ್ರೆ, ಇವತ್ತಿನ ಉಪನ್ಯಾಸ ನೀಡಿದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು ಕೇವಲ ಒಂದು ಒಳ್ಳೆ ಉಪನ್ಯಾಸ ನೀಡಿ ನಮಗೆ ಸಹಾಯ ಮಾಡ್ತಾ ಇಲ್ಲ, ಈ ರೀತಿಯ ಒಂದು ದೊಡ್ಡ ವೇದಿಕೆಯನ್ನ ನಮಗೆಲ್ಲರಿಗೂ ಕೊಟ್ಟು ಧಾರವಾಡದಿಂದ ನಮ್ಮಂತವ್ರು ದೂರ ಹೋದವ್ರನ್ನ ಒಂದ್ ಕಡೆ ಧಾರವಾಡಕ್ಕೆ ಅವರು ನಮ್ಮನ್ನ ಬೆಸಿತಿದಾರಲ್ಲ, ಆ ಕೆಲಸಕ್ಕಾಗಿ ಹಿ ಈಸ್ ಎನ್ ಅಸ್ಟಾನಿಶಿಂಗ್ ಆರ್ಗನೈಸರ್. ಬಹಳ ನನ್ಗೆ ಖುಷಿ ಆಗೋದೇನು ಅಂತಂತಂದ್ರೆ, ಶೇಕ್ಸ್ಪಿಯರ್ನ ಬಗ್ಗೆ ಬಹಳ ಮಾತನಾಡೋರು ಇದಾರೆ, ಇದು ಮಾಡೋದಿದ್ದಾರೆ, ಬಟ್ ಈ ರೀತಿಯ ಒಂದು ಮಿಲಿಯೋನ ಒಂದು ಎನ್ವೈರ್ಮೆಂಟ್ ಅನ್ನ ಅವರು ನಮಗೆ ಕಟ್ಟಿ ಕೊಡ್ತಾ ಇದಾರಲ್ಲ, ಆ ಕಾರಣಕ್ಕಾಗಿ ನಾನು ಮೊದಲು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಐ ಆಮ್ ರಿಯಲಿ ನನಗೆ ಬಹಳ ಅಂತಂತಂದ್ರೆ ಈ ಆರ್ಗನೈಸಿಂಗ್ ಕೆಪಾಸಿಟಿ ಬಗ್ಗೆ ನನಗೆ ಬಹಳ ಕುತೂಹಲ ಅನಿಸಿದೆ. ಅದಕ್ಕಾಗಿ ಅವ್ರಿಗೆ ಅವರು ಆ ಕಾರಣಕ್ಕಾಗಿ ಬರೇ ಗುಲ್ಬರ್ಗಾದ CUK ಪ್ರಾಮಿಸ್ ಅಷ್ಟೇ ಅಲ್ಲ, ಅವರು ಹಿ ಈಸ್ ಪ್ರಾಮಿಸಿಂಗ್ ಟು ಧಾರವಾಡ ಇಂಟೆಲೆಕ್ಚುವಲ್ ಕಲ್ಚರ್ ಅಂಡ್ ಕಾಂಟೆಂಪ್ರರಿ ಕನ್ನಡ ಇಂಟೆಲೆಕ್ಚುವಲ್ ಲೈಫ್. ಸರ್, ನಿಮ್ಮಿಂದ ನಾವು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಯುವರ್ ಪ್ರಾಮಿಸ್, ಯುವರ್ ಹೋಪ್ ಆಫ್ ಅವರ್ ರಿವೈವಿಂಗ್ ಇಂಟೆಲೆಕ್ಚುವಲ್ ಟ್ರೆಡಿಷನ್ ಎಸ್ಪೆಷಲಿ ಇನ್ ಧಾರವಾಡ. ಇನ್ನು ಮತ್ತು ಅವರ ಉಪನ್ಯಾಸಕ್ಕೆ ಬರೋದಾದ್ರೆ ಒಂದು ಮಾತು ಹೇಳಬೇಕು. ಅವ್ರ ಗುರುಗಳೇ ಕುರ್ತಕೋಟಿಯವರು ಒಂದು ಲೇಖನದಲ್ಲಿ ಹೇಳ್ತಾರೆ, ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮೊದಲು ಈ ರೀತಿಯ ಇಂಟೆಲೆಕ್ಚುವಲ್ ಡಿಸ್ಕೋರ್ಸಸ್ಗಳು ಏನಿರ್ತಿದ್ವಲ್ಲ, ಅವು ಭಾಷ್ಯ ರೂಪದಲ್ಲಿ ಇರ್ತಿದ್ವು. ನಮಗೆ ಯಾವಾಗ ಆಧುನಿಕತೆ ಅನ್ನೋದು ಬಂತಲ್ಲ, ಅವಾಗ ವಿಮರ್ಶೆಯ ಪ್ರಕಾರ ಅನ್ನೋದು ಬಂತು. ಅದರ ಮುಖ್ಯ ಜೀವಾಳ ಯಾವುದು ಅಂತಂತಂದ್ರ ಪ್ರಶ್ನೆ ಮತ್ತು ಉತ್ತರ. ಯಾವಾಗ್ಲೂ ವಿಮರ್ಶೆ ಅನ್ನೋದು ಒಂದು ಲೇಖನ ರೂಪವನ್ನ ಪಡಿತು ನಮ್ಮಲ್ಲಿ. ಅದು ಯಾವಾಗ್ಲೂ ಲಿಟರರಿ ಕ್ರಿಟಿಸಿಸಮ್ ಈಸ್ ಆಲ್ವೇಸ್ ರಿಟನ್ ಇನ್ ಆನ್ ಎಸ್ಸೆ ಫಾರ್ಮ್. ಇವತ್ತಿನ ಉಪನ್ಯಾಸ ಕೂಡ ಅದು ಮಾತನಾಡೋದ ಆಗಿದ್ರೂ ಕೂಡ ಅದು ಒಂದು ಎಸ್ಸೆ ಫಾರ್ಮ್ ಬಂದಿತ್ತು. ಅಂದ್ರೆ ಬರೆದ್ರ ಒಂದು ಎಸ್ಸೆ ಏನಾಗ್ಬೇಕು ಆ ರೀತಿ ಇತ್ತಲ್ಲ. ಅದಕ್ಕೆ ಅವರ ಗುರುಗಳು ಹೇಳಿದಂತೆ ಅವರು ಬಹಳ ಅದಕ್ಕೆ ನಿಷ್ಠೆಯಿಂದ
ಆ ಪ್ರಶ್ನೆಯನ್ನ ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನ ಎತ್ತಿ ಆ ಪ್ರಶ್ನೆಗೆ ಇನ್ನೂ ಅವ್ರ ಕಡೆ ಹಲವಾರು ಉತ್ತರಗಳಿದ್ವು. ಸಮಯದ ಅಭಾವದಿಂದ ಅದನ್ನೆಲ್ಲ ಅವರು ಹೇಳಲಿಕ್ಕಾಗ್ಲಿಲ್ಲ. ಆ ಎಲ್ಲಾ ಪ್ರಶ್ನೆಗಳಿಗೂ ಟೆಕ್ಸ್ಟುವಲ್ ಎವಿಡೆನ್ಸ್ ಮತ್ತು ಅವರ ಸ್ವಂತ ಅನುಭವಗಳು, ಇಂಗ್ಲೆಂಡ್ ಹೋಗಿ ಅವ್ರು ನೋಡಿದ್ದು, ಅವರು ಈ ಜಗತ್ತನ್ನ ಇವತ್ತು ಸದ್ಯದ ಕರ್ನಾಟಕವನ್ನ ನೋಡುವುದು, ಸಮಕಾಲೀನ ಪರಿಸ್ಥಿತಿಗೆ ಹೊಂದಿಸಿ ಬಹಳ ಚೆನ್ನಾಗಿ ನಮಗೆ ತಿಳಿಯುವ ಹಾಗೆ ಮತ್ತು ನಮ್ಮ ಅನುಭವಗಳನ್ನ ನಮಗೆ ಅರ್ಥ ಮಾಡಿಸಿಕೊಳ್ಳುವ ಹಾಗೆ ಅವರು ಇವತ್ತು ಮಾತನಾಡಿದ್ದಾರೆ. ಸೊ ಆ ಕಾರಣದಿಂದ ಈ ಪ್ರಶ್ನೆ ನಮಗೆ ಬಹಳ ಮುಖ್ಯ ಆಗ್ತದೆ. ಅವರು ಒಂದು ಒಳ್ಳೆ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವ್ರ ಪ್ರಕಾರ ಯಾಕೆ ನಾವು ಶೇಕ್ಸ್ಪಿಯರ್ನ ಓದ್ಬೇಕು ಅಂತಂತಂದ್ರೆ ಅವರು ಒಂದು ಮಾತು ಹೇಳಿದ್ರು. ಏನು ಅಂತಂತಂದ್ರೆ ಶೇಕ್ಸ್ಪಿಯರ್ನಿಗೆ ಒಂದು ಸ್ಪಷ್ಟತೆ ಇತ್ತು, ನಿಖರತೆ ಇತ್ತು. ಯಾವುದ್ರ ಬಗ್ಗೆ ಅಂತಂತಂದ್ರೆ ಲೈಫ್ ಬಗ್ಗೆ, ತಮ್ಮ ಜೀವನದ ಬಗ್ಗೆ. ಆ ನಂತರ ಅವರು ಅವ್ರನ್ನ ಯಾಕೆ, ಎರಡನೇ ಕಾರಣ ಯಾಕೆ ಅಂತಂತಂದ್ರೆ ಅವರ ಲೋಕಪ್ರಿಯತೆ, ಬಹಳ ಪಾಪ್ಯುಲರ್ ಆದ ರೈಟರ್. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಇವತ್ತಿನ ನಮ್ಮ ಸಿನಿಮಾಗಳು ಕೂಡ, ಸಿನಿಮಾದ ಪ್ಲಾಟ್ಗಳು ಮತ್ತು ಎಷ್ಟೋ ಡೈಲಾಗ್ಸ್ಗಳು ಶೇಕ್ಸ್ಪಿಯರ್ನಿಂದ ಇನ್ಸ್ಪೈರ್ಡ್ ಆಗಿದಾವೆ ಅನ್ನೋ ಮಾತನ್ನ ಹೇಳಿದ್ರು. ಅದರ ನಂತರ ಟಿಪಿಕಲ್ ಲಿಟರರಿ ಕ್ರಿಟಿಸಿಸಮಿನ ಒಂದು ಇಡಿಯಂನ ಬಳಸ್ತಾ ಶೇಕ್ಸ್ಪಿಯರ್ ಕ್ರಿಯೇಟೆಡ್ ಲೈಫ್ ಲೈಕ್ ಕ್ಯಾರೆಕ್ಟರ್ಸ್ ಅನ್ನುವ ಮಾತನ್ನ ಹೇಳಿದ್ರು. ನನಗೆ ಇನ್ನೂ ನೆನಪೈತಿ, ಡೋಣೂರ್ ಸರ್ ಧಾರವಾಡದ ಕಲ್ಯಾಣ ನಗರದಾಗಿದ್ದಾಗ ಕುರ್ತಕೋಟಿ ಸರ್ ಒಂದು ಲೇಖನ ಬರೆದು ಕೊಟ್ಟಿದ್ರು. ಅದು ಯಾವ ಕಾರಣಕ್ಕೋ ಈಗ ನನಗೆ ನೆನಪಿಲ್ಲ. ಬಟ್ ಆ ಲೇಖನ ನಾ ಎಲ್ಲಿಂದನೋ ಇಸ್ಕೊಂಡ್ ಬಂದು ಎಲ್ಲಿಗೆ ಅವ್ರ ಕಡೆ ಕೊಡ್ಬೇಕಾಗಿತ್ತು. ನನ್ ಕುರ್ತಕೋಟಿ ಸರ್ ಇನ್ನೂ ಅದರಲ್ಲಿ ಬರೆದ ಒಂದು ಮಾತು ನೆನಪೈತಿ. ಏನು ಅಂತಂತಂದ್ರೆ ಅದನ್ನ ಡೋಣೂರ್ ಸರ್ ಅವರು ಹೇಳ್ಯಾರ, ಶೇಕ್ಸ್ಪಿಯರ್ ಇಸ್ ಗ್ರೇಟ್ ಬಿಕಾಸ್ ದ ವೇ ಹಿ ಯೂಸಸ್ ಲ್ಯಾಂಗ್ವೇಜ್, ಭಾಷೆಯನ್ನ ಅವರು ಬಳಸುವ ರೀತಿ ಇದೆ ಅಲ್ಲ, ಅದೇ ಅವರನ್ನ ಗ್ರೇಟ್ ಮಾಡ್ತತಿ ಅನ್ನುವ, ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟು ವಿಸ್ತರಿಸಿ ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಅನ್ಸೋದು, ಒಬ್ಬ ಒಳ್ಳೆ ರೈಟರ್ ಮಾಡೋದು ಕೆಲಸ ಶೇಕ್ಸ್ಪಿಯರ್ ಏನ್ ಮಾಡ್ತಾನೆ ಅಂತಂತಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾನೆ ಅನ್ನೋ ಒಂದು ಪಾಯಿಂಟ್ ಅನ್ನ ಹೇಳಿದ್ರು. ಬಹಳ ಒಳ್ಳೆಯ ಅಬ್ಸರ್ವೇಷನ್ ಅದು. ಶೇಕ್ಸ್ಪಿಯರ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಓನ್ ಎಕ್ಸ್ಪೀರಿಯನ್ಸಸ್. ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟು ನಮಗೆ ಇವತ್ತಿನ ಉಪನ್ಯಾಸವನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಆದ್ರೆ ನನಗನ್ಸೋ ಮಟ್ಟಿಗೆ ನಾನೊಬ್ಬ ಅಕಾಡೆಮಿಕ್ ಆಗಿ, ಒಬ್ಬ ರಿಸರ್ಚರ್ ಆಗಿ, ಯೂನಿವರ್ಸಿಟಿಯ ಅಲ್ಲಿಯ ನನ್ನ ವೃತ್ತಿಗೆ ಅನುಗುಣವಾಗಿ ನಾನು ಅವರು ಹೇಳಿದ ಇದು ಎಲ್ಲಾ ಅಂಶಗಳನ್ನ ಒಂದ್ ಸ್ವಲ್ಪ ಥಿಯರೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ನನ್ನ ಕೆಲಸ ಅದು. ಏನು ಥಿಯರೈಸ್ ಅಂತಂದ್ರೆ ಏನಿಲ್ಲ, ಈ ಎಲ್ಲಾ ಅಂಶಗಳನ್ನ ನಾವು ಒಂದು ಥಿಯರಟಿಕಲ್ ಕಾನ್ಸೆಪ್ಟ್ ನಲ್ಲಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನು ಅಂತಂತಂದ್ರೆ ಶೇಕ್ಸ್ಪಿಯರ್ ಯಾಕೆ ಗ್ರೇಟ್ ಮತ್ತು ಅವನನ್ನ ನಾವು ಯಾಕೆ ಓದಬೇಕು, ತನ್ನ ಕಾಲದಿಂದ ಇಲ್ಲಿವರೆಗೂ ಅವನು ಉಳ್ಕೊಂಡು ಬರ್ಲಿಕ್ಕೆ ಒಂದು ಕಾರಣ ಏನು ಅಂತಂತಂದ್ರೆ he created aesthetic objects, ಕಲಾಕೃತಿಗಳನ್ನ ನಿರ್ಮಾಣ ಮಾಡಿದ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ತನ್ನ ಕ್ಯಾರೆಕ್ಟರ್ಸ್ಗಳ ಮೂಲಕ ಅದನ್ನ ಮಾಡಿರ್ಬೋದು, ತನ್ನ ಭಾಷೆಯ ಮೂಲಕ ಒಟ್ಟಾರೆ ಶೇಕ್ಸ್ಪಿಯರ್ ಏನ್ ಮಾಡಿದ ಅಂತಂತಂದ್ರೆ ಕಲಾಕೃತಿಗಳನ್ನ ಮಾಡಿದ. ಅಂದ್ರೆ ನಾನೇನ್ ಹೇಳ್ಬೇಕಂತ ಮಾಡಿದ್ದೀನಿ ಅಂತಂದ್ರೆ, ಗಲೀಲಿಯೋ ಏನ್ ಮಾಡಿದ, ನ್ಯೂಟನ್ ಏನ್ ಮಾಡಿದ ಬೇರೆ, ಶೇಕ್ಸ್ಪಿಯರ್ ಏನ್ ಮಾಡಿದ ಬೇರೆ. ಇವತ್ತ ಯಾವ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಯಾವ ಫಿಸಿಸಿಸ್ಟು ಕೂಡ ಈ ಪ್ರಶ್ನೆಯನ್ನ ಕೇಳೋದಿಲ್ಲ, ವೈ ಶುಡ್ ವಿ ರೀಡ್ ನ್ಯೂಟನ್, ವೈ ಶುಡ್ ವಿ ರೀಡ್ ಗಲೀಲಿಯೋ ಅಂತ. ಆದರೆ ಮಾನವಿಕಗಳಲ್ಲಿ, ಸಮಾಜ ವಿಜ್ಞಾನಗಳಲ್ಲಿ ಈ ಪ್ರಶ್ನೆ ಬಹಳ ಮುಖ್ಯ ಆಗ್ತದೆ. ಕಾರಣ ಏನು ಅಂತಂತಂದ್ರೆ, ನಾ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂತಂದ್ರೆ, ನಾವೆಲ್ಲರೂ ಎಸ್ಥೆಟಿಕ್ ಆಬ್ಜೆಕ್ಟ್, ಕಲಾಕೃತಿಗಳ ಜೊತೆ ತೊಡಗಿಸ್ಕೊಂಡಿರ್ತೇವೆ. ಅವುಗಳನ್ನ ದಿನಂಪ್ರತಿ ನೋಡ್ತಾ ಇರ್ತೇವೆ. ಅದು ಸಿನಿಮಾನೇ ಆಗಿರ್ಬೋದು, ನಾಟಕನೇ ಆಗಿರ್ಬೋದು, ಸಾಹಿತ್ಯದ ಕೃತಿಗಳೇ ಆಗಿರ್ಬೋದು, ಮತ್ತು ಅವನ್ನೇ ಟೀಚ್ ಮಾಡೋದು. ಹೆಚ್ಚಾಗಿ ನಾವಿಲ್ಲಿ ಟೀಚರ್ಸ್ ಇರೋದ್ರಿಂದ ನಾವು ಈ ಪಾಯಿಂಟ್ ನೆನಪಿಟ್ಕೋಬೇಕು. ಏನು ಅಂತಂತಂದ್ರೆ,
ಫಿಸಿಕಲ್ ಸೈನ್ಸಸ್ ನಲ್ಲಿ, ನ್ಯಾಚುರಲ್ ಸೈನ್ಸಸ್ ನಲ್ಲಿರುವ ಆಬ್ಜೆಕ್ಟ್ಸ್ ಗಳ ಸ್ವರೂಪ ಬೇರೆ, ನಮ್ಮ ಹ್ಯುಮ್ಯಾನಿಟೀಸ್ ಮತ್ತು ಸೋಷಿಯಲ್ ಸೈನ್ಸ್ ಗಳಲ್ಲಿ ಇರುವ ಆಬ್ಜೆಕ್ಟ್ಗಳು ಬೇರೆ. ನಾವು ಡೀಲ್ ಮಾಡ್ತಾ ಇರುವ ವಸ್ತುಗಳು ಅದಾವಲ್ಲ, ಇವುಗಳ ಸ್ವಭಾವ ಬೇರೆ, ಅವುಗಳ ಸ್ವಭಾವ ಬೇರೆ. ಗ್ರಾವಿಟೇಷನ್, ವೇವ್ಸ್, ಎಲ್ಲ ನ್ಯಾಚುರಲ್ ಆಬ್ಜೆಕ್ಟ್ಸ್ ಇದಾವಲ್ಲ, ಅವು ಬ್ರೂಟ್ ಫ್ಯಾಕ್ಟ್ಸ್. ಗಲೀಲಿಯೋನ ನಂತರ, ನ್ಯೂಟನ್ ನಂತರ ಗ್ರಾವಿಟೇಷನ್ ಅನ್ನೋದು ಚೇಂಜ್ ಆಗಿಲ್ಲ, ಅದು ಹಂಗೆ ಇರ್ತದೆ. ಆದ್ರೆ ಕಲಾಕೃತಿ ಅನ್ನೋದು ಹಂಗಲ್ಲ, ಎಸ್ಥೆಟಿಕ್ ಆಬ್ಜೆಕ್ಟ್ ಹಂಗಲ್ಲ, ಅದು ಯಾವಾಗಲೂ ನಿರಂತರವಾಗಿ ತನ್ನನ್ನ ತಾನು ರಿವೀಲ್ ಮಾಡ್ತಾನೇ ಇರ್ತದೆ. ಸೊ ಅದಕ್ಕಾಗಿ ನಾವು ಅರಿಸ್ಟಾಟಲ್ ಮಾಡುವ ಡಿಸ್ಟಿಂಕ್ಷನ್ ಇದೆ ಅಲ್ಲ, ಯಾವುದು ಅಂತಂತಂದ್ರೆ ಒಂದು ಪೊಯಿಟಿಕ್ ಟ್ರುತ್ ಅನ್ನೋದನ್ನ ಹೇಳ್ತಾನಲ್ಲ. ಸೊ ನಾವು ನಮ್ಮ ಡೊಮೇನ್ ನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಬೇರೆ ರೀತಿಯ ಸತ್ಯದ ಹುಡುಕಾಟದಲ್ಲಿ ಇರ್ತೇವೆ. ಸತ್ಯದ ಸ್ವರೂಪ ಈ ಡೊಮೇನ್ ನಲ್ಲಿ, ಕಲಾಕ್ಷೇತ್ರದಲ್ಲಿ ಬೇರೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ. ಒಂದ್ ನಿಮಿಷ, ಸಾರಿ, there is some problem with my ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಶೇಕ್ಸ್ಪಿಯರ್ ಯಾಕೆ ನಮ್ಗೆ ಇನ್ನೂವರೆಗೂ ರೆಲೆವೆಂಟ್ ಆಗ್ತಾನ, ಯಾಕೆ ನಾವು ಓದಬೇಕು ಅಂತಂತಂದ್ರೆ, he created marvelous objects, ಬಹಳ ಅದ್ಭುತವಾದ ಕಲಾಕೃತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅವನ ಕಥೆಗಳು ಎಲ್ಲರಿಗೂ, ಆ ಇಂಗ್ಲೆಂಡ್ ನಿಂದ ಹಿಡಿದು ಇಲ್ಲಿವರೆಗೂ ನಮ್ಗೆ ಅವನ ಕಥೆಗಳು, ಅವನ ಪ್ಲಾಟ್ ನಮ್ಗೆ ಗೊತ್ತಿದ್ದಿದ್ದೆ. ಬಟ್ ಆ ಕಥೆಗಳು, ಆ ರಾ ಮಟೀರಿಯಲ್ ನ ತಗೊಂಡು ಅವನು ಏನ್ ಮಾಡ್ತಾನೆ ಅಂತಂತಂದ್ರೆ ಕಲಾಕೃತಿಗಳನ್ನ ಅವನು ಮಾಡ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ನಾವು ಅವನ ಜೊತೆ ಇದನ್ನೇ ವಿಸ್ತಾರವಾಗಿ ಪ್ರೊಫೆಸರ್ ಡೋನೂರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರ ಕೊಟ್ಟ ಎಲ್ಲಾ ಉದಾಹರಣೆಗಳಿಗೂ ನಾನೊಂದು ಕನ್ಸೆಪ್ಚುವಲ್ ಫ್ರೇಮ್ವರ್ಕ್ ಅನ್ನ ಕೊಡ್ತಾ ಇದ್ದೇನೆ. ಅಂತಂತಂದ್ರೆ ಅವನ ಬಳಸುವ ಭಾಷೆ ಇರಬಹುದು, ಅವನ ಎಲ್ಲ ಕಲೆಯ ಕೌಶಲ್ಯ ಏನೆಲ್ಲ ಅವು ಪ್ರೊಫೆಸರ್ ಡೋನೂರ್ ಅವರು ಹೇಳಿದಾರಲ್ಲ, ಅದೆಲ್ಲವೂ ಮಾಡಿದ್ದು ಏನು ಅಂತಂತಂದ್ರೆ, ಕೊನೆಗೂ ಹಿ ಕ್ರಿಯೇಟೆಡ್ ಎಸ್ಥೆಟಿಕ್, ಕ್ರಿಯೇಟಿವ್, ಆರ್ಟಿಸ್ಟಿಕ್ ಆಬ್ಜೆಕ್ಟ್ಸ್. ಆ ಕಾರಣದಿಂದ ಅವು ನಮಗೆ ಆ ಸಂಬಂಧವನ್ನ ನಾವು ಇವತ್ತು ನೋಡಬೇಕಾಗ್ತದೆ. ಮತ್ತೆ ಇನ್ನೊಂದು ಮಾತು ಅವರು ಹೇಳಿದ್ರು ಅಂತಂದ್ರೆ, ಶೇಕ್ಸ್ಪಿಯರ್ನಂತ ಒಬ್ಬ ರೈಟರೇ ಇಲ್ಲ ಅಂತ ಹೇಳಿ. ಇಲ್ಲಿ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್ ಅನ್ನ ನಾನು ಕೊಡ್ಬೇಕಾಗ್ತದೆ. ಏನು ಅಂತಂತಂದ್ರೆ, ನಮ್ಮ ಸುತ್ತಮುತ್ತಲನೆ ಶೇಕ್ಸ್ಪಿಯರ್ನಕ್ಕಿನ ಅದ್ಭುತವಾದ ಕಥೆಗಳನ್ನ ಹೇಳುವ ವಿವಿಧ ಫಾರ್ಮ್ಗಳಲ್ಲಿ, ಮೊನ್ನೆ ತಾನೇ ಒಂದು ನಾನು ಮರಾಠಿ ಫಿಲ್ಮ್ ಅನ್ನ ನೋಡಿದೆ, ಸೈಕಲ್ ಅಂತ ಹೇಳಿ. ಅದ್ಭುತ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಶೇಕ್ಸ್ಪಿಯರ್ಗೂ ಅದನ್ನು ಮಾಡಕ್ ಆಗೋದಿಲ್ಲ. ಅಂತ ಅದ್ಭುತ ಕಲಾಕೃತಿಗಳನ್ನ ಕೊಡುವ ಕಲಾವಿದರು, ಡೈರೆಕ್ಟರ್ಸ್, ರೈಟರ್ಸ್ ನಮ್ಮಲ್ಲಿ ಇದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವರು ಶೇಕ್ಸ್ಪಿಯರ್ನ ಸಾಲಿಗೆ ನಿಲ್ಲೋದಿಲ್ಲ. ಯಾಕೆ ಅಂತಂತಂದ್ರೆ, ಅಂತ ಕಲಾಕೃತಿನ ಒಂದು ಬಾಳ ಅಂದ್ರೆ ಎರಡನ್ನ ಕೊಟ್ಟು ಅವ್ರದ್ದು ಕಸರತ್ತು ಮುಗಿದು ಹೋಗ್ತದೆ. ಶೇಕ್ಸ್ಪಿಯರ್ ಹಂಗಲ್ಲ, ಅಂತ ಕಲಾಕೃತಿಗಳನ್ನ ಬಹಳ ನಿರಂತರವಾಗಿ ಕೊಟ್ಟಿದ್ದಾನೆ. ಸೊ ಅವನು ಯಾಕೆ ನಮಗೆ ಮುಖ್ಯ ಆಗ್ತಾನೆ ಅಂತಂತಂದ್ರೆ, ಬಿಕಾಸ್ ಆಫ್ ಹಿಸ್ ಬ್ರೆತ್ ಅಂಡ್ ಪ್ರಾಲಿಫಿಕ್ ಔಟ್ಪುಟ್ಟಿಗಾಗಿ. ಆ ಕಾರಣಕ್ಕಾಗಿ ನಮಗೆ ಶೇಕ್ಸ್ಪಿಯರ್ ಮತ್ತು ಮುಖ್ಯ ಆಗ್ತಾನ ಅಂತ ಹೇಳಬೇಕು. ಮತ್ತು ಇನ್ನೊಂದು ಒಂದು ಕೊನೆಯ ಒಂದು ಪಾಯಿಂಟ್ ಹೇಳೋದು ಏನು ಅಂತಂತಂದ್ರೆ, ಶೇಕ್ಸ್ಪಿಯರ್ನ ಪ್ರತಿಭೆ ಎಷ್ಟು ಮುಖ್ಯವೋ ಶೇಕ್ಸ್ಪಿಯರ್ನ ಕಾಲಘಟ್ಟ ಅಂದ್ರೆ ನಾವು ಮಾಡಬೇಕಾಗ್ತದೆ. ಅಂತಂದ್ರೆ 18ನೇ ಮತ್ತು 19ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ನ ಪಾಪ್ಯುಲಾರಿಟಿ ಸ್ವಲ್ಪ ಇಂಗ್ಲೆಂಡ್ ನಲ್ಲೇ ಕಡಿಮೆ ಆಗಿತ್ತು. ಯಾಕಂತಂದ್ರೆ ಆವಾಗ ಕಾದಂಬರಿಯ ಕಾಲ, ಮತ್ತು ಶೇಕ್ಸ್ಪಿಯರ್ ಉಳಿದ ಎಲ್ಲಾ ಬೇರೆ ಬೇರೆ ದೇಶಗಳಿಗೂ ಬೇರೆ ಬೇರೆ ಸಂಸ್ಕೃತಿಗಳಿಗೂ ಹೋಗಿದ್ದರ ಹಿಂದೆ ಒಂದು ಕಲ್ಚರಲ್ ಕಾಂಟೆಕ್ಸ್ಟ್ ಇದೆ. ಈಗ ನಾವು ಕೆಲವೊಂದಿಷ್ಟು ಪುಸ್ತಕಗಳನ್ನ ನೋಡಿದೇವಿ, ಶೇಕ್ಸ್ಪಿಯರ್ ಇನ್ ಇಂಡಿಯಾ ಅಂತ ಹೇಳಿ. ದಿ ಕೈಂಡ್ ಆಫ್ ರೋಲ್ಸ್ he played, his impact on other cultures. ಮತ್ತು ಪ್ರೊಫೆಸರ್ ಎಡ್ವರ್ಡ್ ಲೀ ಅಂತ ಕರ್ನಾಟಕ ಯೂನಿವರ್ಸಿಟಿಗೆ ಬರ್ತಿದ್ದ ಶೇಕ್ಸ್ಪಿಯರ್ ಸ್ಕಾಲರ್, ಶೇಕ್ಸ್ಪಿಯರ್ ಇನ್ ಸ್ವೆಹೇಲಿ ಲ್ಯಾಂಡ್ ಅಂತ ಒಂದು ಅದ್ಭುತವಾದ ಕೃತಿ. ಈ ರೀತಿ ಸಾಕಷ್ಟು ಶೇಕ್ಸ್ಪಿಯರ್ ಬೇರೆ ಬೇರೆ ಕಡೆ ಯಾವ ರೀತಿ ಟ್ರಾವೆಲ್ ಮಾಡಿದ ಅನ್ನುವ ಅಕೌಂಟ್ಸ್ಗಳು ನಮ್ಮಿದಾವೆ.
ಶೇಕ್ಸ್ಪಿಯರ್ನ ಪ್ರತಿಭೆ ಎಷ್ಟು ಮುಖ್ಯನೋ ಅವನ ಕಾಲಘಟ್ಟ. ಸುಭಾಷ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಭಾಷ್. ಶೇಕ್ಸ್ಪಿಯರ್ನ ಪಾಪ್ಯುಲಾರಿಟಿಗೆ, ಶೇಕ್ಸ್ಪಿಯರ್ ಜಗತ್ತಿನ ತುಂಬಾ ಹೋಗಿದ್ದಕ್ಕೆ ಒಂದು ದೊಡ್ಡ ಐತಿಹಾಸಿಕ ಭೂಮಿಕೆ ಇದೆ. ಸೊ ಇವತ್ತು ನಮ್ಮ ಮುಂದೆ ಶೇಕ್ಸ್ಪಿಯರ್ನ ಎಳೆಯಾಗಿ ಅವನನ್ನ ನಾವು ಯಾಕೆ ಓದಬೇಕು ಅನ್ನುವ ಪ್ರಶ್ನೆಯನ್ನ ಇಟ್ಟುಕೊಂಡು ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರಿಗೆ ಅಭಿನಂದನೆಗಳು. ಸರ್, ಧನ್ಯವಾದಗಳು ಸರ್. ಈಗ ಚರ್ಚೆಗೆ ವೇದಿಕೆಯನ್ನ ಬಿಟ್ಟು ಕೊಡುವ ಮುಂಚೆ ನಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 22/5/2021 ಅಂದ್ರೆ ಬರುವ ಶನಿವಾರ ಡಾಕ್ಟರ್ ಚೆನ್ನಪ್ಪ ಕಟ್ಟಿ, ಕತೆಗಾರರು, ಸಿಂದಗಿ, ಇವರು ರಣ್ಣನ ಗದಾಯುದ್ಧ ಹಾಗೂ ಶೇಕ್ಸ್ಪಿಯರ್ ರುದ್ರ ನಾಟಕಗಳು ಈ ವಿಷಯದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಇದನ್ನಾಗಿ ಅದರ ಮುಂದಿನ ಶನಿವಾರ 29/5/2021 ಪ್ರೊಫೆಸರ್ ಸಿ ನಾಗಣ್ಣ ಸರ್, ಲೇಖಕರು, ಮೈಸೂರು, ಇವರು ಯುರೋಪಿಯನ್ ರೆನೆಸಾನ್ಸ್ ಮತ್ತು ಶೇಕ್ಸ್ಪಿಯರ್ ಪ್ರತಿಭೆ ಇದರ ಕುರಿತು ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಹಾಗೇನೆ ಪ್ರಾರಂಭದಲ್ಲಿನೇ ಹಲವಾರು ಯುವ ಮನಸ್ಸುಗಳು ಮತ್ತೆ ಹಲವಾರು ಪಾರ್ಟಿಸಿಪೆಂಟ್ಸ್ಗಳು ನಮ್ಮಲ್ಲಿ ವಿನಂತಿಸಿಕೊಂಡಿದ್ರು ಶೇಕ್ಸ್ಪಿಯರ್ನ ನಾಟಕಗಳ ಮೇಲೆ, ಒಂದೊಂದು ನಾಟಕದ ಮೇಲೆ ಸುದೀರ್ಘವಾದಂಥ ಚರ್ಚೆನ ಪ್ರಾರಂಭಿಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ತಮ್ಮ ಆಲಿಕೆಯನ್ನ ವಿಚಾರಿಸಿ ಆಮೇಲೆ ನಾವು ಅದನ್ನ ಡಿಸ್ಕಷನ್ ಮಾಡಿ ಜೂನ್ ತಿಂಗಳಲ್ಲೂ ಕೂಡ ನಾವು ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯನ್ನ ಮುಂದುವರಿಸ್ತಾ ಇದ್ದೇವೆ. ಜೂನ್ 5ನೇ ತಾರೀಕು ಶನಿವಾರ ಜೂಲಿಯಸ್ ಸೀಸರ್ ಈ ನಾಟಕದ ಮೇಲೆ ಸುದೀರ್ಘವಾದಂಥ ಉಪನ್ಯಾಸವನ್ನ ನೀಡಲಿದ್ದಾರೆ ಪ್ರೊಫೆಸರ್ ಚೆನ್ನಿ ಸರ್, ರಾಜೇಂದ್ರ ಚೆನ್ನಿ ಸರ್. ಜೂನ್ 12 ಶನಿವಾರ ಮ್ಯಾಕ್ಬೆತ್ ಮೇಲೆ ಪ್ರೊಫೆಸರ್ HS ಶಿವಪ್ರಕಾಶ್ ಸರ್ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಜೂನ್ 19ನೇ ತಾರೀಕಿಗೆ ಡಾಕ್ಟರ್ NS ಗುಂಡು ಸರ್ ಕಿಂಗ್ ಲಿಯರ್ ನಾಟಕದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಜೂನ್ 26ನೇ ತಾರೀಕು ಡಾಕ್ಟರ್ ತಾರಿಣಿ ಶುಭದಾಯಿನಿಯವರು ಒಥೆಲೋ ನಾಟಕದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಈಗ ಚರ್ಚೆಗೆ ಅವಕಾಶ ಇದೆ. ಯಾರು ಪ್ರಶ್ನೆಗಳನ್ನ ಕೇಳೋರಿದ್ರೆ ದಯವಿಟ್ಟು ಸರ್ಗೆ ಡೈರೆಕ್ಟ್ ಆಗಿ ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಚನ್ನಬಸವ ಆಸ್ಪರಿ ಅವರು ಒಂದು ಪ್ರಶ್ನೆ ಹಾಕಿದ್ರು. ಅವರು ಆಸ್ ಎ ಯಂಗ್ ರಿಸರ್ಚರ್ ಐ ಹ್ಯಾವ್ ಎ ಕ್ವೆಶ್ಚನ್. ಇಟ್ ಕ್ಯಾನ್ ರಾದರ್ ಬಿ ಲುಕ್ಡ್ ಅಟ್ ಎ ಕ್ಯೂರಿಯಸ್ ದ್ಯಾನ್ ಎ ಕ್ವೆಶ್ಚನ್. Shakespeare has been explored to an extent that he has been done to death. Could you please throw some light on the present or relevant possibilities of studying Shakespeare in the gamut of Shakespeare literary research? ಅಂತ ಪ್ರಶ್ನೆ ಹಾಕಿದ್ದಾರೆ ಸರ್. ಈ ಪ್ರಶ್ನೆಗೆ ಗುಂಡೂರು ಅವರು ಉತ್ತರ ಕೊಟ್ಟರು ಅಂತ ಕಾಣ್ತದೆ. ಇಲ್ಲಿ ಶೇಕ್ಸ್ಪಿಯರ್ನ ಬಗ್ಗೆ ವಿಮರ್ಶೆ ಸಾಕಷ್ಟು ಬಿದ್ದಿದೆ. ಇನ್ನೇನು ವಿಮರ್ಶೆ ಬರಬೇಕಾದದ್ದೇ ಇಲ್ಲ ಅಂತಕ್ಕಂಥ ಅಭಿಪ್ರಾಯನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಒಬ್ಬ ಶ್ರೇಷ್ಠ ನಾಟಕಕಾರನ ಬಗ್ಗೆ ಮಾತಾಡ್ಲಿಕ್ಕೆ ಅನೇಕ ಸಂಗತಿಗಳು ಇರ್ತವೆ. ಅತ್ಯಂತ ಯುಗ ಪ್ರವರ್ತಕ ವಿಮರ್ಶಕ ಮಾತನಾಡಿದ ಮೇಲೂ ಕೂಡ ನಿಮಗೆ ಮಾತಾಡ್ಲಿಕ್ಕೆ ಅನೇಕ ಸಂಗತಿಗಳು ಇರ್ತವೆ. ಸೊ ನನ್ನ ಒಂದು ನಂಬಿಕೆ ಏನಂದ್ರೆ there are certain things in Shakespeare which we can still talk about. ನಾವು ಮಾತನಾಡಲೇಬೇಕಾದಂತ ಅನೇಕ ಸಂಗತಿಗಳು ಶೇಕ್ಸ್ಪಿಯರ್ನ ನಾಟಕದಲ್ಲಿ ಇವೆ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನ ಶೇಕ್ಸ್ಪಿಯರ್ನನ್ನ ಹೇಗೆ ನಾವು ಪ್ರಸ್ತುತಗೊಳಿಸಬೇಕು ಅಥವಾ ಈ ಸಾಹಿತ್ಯಿಕ ಸಂಶೋಧನೆಯ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನನ್ನ ಹೇಗೆ ಅರ್ಥೈಸ್ಕೊಳ್ಬೇಕು ಅಥವಾ ಅನ್ನೋದ್ರ ಬಗೆಗೆ ಈಗಾಗಲೇ ಗುಂಡೂರು ಹೇಳಿದ್ರು, ಅದನ್ನ ಮಾತನ್ನು ಹೇಳಿದ್ರು. ಏನಂತಂದ್ರೆ ನಮ್ಮ ಸಾಹಿತ್ಯ ಬೋಧನೆಯಲ್ಲಿ ಅಥವಾ ನಮ್ಮ ಸಂಶೋಧನೆಯಲ್ಲಿ ಶೇಕ್ಸ್ಪಿಯರ್ನ ಹೇಗೆ ಒಳಗೊಳ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದಕ್ಕೆ ಉತ್ತರ ಏನಂತಂದ್ರೆ ಶೇಕ್ಸ್ಪಿಯರ್ ಈಸ್ ಎ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಲಿಟರರಿ ಸ್ಟಡೀಸ್ ಇನ್ ಇಂಡಿಯಾ. ನಾವೇನು ನಮ್ಮ ಇಂಗ್ಲಿಷ್ ವಿಭಾಗಗಳಲ್ಲಿ ಇಂಗ್ಲಿಷ್ ಅಧ್ಯಯನವನ್ನ ನಾವು ಮಾಡ್ತಾ ಇದ್ದೀವಲ್ಲ, ಈ ಅಧ್ಯಯನದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಪಾಸಿಬಿಲಿಟೀಸ್ ಎಲ್ಲ ಇವೆ. ಆ ಪಾಸಿಬಿಲಿಟೀಸ್ ಅನ್ನ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೇವೆ ಈಗ. ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಶೇಕ್ಸ್ಪಿಯರ್ನ ಒಂದು
ಶ್ರೇಷ್ಠತೆ ಎಲ್ಲಿದೆ ಅಂತಂದ್ರೆ ಅಡಪ್ಟಬಿಲಿಟಿ. ನೀವು ಯಾವುದೇ ಒಂದು ಫಾರ್ಮ್ಗೂ ಕೂಡ ಅವನನ್ನು ಅಡಾಪ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಬಗೆಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗ್ಬೇಕು ಅನ್ನೋದು. ಯಾರೋ ಇನ್ನೊಂದು ಚಾಟ್ ಬಾಕ್ಸ್ ನಲ್ಲಿ ಶೋಭಾ ಅನ್ನೋರು ಭಿನ್ನಾಭಿಪ್ರಾಯಗಳಿವೆ ಅಂತ ಅಂದಿದ್ದಾರೆ. ಅವರ ಭಿನ್ನಾಭಿಪ್ರಾಯಗಳು ಏನು ಅಂತ ಹೇಳಿದ್ರೆ ಚರ್ಚೆ ಮಾಡಬಹುದು. ಶೋಭಾ ಮನಮೋಹನ್. ಆಮೇಲೆ ಭಿನ್ನಾಭಿಪ್ರಾಯಗಳು ಇವೆ ಅಂದ್ರೆ ನನಗೆ ಬಹಳ ಸಂತೋಷ. ಭಿನ್ನಾಭಿಪ್ರಾಯಗಳು ಇರಬೇಕು. ಭಿನ್ನಾಭಿಪ್ರಾಯಗಳು ಇರೋದು ಇದು ಪ್ರಜಾಪ್ರಭುತ್ವದ ಆರೋಗ್ಯದ ಲಕ್ಷಣ ಅದು. ಹೇಳಿ ಸರ್. ಇಲ್ಲಿ ಸುಚೇತನ್ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಇದೆ ಸರ್. ಕಾಳಿದಾಸನ ನಾಟಕಗಳ ಆಳ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಇರುವುದಾದ್ರೆ ಅದು ಯಾವ ಮುಖ್ಯ ಮೆರಿಟ್ಸ್ಗಳಲ್ಲಿ ಅವಿತಿವೆ? ನನಗೆ ಶೇಕ್ಸ್ಪಿಯರ್ನ ಜೀವನ ದರ್ಶನ ಮತ್ತು ಕಾಳಿದಾಸನ ಜೀವನ ದರ್ಶನ ಇವೆಲ್ಲ ಎರಡು ಬೇರೆ ಬೇರೆ ಇರ್ತಕ್ಕಂಥವು. ಉದಾಹರಣೆಗೆ ರೋಮಿಯೋ ಜೂಲಿಯಟ್ ನಾಟಕದಲ್ಲಿ ರೋಮಿಯೋ ಜೂಲಿಯಟ್ ಸೇರೋದೇ ಇಲ್ಲ. ಆಂಟನಿ ಕ್ಲಿಯೋಪ್ಯಾಟ್ರಾ ಡೋಂಟ್ ಗೆಟ್ ಮ್ಯಾರಿಡ್. ಆಂಟನಿ ಸತ್ತೋಗ್ತಾನೆ, ಮತ್ತೆ ಆಕೆ ಸತ್ತೋಗ್ತಾಳೆ, ಕ್ಲಿಯೋಪ್ಯಾಟ್ರಾ ಸತ್ತೋಗ್ತಾಳೆ. ಬಟ್ ಅಭಿಜ್ಞಾನ ಶಾಕುಂತಲದಲ್ಲಿ ಹಾಗಾಗೋದಿಲ್ಲ. ಏನೆಲ್ಲಾ ಒತ್ತಡಗಳು ಅಥವಾ ಸಮಸ್ಯೆಗಳು, ತಲ್ಲಣಗಳು, ವಿರುದ್ಧಗಳು ಬಂದರೂ ಕೂಡ ಅದು ಅಭಿಜ್ಞಾನ ಶಾಕುಂತಲಂ. ಅದು ಕೊನೆಗೆ ಏನಾಗ್ತೈತಿ, ಸುಖಾಂತದಲ್ಲಿ ನಾಟಕ ಎಂಡ್ ಆಗ್ತದೆ. ಇಬ್ರು ವಿಭಿನ್ನ ದೃಷ್ಟಿಕೋನಗಳನ್ನ ಹೊಂದಿರುವಂತ ನಾಟಕಕಾರರು. ನನಗೆ ಇಬ್ಬರಲ್ಲಿ ಸಾಮ್ಯತೆ ಏನಿದೆ ಅಂತಂದ್ರೆ ಇನ್ ಮ್ಯಾಟರ್ಸ್ ಆಫ್ ಇದು ಆ ಭಾಷೆಯ ಬಳಕೆಯಲ್ಲಿ, ದ ವೇ ದೇ ಯೂಸ್ ದಿ ಲ್ಯಾಂಗ್ವೇಜ್. ಶೇಕ್ಸ್ಪಿಯರ್ ಹೇಗೆ ಇಂಗ್ಲಿಷ್ ಅನ್ನ ಬಳಸ್ತಾನಲ್ಲ ಹಾಗೆ ಕಾಳಿದಾಸ ಸಂಸ್ಕೃತವನ್ನ ಬಳಸ್ತಾನೆ ಅಂತ ಅನ್ನೋದು. ಮತ್ತು ಪ್ರತಿಭೆ ಏನಿದೆಯಲ್ಲ, ಶೇಕ್ಸ್ಪಿಯರ್ ಜೀನಿಯಸ್ಸು ಮತ್ತು ಕಾಳಿದಾಸನ ಜೀನಿಯಸ್ಸು ಅವೆಲ್ಲ ಸಮಾನವಾಗಿ ಇರ್ತಕ್ಕಂಥವು. ಏನೋ ಇನ್ ದ್ಯಾಟ್ ಸೆನ್ಸ್ ಕಾಳಿದಾಸ್ ಈಸ್ ಆಸ್ ಗುಡ್ ಆಸ್ ಶೇಕ್ಸ್ಪಿಯರ್ ಅಂತ ಅನ್ಬೋದು. ಶೇಕ್ಸ್ಪಿಯರ್ ಈಸ್ ಆಸ್ ಗುಡ್ ಆಸ್ ಕಾಳಿದಾಸ್ ಅಂತ ಅನ್ಬೋದು. ಕಾಳಿದಾಸ ಅಷ್ಟು ದೊಡ್ಡ ಸಂಖ್ಯೆಯ ನಾಟಕಗಳನ್ನ ಬರೆದಿಲ್ಲ, ಅಷ್ಟು ವೈವಿಧ್ಯತೆ ಇಲ್ಲ ಅಂತಕ್ಕಂಥ ಮಾತನ್ನ ಇದ್ರೂ ಕೂಡ ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇಬ್ಬರನ್ನ ಹೋಲಿಕೆ ಮಾಡ್ತಾ ಇರ್ತೀವಿ. ಮತ್ತು ಅವನನ್ನ ಭಾರತೀಯ ಶೇಕ್ಸ್ಪಿಯರ್ ಅಂತ ಅವನ್ ಕರಿತೀವಿ, ಅಥವಾ ಇಂಗ್ಲೆಂಡಿನ ಕಾಳಿದಾಸ್ ಅಂತ ಶೇಕ್ಸ್ಪಿಯರ್ ಅನ್ನ ಕರಿತೀವಿ. ಇದ್ರಾಗೇನ ಅಂತ ಇದು ಇಟ್ಸ್ ನಾಟ್ ಅನ್ ಎಕ್ಸಾಸರೇಷನ್ ಅಂತದ್ದು ಅತಿಶಯೋಕ್ತಿ ಇದೆ ಅಂತ ನನ್ಗೆ ಅನ್ಸೋದಿಲ್ಲ. ಸರ್, ಇಲ್ಲಿ ಕಾಂಚನಾ ಮೇಡಮ್ ಒಂದು ಕ್ವೆಶನ್ ಹಾಕಿದ್ದಾರೆ. ಎನಿ ಇನ್ಸೈಟ್ಸ್ ಆನ್ ಶೇಕ್ಸ್ಪಿಯರ್ಸ್ ಲಾಸ್ಟ್ ಪ್ಲೇಸ್? ಕಾಂಚನ್ ಗಾಂವ್ಕರ್ ಅವರು ನನ್ನ ಕ್ಲಾಸ್ಮೇಟು ಮತ್ತು ನನ್ನ ಕಲಿಗು ಕರ್ನಾಟಕ ಕಾಲೇಜಿನಲ್ಲಿ. ಅವರ ಶೇಕ್ಸ್ಪಿಯರ್ನ ಕೊನೆಯ ನಾಟಕಗಳ ಬಗೆಗೆ ನಾನು ವಿಶೇಷವಾದ ಅಧ್ಯಯನ ಮಾಡಿಲ್ಲ. ಟೆಂಪೆಸ್ಟ್ ನನಗೆ ಬಹಳ ಇಷ್ಟವಾದ ನಾಟಕ. ಟೆಂಪೆಸ್ಟ್ ಇಷ್ಟವಾದ ನಾಟಕ. ಸೊ ಟೆಂಪೆಸ್ಟ್ ನಾಟಕವನ್ನು ನಾನು ಹೇಗೆ ಓದ್ತೇನೆ ಅಂತಂದ್ರೆ, ಶೇಕ್ಸ್ಪಿಯರ್ನ ನಾಟಕದ ಜರ್ನಿಯ ಕನ್ಕ್ಲೂಷನ್ ಅದು ಅಂತ ನಾನು ಅದನ್ನ ಓದ್ತೇನೆ. ಆಮೇಲೆ ಶೇಕ್ಸ್ಪಿಯರ್ ತನ್ನ ಮೊದಲಿನ 36 ನಾಟಕಗಳಲ್ಲಿ ಅಥವಾ 35-36 ನಾಟಕಗಳಲ್ಲಿ ಎತ್ತಿದ ಅನೇಕ ಪ್ರಶ್ನೆಗಳಿಗೆ ಅಥವಾ ಜೀವನದ ಕುರಿತು, ಸಂಬಂಧದ ಕುರಿತು, ಬೇರೆ ಬೇರೆ ಸಂಗತಿಗಳ ಕುರಿತು ಅವನು ವ್ಯಕ್ತಪಡಿಸಿದ ಪ್ರಶ್ನೆಗಳಿಗೆ ಮತ್ತು ಇದ್ರ ಬಗೆಗೆ, ಮಾಂತ್ರಿಕ ಶಕ್ತಿಯ ಬಗೆಗೆ, ಬರಹದ ಬಗೆಗೆ ಆಗ್ಲೇ ಗುಂಡೂರು ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಥಿರಾಯಿಸ್ ಮಾಡಬೇಕಾದದ್ದು. ಸೊ ಈ ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳು, ಕಲೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಇಂಥ ಅನೇಕ ಪ್ರಶ್ನೆಗಳಿಗೆ ಅವನು ಟೆಂಪೆಸ್ಟ್ ನಾಟಕದಲ್ಲಿ ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ ಅಂತ ನನಗೆ ಅನಿಸ್ತದೆ. ಆ ಒಂದು ಮ್ಯಾಜಿಕ್ ಏನಿದೆಯಲ್ಲ, ಪ್ರಾಸ್ಪೆರೋನಲ್ಲಿ ಇರ್ತಕ್ಕಂಥ ಮ್ಯಾಜಿಕ್ ಏನಿದೆಯಲ್ಲ, ಪ್ರಾಸ್ಪೆರೋ ಅಂತಂದ್ರೆ ಶೇಕ್ಸ್ಪಿಯರ್ ಅಂತಕ್ಕಂಥ ಮಾತನ್ನ ಅನೇಕ ಜನರು ಹೇಳ್ತಾರೆ. ಇದನ್ನ ಸಂಪೂರ್ಣವಾಗಿ ಒಪ್ಕೊಳ್ಳಿದ್ರು ಕೂಡ ಅದರಲ್ಲಿ ಸತ್ಯ ಇದೆ. ಸೊ ಅವನ ಕೊನೆಯ ನಾಟಕಗಳಲ್ಲಿ ಮೋಸ್ಟ್ಲಿ ಟೆಂಪೆಸ್ಟ್ ಇಸ್ ದ ಬೆಸ್ಟ್ ಅಂಡ್ ಇಟ್ ಕನ್ಕ್ಲೂಡ್ಸ್ ಹಿಸ್ ಡ್ರಾಮ್ಯಾಟಿಕ್ ಜರ್ನಿ as a playwright and poet.
ಸರ್ ಅನುಷಾ ಹೆಗ್ಡೆ ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಿದ್ದಾರೆ. ಅನುಷಾ, ನೀವು ಲೈನ್ ನಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಕೇಳಿ ಕ್ವೆಶ್ಚನ್. Yeah, ma'am. Thank you. Good evening, sir. ಗುಡ್ ಈವ್ನಿಂಗ್ ಅನುಷಾ. Good evening, sir. Good evening. Sir, I had I wanted your opinion regarding this. Since we are about to, one or the other day, we will become teachers now. So I wanted to ask you, based on your experience, so when we simply read the play and come to the class, we never understand things, especially regarding Shakespeare's play. As I've observed amongst my classmates across the time period of my study, I've seen that when we act out scenes in the class, specific scenes, specific dialogues, be it Mark Antony's speech or be it the sleepwalking scene from Macbeth, everything registered very well in our minds when we acted it out in the class rather than just reading it or just discussing it. So sir, what do you feel about this? Do you think that there should be more of acting out in the class when it comes to Shakespeare's plays? Or is it dwindling nowadays amongst the classrooms? I partly agree with you, Anusha. Anusha was my student, one of my very brilliant students. We have to learn how to read a play in the class, and we have to train our students we have to train our students to connect themselves to the situations in the plays of Shakespeare or in any play for that matter. And if you are able to read out a scene in a class, that will have an added advantage. You will be very effective in your communication, and you will be helping students understand the scene situation better. You can do so. What is important is connectivity. You should be able to connect yourself to the context, to the situation, and you should identify yourself with the characters in the play. ಅಂದ್ರೆ ನಾಟಕಗಳ ಜೊತೆ ಒಂದು ನೇರವಾದ ಸಂಪರ್ಕವನ್ನ, ಒಂದು ಜೀವಂತವಾದ ಸಂಬಂಧವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಶಿಕ್ಷಕನಾದವನು ಪಾತ್ರಗಳ ಜೊತೆ ಸಂಬಂಧವನ್ನ ಕುದುರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಶಿಕ್ಷಕನಾದವನು ನಾಟಕದ ಸನ್ನಿವೇಶವನ್ನ, ನಾಟಕದ ಸಂದರ್ಭವನ್ನ ಗ್ರಹಿಸೋದು ಅಷ್ಟೇ ಅಲ್ಲ, ಅದನ್ನ ಸ್ವತಃ ಅನುಭವಿಸ್ಬೇಕು. ಅನುಭವಿಸಿದಾಗಲೇ ಅವನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅವನು ಯಾವುದಾದ್ರೂ ಒಂದು ಸೀನನ್ನ ಎತ್ಕೊಂಡು ಅದನ್ನ ಓದೋದಾಗ್ಲಿ, ಡೈಲಾಗ್ಸ್ಗಳನ್ನ ಓದೋದಾಗ್ಲಿ, ಅಥವಾ ಅದನ್ನ ಆಕ್ಟ್ ಮಾಡೋದಾಗ್ಲಿ, ಹೀಗೆ ಏನಾದ್ರೂ ಮಾಡೋದಿದ್ರೆ ಆಸ್ ಐ ಸೆಡ್, ಇಟ್ ವಿಲ್ ಹ್ಯಾವ್ ಎನ್ ಆಡೆಡ್ ಅಡ್ವಾಂಟೇಜ್. ನನಗೆ ಚಂಪಾ ಅವರು ಹೇಳ್ತಿದ್ರು, ನಮ್ಮ ಗುರುಗಳು ಚಂಪಾ ಅವರು, ಗಿರೆಡ್ಡಿ ಅವರು, ವೀಕ್ರು ಗೋಕಾಕ್ರು ಹ್ಯಾಮ್ಲೆಟ್ ನಾಟಕವನ್ನ ಕರ್ನಾಟಕ ಕಾಲೇಜಿನಲ್ಲಿ ನೀವು ರೂಮ್ ನಂಬರ್ 17 ಹೋಗ್ಬೇಕು. ಒಂದು ಅದ್ಭುತವಾದಂತ ಒಂದು ಕ್ಲಾಸ್ ರೂಮ್. ಆ ಕ್ಲಾಸ್ ರೂಮ್ದಲ್ಲಿ ಕೂತ್ಕೊಂಡ್ರೆ ನೀವು ಜಾಣರಾಗ್ಬಿಡ್ತೀರಿ. ನಿಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಬರ್ತೈತಿ, ಏನೋ ಒಂದು ಚೈತನ್ಯ ಬರ್ತೈತಿ ನಿಮಗೆ. ಕರ್ನಾಟಕ ಕಾಲೇಜಿನಲ್ಲಿ ಅಲ್ಲಿ ಒಂದು ಈ ಕಟ್ಟಿಗೆಯ ವೇದಿಕೆ ಇದೆ. ಆ ವೇದಿಕೆ ಮೇಲೆ ಅವರು ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ತಿರುಗಾಡ್ತಾ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಆ ಡೈಲಾಗ್ಸ್ಗಳನ್ನ ಓದುವ ರೀತಿ ಇತ್ತಲ್ಲ, ಅದ್ಭುತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಇಂಗ್ಲಿಷ್ ಪ್ರಾಧ್ಯಾಪಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವು ಕುರ್ಚಿ ಮೇಲೆ ಕೂತ್ಕೊಂಡು, ಆಮೇಲೆ ಮುಖದ ಮೇಲೆ ಯಾವ ಭಾವನೆಗಳನ್ನು ವ್ಯಕ್ತಪಡಿಸದೆ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಓದಿದ್ರೆ ಅದು ಪರಿಣಾಮ ಬೀರೋದಿಲ್ಲ. ಸೊ ರೀಡಿಂಗ್ ಎ ಟೆಕ್ಸ್ಟ್ ಇನ್ ಎ ಕ್ಲಾಸ್ ರೂಮ್ ಈಸ್ ಅನ್ ಆರ್ಟ್. ಟೀಚಿಂಗ್ ಈಸ್ ಅನ್ ಆರ್ಟ್. ಸೊ ಅದಕ್ಕಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಹೇಳ್ತಿದ್ದೇನೆ. ಅನೇಕ ಜನ ವಿದ್ಯಾರ್ಥಿನಿಯರು ಇಲ್ಲಿ ಇದ್ದೀರಾ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್, ಯು ಹ್ಯಾವ್ ಟು ಲರ್ನ್. ನೀವು ಅದನ್ನು ಕಲಿಬೇಕು, ಹಠ ಹಿಡಿದು ಕಲಿಬೇಕು, ಪರಿಶ್ರಮ ಪಡಬೇಕಾಗ್ತೈತಿ, ತಯಾರಿ ಮಾಡ್ಕೋಬೇಕಾಗ್ತೈತಿ. ಅದಾದಾಗ ಅದು ಸಾಧ್ಯ ಇದೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಕೊಡಬೇಕು. Anusha, I'm sure that you will be a wonderful teacher. Thank you. God bless you. Sir, ನಮಸ್ಕಾರ. ಶಿವಶರಣಪ್ಪ ಬಾಲಿ ಅಂತ ಸರ್, ಸಾತ್ಯವಾದಿಂದ. ಏನ್ ನಮ್ಮೂರಿನಿಂದ ಕೇಳಪ್ಪ ನೀನು? ಸರ್, ಬಹಳ ಅದ್ಭುತವಾಗಿತ್ತು ಸರ್. ಆದ್ರೆ ಒಂದು ನಮ್ಮಲ್ಲಿ ಕಾಡ್ತಿರುವುದು, 16ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಇವತ್ತಿಗೂ ಪ್ರಸ್ತುತ ಅನ್ನಲಿಕ್ಕೆ ಅವರು
ಅನುಭವಿಸಿ ಬರ್ದಿದ್ರು ಅಥವಾ ಬರ್ದಿದ್ದು ಅಥವಾ ಅವರು ಜೀನಿಯಸ್ ಆಗಿ ಕಾಲ್ಪನಿಕವಾಗಿ ಇವತ್ತು ಎಲ್ಲ ಯುಗಗಳಿಗೆ ಸೂಕ್ತವಾಗುವಂತಹ ವಸ್ತುನಿಷ್ಠವಾಗಿ ಮತ್ತು ಈಗಿನ ಕಾಲಕ್ಕೂ ಸೂಕ್ತವಾದಂತಹ ನಾಟಕಗಳು ಬರೆಯಲು ಅವರಿಗೆ ಪ್ರಭಾವ ಬೀರಿದಂತ ಅವತ್ತಿನ ಇಂಗ್ಲೆಂಡಿನ ಸೋಷಿಯಲ್ ಬ್ಯಾಕ್ಗ್ರೌಂಡು ಅಥವಾ ಅವರ ಜೀನಿಯಸ್ ಅಥವಾ ಅವರ ಎಕ್ಸ್ಪೀರಿಯನ್ಸ್. ನೀನು 2 ನಿಮಿಷದಲ್ಲಿ 20 ಪ್ರಶ್ನೆಗಳನ್ನ ಕೇಳಿದೆ. ನನಗೆ ಬಹಳ ಖುಷಿ ಆಯ್ತು. ನಮ್ಮೂರಿನ ಒಬ್ಬ ಯುವಕ ನನಗೆ ಪ್ರಶ್ನೆಯನ್ನ ಕೇಳಿದ್ದು. ನನ್ನ ಜೀವನದಲ್ಲಿ ಪ್ರಾಯಶಃ ಇದೇ ಮೊದಲ ಪ್ರಶ್ನೆ ಆಗ್ತದೆ. ನಮ್ಮೂರಿನ ವಿದ್ಯಾರ್ಥಿಗಳು ನನ್ನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ನನಗೆ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಬಹಳ ಖುಷಿ ಆಯ್ತು. ನಮ್ಮೂರಿಗೆ ಹೋದ ಹಾಗೆ ನನಗೆ ಅನಿಸ್ತು. ನಾನು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಶಿವಶರಣ್ ಉತ್ತರ ಹೇಳೋದಿಲ್ಲ, ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಟೈಮ್ ಇಲ್ಲ. ಒಂದು 2-3 ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೇನೆ. ಮೊದಲನೇದೇನಂತಂದ್ರೆ, ನಾವು 10 ಪುಸ್ತಕಗಳನ್ನ ಓದಿ ಒಂದು ಪುಸ್ತಕ ಬರೀಲಿಕ್ಕೆ ಸಾಧ್ಯ ಇಲ್ಲ. ವಿಮರ್ಶೆ ಬರೀಬಹುದು, ಸಂಶೋಧನೆ ಮಾಡಬಹುದು, ಇತಿಹಾಸ ಬರೀಬಹುದು. ಆದ್ರೆ 10 ಕಥೆಗಳನ್ನ ಓದಿ ಒಂದು ಕಥೆಯನ್ನ ಬರಲಿಕ್ಕೆ ಆಗೋದಿಲ್ಲ. 10 ಕವನಗಳನ್ನ ಓದಿ ಒಂದು ಕವನವನ್ನ ಬರಲಿಕ್ಕೆ ಆಗೋದಿಲ್ಲ. 10 ನಾಟಕಗಳನ್ನ ಓದಿ ಒಂದು ನಾಟಕವನ್ನ ಬರಲಿಕ್ಕೆ ಆಗೋದಿಲ್ಲ. ಜೀವನದಲ್ಲಿ ನೀವು ಸ್ವತಃ ಅನುಭವಿಸದೆ ಶ್ರೇಷ್ಠವಾದ ಕೃತಿಯನ್ನ, ಶ್ರೇಷ್ಠವಾದ ಸಾಲನ್ನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ಸ್ವತಃ ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಸಂಘರ್ಷಗಳು, ಸೋಲು, ಅವಮಾನ, ಅಪಮಾನ, ಬಡತನ, ಹಿಂಸೆ, ಮೋಸಕ್ಕೆ ಒಳಗಾಗೋದು, ಮೋಸ ಮಾಡೋದಲ್ಲ, ಮೋಸಕ್ಕೆ ಒಳಗಾಗೋದು, ವಂಚನೆಗೆ ಒಳಗಾಗೋದು, ದ್ರೋಹಕ್ಕೆ ಒಳಗಾಗೋದು, ಇದೆಲ್ಲ ಆದಾಗ್ಲೇನೆ ಅದ್ಭುತವಾದ ಒಂದು ಕೃತಿ ಬರ್ಲಿಕ್ಕೆ ಸಾಧ್ಯ ಇದೆ. ಶೆಲ್ಲಿಯ ಒಂದು ಮಾತಿದೆಯಲ್ಲ, ಐ ಫಾಲ್ ಅಪಾನ್ ಥಾರ್ನ್ಸ್ ಅಂಡ್ ಬ್ಲೀಡ್ ಅಂತ. ನಾನು ಮುಳ್ಳುಗಳ ಮೇಲೆ ಬೀಳುತ್ತೇನೆ ಮತ್ತು ರಕ್ತ ಸುರಿಸ್ತೇನೆ ಅಂತಂಥದ್ದು. ಸೊ ಯಾರು ಈ ಜೀವನದ ಮುಳ್ಳುಗಳ ಮೇಲೆ ಬೀಳ್ತಾರೆ, ಜೀವನದ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾರೆ, ಅಂತವರಿಂದ ಅದ್ಭುತವಾದ ಕೃತಿಗಳು ಬರಲಿಕ್ಕೆ ಸಾಧ್ಯ ಇದೆ. ಸೊ ಶೇಕ್ಸ್ಪಿಯರ್ ಅದಕ್ಕೆ ಜೀನಿಯಸ್ ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಎಲ್ಲಾ ಬಡವರು, ಎಲ್ಲಾ ಶೋಷಣೆಗೆ, ಅವಮಾನಕ್ಕೆ ಗುರಿಯಾದವರು ಕೃತಿಗಳನ್ನ ಬರೀತಾರೆ ಅಂತ ಸಾಧ್ಯ ಇಲ್ಲ. ಎಲ್ಲರೂ ಅಂಬೇಡ್ಕರ್ ಆಗೋದಿಲ್ಲ. ಶೋಷಣೆಗೆ ಒಳಗಾದ್ರೆ ಎಲ್ಲರೂ ಅಂಬೇಡ್ಕರ್ ಆಗೋದಿಲ್ಲ. ಯಾಕಂದ್ರೆ ಅಂಬೇಡ್ಕರ್ಗೆ ಆ ಜೀನಿಯಸ್ ಇತ್ತು, ಆ ಶಕ್ತಿ ಇತ್ತು ಅನ್ನೋ ಕಾರಣಕ್ಕಾಗಿ. ಹಾಗೆ ಒಬ್ಬ ಲೇಖಕರಿಗೆ ಅನುಭವಗಳಿರ್ಬೇಕು, ಲೀವ್ಡ್ ಎಕ್ಸ್ಪೀರಿಯನ್ಸ್ ಅಂತೇಳಿ ನಾವು ಅನುಭವಿಸಿರ್ಬೇಕು ಜೀವನದಲ್ಲಿ, ಮತ್ತು ಜೀನಿಯಸ್ ಇರಬೇಕು. ಈ ಕಾಲ್ಪನಿಕತೆ ಅಂದ್ರೆ ಜೀನಿಯಸ್, ಇಮ್ಯಾಜಿನೇಷನ್ ಅಂದ್ರೆ ಜೀನಿಯಸ್, ಮತ್ತೇನಲ್ಲ. ದ್ಯಾಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್. ನನಗೆ ಗುಂಡೂರು ಇದನ್ನ ಹೇಗೆ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ಜೀನಿಯಸ್ ಮೀನ್ಸ್ ಇಮ್ಯಾಜಿನೇಷನ್. ಅದೇ ಕಲ್ಪಕ ಶಕ್ತಿ. ಒಬ್ಬ ಲೇಖಕನಿಗೆ ಜೀನಿಯಸ್ ಅಂದ್ರೆ ಕಲ್ಪನೆ ಅಂದ್ರೆ ಇದ್ದದನ್ನೇ ಕಲ್ಪನೆ ಮಾಡ್ಕೊಳ್ಳೋದಲ್ಲ, ಇದ್ದದನ್ನ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಇರದೇ ಇರೋದನ್ನ ಸೃಷ್ಟಿ ಮಾಡೋದು. Something which you have never seen, something which you have never heard, something which you have never thought of. ಇಂಥ ಒಂದು ಕಲೆಯನ್ನ ಅಥವಾ ಕೃತಿಯನ್ನ ಸೃಷ್ಟಿ ಮಾಡೋದು. ಹೀಗಾಗಿ ಶೇಕ್ಸ್ಪಿಯರ್ ಅವನ ಬದುಕಿನಲ್ಲಿ ಇತ್ತು ಅದು. ಅವನಲ್ಲಿ ಆ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರಿಗೆ ಜೀನಿಯಸ್ ಇತ್ತು, ಮತ್ತೆ ಅದೇ ಕಾಲ್ಪನಿಕತೆ ಇತ್ತು ಅಥವಾ ಕಲ್ಪನಾ ಶಕ್ತಿ ಇತ್ತು, ಮತ್ತು ಸಾಕಷ್ಟು ಜೀವನದ ಅನುಭವಗಳು ಇದ್ದು ಜೀವನದ ಕುಲುಮೆಯಲ್ಲಿ ಬೆಂದು ಬಂದವನಾಗಿದ್ದ. Sir, Daskiran ಅವರು did Shakespeare perform in any of his own plays? ಟೈಮ್ ಇದೆನಾ? ನನಗಂತೂ ಬೇಸಿಲ್ಲ. ಟೈಮ್ ಇದ್ರೆ ನೀವು ಪ್ರಶ್ನೆಯನ್ನು ತಗೊಳ್ಳಿ. ಸರ್, ಇಲ್ಲಿ ಮೇಡಮ್ ಒಂದ್ ನಿಮಿಷ. ಮಾತಾಡಿ ಸರ್. ಮೇಡಮ್ ಒಂದ್ ನಿಮಿಷ. ಸರ್, ಡೋನರ್ ಸರ್ ನಮಸ್ತೆ. ನಾನು ನಿಮ್ಮ ಜೂನಿಯರ್ ಎಚ್ ಎಂ ಮುಲಿಬಂಡಿ ಅಂತ ಹೇಳಿ. ಆರಾಮಿದ್ರಿ ಸರ್? ನಾವು ಇವರು ಏನೋ ಆರಾಮಿದೆ ಸರ್. ನಮ್ಮ ಬ್ರದರ್ ಅಲ್ಲಿ ಇದ್ರಾಗ ಧಾರವಾಡ ಯೂನಿವರ್ಸಿಟಿಲಿ ಅಶೋಕ್ ಹುಲಿಬಂಡಿ ಅಂತೇಳಿ. ಹೌದು. ನಾನು ಮೊನ್ನೆ ನಿಮ್ಮ ರಾಜ್ಕುಮಾರ್ ಅವ್ರ ಇದ್ರ ದಿನ ಜಾಯ್ನ್ ಆಗಿದ್ದೆ, ಇವತ್ತು ಜಾಯ್ನ್ ಆಗಿದ್ದೀನಿ. ತುಂಬಾ ಚೆನ್ನಾಗಿ ಮೂಡಿ ಬಂತು. ನಮಗೆ ಮಧ್ಯೆ ಎಲ್ಲ KCD ತುಂಬಾ ಮತ್ತೆ ನನಗೆ ನೆನಪು ಮಾಡಿಕೊಟ್ಟಿರಿ. KCD KVD ಅನ್ನ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಮೂಡಿ ಬರ್ರಿ. ನಾನೀಗ ಬಳ್ಳಾರಿ ಡಯಟ್ ನಲ್ಲಿ ನಾನು ಲೆಕ್ಚರ್. ಬಳ್ಳಾರಿ ಇದು ಡಯಟ್ ನಲ್ಲಿ ಲೆಕ್ಚರರ್ ಅಂದ್ರೆ ಎಕ್ಸಿಕ್ಯೂಟಿವ್ ಸ್ಕೂಲ್ ವಿಸಿಟ್ ಮಾಡ್ತೀವಿ. ಬಟ್ ಅಲ್ಲಿ ನಮ್ಮಲ್ಲಿ D.Ed ಕೂಡ ಇದೆ. ಅಲ್ಲಿ PhD ಸೆಕ್ಷನ್ಗೆ ಇರೋರು ಅಲ್ಲಿ ಪಾಠ ಮಾಡ್ತಾರೆ. ಹಾಗಾಗಿ ನಾನು ಜಾಯ್ನ್ ಆಗಿದ್ದೀನಿ. ಬಹಳ ಸಾರಿ ಮಾತಾಡಬೇಕಂದ್ರೆ ಅದು ನಮ್ಗೆ ಕನೆಕ್ಟ್ ಆಗ್ಲಿಲ್ಲ. ತುಂಬಾ ಚೆನ್ನಾಗಿ ಬಂತು. ವೆರಿ ನೈಸ್ ಸರ್. ಥ್ಯಾಂಕ್ ಯು.
ಎಕ್ಸ್ಕ್ಯೂಸ್ ಮೀ ಮೇ ಹಲೋ ನಾನು ಗೋಲ್ಗೊಂಡ ಡಾಕ್ಟರ್ ಶ್ರೀಶೈಲ್ ಗೋಲ್ಗೊಂಡ್. ಹಾ, ಗೋಲ್ಗೊಂಡ್. ಭಾಳ ಚೆನ್ನಾಗಿ ಬಂತಿದ್ದೆಲ್ಲ ಶೇಕ್ಸ್ಪಿಯರ್ ಮೇಲೆ ಇನ್ಸೈಟ್. ಆದ್ರೆ ಒಂದೇ ನಿಮಿಷ ಹೇಳಿಬಿಡ್ತಾ ಇದ್ದೀನಿ, ಬಹುಶಃ ಟೈಮ್ ಆಗಿದೆ ಅನ್ಸುತ್ತೆ. ಅಲ್ಲಿ ಹ್ಯಾಮ್ಲೆಟ್ ನಾಟಕ ಮೇಲೆ ಭಾಳ ಹೈಲೈಟ್ ಮಾಡಿದೀಯ. ಆನಂತರ ಅಲ್ಲಿ ಗೆರ್ಟ್ರೂಡ್ ಕ್ಲಾಡಿಯಸ್ ಯಾಕೆ ಮದುವೆ ಆದಳು ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೆ ಬಹಳಷ್ಟು ಕಾಡ್ತಾ ಇತ್ತು. ಅದಕ್ಕೆ ಆಗಬಾರ್ದಾಗಿತ್ತು, ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ನಲ್ಲಿ ಅವಳು ಮದುವೆ ಆಗಬಾರ್ದಾಗಿತ್ತು ಅನ್ನೋಂಥ ಪ್ರಶ್ನೆಗೆ ಕುರ್ತಕೋಟಿಯವರು ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಹೇಳಿದ್ರಲ್ಲ, ಹಾಗಾಗಿ ಕಾಲದ ಒಂದು ಸ್ಥಿತಿಗತಿನ ಹಾಗೆ ಒಬ್ಬ ರಾಜ ಸೋತ ತಕ್ಷಣ ಆ ರಾಜನ ಹೆಂಡತಿಯನ್ನು ಮದುವೆ ಆಗ್ತಕ್ಕಂತ ಒಂದು ಸಂಪ್ರದಾಯ ಇದ್ದಕ್ಕೋಸ್ಕರವಾಗಿ ಅವನು ಮದುವೆ ಆಗ್ತಾನೆ ಅಂತ ಹೇಳಿದ್ದು ನನಗೆ ನೆನಪಾಯ್ತು. ತಮ್ಮ ಸ್ವಲ್ಪ ಶೇರ್ ಮಾಡ್ಕೋಬೇಕಂತ ಹೇಳಿ ಹೇಳ್ತಾರೆ, ಮತ್ತೇನಿಲ್ಲ. ಓವರಾಲ್ ಎಲ್ಲಾರು ಚೆನ್ನಾಗಿ ಮಾಡಿದ್ರಿ. ಧಾರವಾಡ ಕಟ್ಟೆಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಪುಸ್ತಕ ಹೊರಗೆ ಬಂತದ, ಅನೇಕ ಅರ್ಥ ಇನ್ನೂ ಬಿಡುಗಡೆ ಮಾಡಿಲ್ಲ. ನನ್ನ ಮನೆಯಲ್ಲಿ ಇವೆ ಬುಕ್ ಅಷ್ಟೇ. ಬಹಳ ಚೆನ್ನಾಗಿ ಅಭಿನಂದನೆಗಳು. ಶ್ರೀಶೈಲ್ ಗೋಲ್ಗೊಂಡ್ ನನ್ನ ಕ್ಲಾಸ್ಮೇಟ್, BA ದಲ್ಲಿ MA ದಲ್ಲಿ ನನ್ನ ಕ್ಲಾಸ್ಮೇಟ್, ನನ್ನ ರೂಮೇಟ್. ಒಳ್ಳೆಯ ಇಂಗ್ಲಿಷ್ ಶಿಕ್ಷಕ ಮತ್ತು ಉಪನ್ಯಾಸಕ ಮತ್ತು ಲೇಖಕ. ನಾನು ಶ್ರೀಶೈಲ್ ಗೋಲ್ಗೊಂಡ್ ಇಬ್ರು ಸೇರಿ ಕುರ್ತಕೋಟಿ ಹತ್ರ ಹೋಗ್ತಾ ಇದ್ವಿ. ಗ್ರಂಥಮಾಲದ ಆಟಕ್ಕೆ ಹೋಗ್ತಾ ಇದ್ವಿ. ಅವ್ರ ಜೊತೆ ಮಾತಾಡಿ ಅವ್ರು ಕರ್ಕೊಂಡು ಮನೆಗೆ ಬಿಟ್ಟು ಬರ್ತಾ ಇದ್ವಿ. ಅವಾಗೆಲ್ಲ ಇಂಥ ಮಾತುಕತೆಗಳೆಲ್ಲ ಆಗ್ತಾ ಇದ್ವು. ಆದ್ರೆ ಈ ನಾಟಕದ ಸಂದರ್ಭದಲ್ಲಿ ಅದು ರಾಜ ಸತ್ತ ಮೇಲೆ ಅವನ ಹೆಂಡತಿನ ಮದುವೆ ಆಗೋದು ಅದು ಸಹಜ ಆಗಿದ್ರು ಕೂಡ ಇಲ್ಲಿ ಕೊಲೆ ಆಗ್ತದೆ. ಇಲ್ಲಿ ಅವನು ಅಣ್ಣನ ಹೆಂಡತಿಯನ್ನ ಮದುವೆ ಆಗ್ತಾನೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಅದು ಸಂಪ್ರದಾಯ ಆಗಿದ್ರೂ ಕೂಡ ಹ್ಯಾಮ್ಲೆಟ್ನಿಗೆ ಅದನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ತಾಯಿನ ಅವನು ನಾಟಕದ ಕೊನೆಯವರೆಗೂ ಕ್ಷಮಿಸೋದೇ ಇಲ್ಲ. ಅದಕ್ಕೆ ಒಂದ್ಸಲ ಹೇಳ್ತಾರೆ, ಯು ಸ್ಪೀಕ್ ಡ್ಯಾಗರ್ಸ್ ಟು ಮೀ. ನೀನು ಶಬ್ದಗಳನ್ನ ನಿನ್ನ ಪ್ರತಿಯೊಂದು ಶಬ್ದ ಒಂದು ಹರಿತವಾದ ಚೂರಿ ಇದ್ದ ಹಾಗೆ ಅಂತ ಹೇಳಕ್ಕೆ ನನಗೆ ಹಿರಿತಾಗ, ನಿನ್ನ ಮಾತಾಡ್ಬೇಡ ಹಾಗ. ಅವ ಮೇಡಮ್ ಅಂತಾನ, ಅಮ್ಮ ಅಂತ ಕರಿ ನನ್ಗ ಅಂತ ಹೇಳಿ, ಅಮ್ಮ ಅಂತ ಕರಿ ಅಂದಾಗ ಹಿ ಕಾಲ್ಸ್ ಹರ್ ಮೇಡಮ್. ಅವನಿಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ತಾಯಿಯ ಮರು ಮದುವೆಯನ್ನ ಒಪ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅವನಿಗೆ. ಅವನ ಮನಸ್ಥಿತಿ ಸಿದ್ಧ ಆಗೋದಿಲ್ಲ ಅನ್ನೋದು ಕೂಡ ಒಂದು ಕಾರಣ. ಸರ್, ದೋ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ಬಟ್ ಬಹಳಷ್ಟು ಜನ ನಿಮ್ಮ ವಿದ್ಯಾರ್ಥಿಗಳು ಮತ್ತೆ ಅವರು ಎಲ್ಲರೂ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಒಂದೊಂದು ನಿಮಿಷ ಅವ್ರಿಗೆ ಅವಕಾಶ ಕೊಡ್ಬಹುದು, ನಿಮ್ಮ ಪರ್ಮಿಷನ್. ಓಕೆ ಸರ್. ಸಹನಾ ಮತ್ತೆ ಸತೀಶ್ ಅನ್ನೋರು ಮಾತಾಡ್ಬೇಕು ಅಂತ ಅವಾಗಿಂದನೂ ಕಾಯ್ತಿದ್ದಾರೆ. ಸಹನಾ ಮಾತಾಡಿ ಮೇಡಮ್. ಸಹನಾ ಅಂದ್ರೆ ನಾನೇ, ಅದಕ್ಕೆ ಸ್ವಲ್ಪ ಚೇಂಜ್ ಆಗಿದೆ ಹೆಸರು. ಅದು ನಾನೇ ಗೋಲ್ಗೊಂಡ್, ಶ್ರೀಶೈಲ್ ಗೋಲ್ಗೊಂಡ್. ಥ್ಯಾಂಕ್ ಯು. ಹಲೋ ಹಲೋ ಮಾತಾಡಿ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಸರ್. Sorry, good evening, sir. Good evening. I am Lalita Pise, sir. I am your student. Oh, I remember. I can remember. Okay, thank you, sir. I attended your session, sir. I have a question, sir. How are you, sir? I am fine. How are you? I am also fine, sir. Now I am transferred to Gadag, sir. I am in Gadag now. Okay. Take care of yourself. Yeah, sir. And after a long time, I saw you. And I thought that as if I am sitting in your class in KCD. Thanks for remembering my college days, sir, in KCD. It's very nice that you attended my presentation today. Of course, sir. Dr. Baloch, sir, no, he has added me in the group. So I am happy. Okay. I am very thankful to him. Okay. Sir, fine. My question is that I am reading all the right from my student life. I have read all the Shakespearean plays, sir. My question is that for the first time I read the plays of Shakespeare in 16th century English, I cannot understand them properly. And when I go to the criticism, there are many criticism books on Shakespeare. So I come to understanding near and near to the characters and thoughts he has presented in his dramas. Why it happens? It's a question of me, sir.
Say, you will have to, sit and read his plays. There is no alternate. There is no replacement because you will have to understand his language. And I don't say it. It's very old language. Yes, sir. It's not like Chaucerian English. It's not like Chaucerian English, but it's tough language. You will have to put all your energy to test, to read Shakespeare in original and understand. So you keep reading, and I'm sure one day you understand his plays. And it's good that you take help from other sources to understand his plays. Yes, and sir. there are many annotated texts also, with a long introduction and bibliography and glossary, etc. They, such books will help you to understand the play better. Okay, sir. Excuse me, madam. Thank you, sir. Okay. Yes, sir. ಇದು ಒಂದು ಕೊನೆಯ ಪ್ರಶ್ನೆ. ಕೊನೆಯ ಪ್ರಶ್ನೆ. ಎಸ್ ಸರ್, ಮಾತಾಡಿ. Hello, sir. Can you hear me? Yeah, I can hear you. Sir, good evening. This is Satish from Kolar. Good evening. Sir, as far as the play Hamlet is concerned, T.S. Eliot says Hamlet is an artistic failure as well as the Mona Lisa of literature. Could you please talk about that statement? Eliot says that it is an artistic failure, and he gives the reasons why it is an artistic failure. Objective correlative is the word that he uses in his essay. Objective correlative. So, according to Eliot, Shakespeare did not succeed in giving right expression to the agonies that take place in the mind and heart of Hamlet. So, it is an artistic failure. Okay. Thank you. What is your second? What is the second part of your question? The Mona Lisa of literature. So, Mona Lisa means it's a great work of art. It's a great work of art on the one hand, but it is an artistic failure. Artistic failure. Okay, sir. It is an artistic failure. Okay. Thank you. ಸೊ ನಾವೀಗ ಕೊನೆಯ ಘಟ್ಟದಲ್ಲಿದ್ದೀವಿ. ಸರಿಯಾಗಿ ನಾವು 6:30 ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಬೇಕಾಗಿತ್ತು. ಆದರೆ ಸರ್ ಜೊತೆಗೆ ಸುಮಾರು ಜನ ತಮ್ಮ ಚರ್ಚೆನ ಮುಂದುವರಿಸಬೇಕು ಅಂತ ಆಸಕ್ತಿನ ತೋರಿಸಿದ್ರಿಂದ ನಾವು ಮುಂದುವರಿಸ್ತಾ ಇದ್ವಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ತಮ್ಮ ಸುದೀರ್ಘವಾದಂಥ ಉಪನ್ಯಾಸವನ್ನ ನೀಡಿದಂಥ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಗುರುಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ NS ಗುಂಡು ಸರ್ ಪ್ರಾಸ್ತಾವಿಕವಾಗಿ ಅದಕ್ಕೆ ಒಂದು ಅಕಾಡೆಮಿಕ್ ಚೌಕಟ್ಟನ್ನ ಒದಗಿಸ್ಕೊಟ್ಟಂತ ಸರ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾಂಚನಾ ಮೇಡಮ್, ಇಂದಿರಾ ಮೇಡಮ್, ಮತ್ತೆ DM ಹಿರೇಮಠ್ ಸರ್, ಆಮೇಲೆ ಅರವಿಂದ್ ಕುಲಕರ್ಣಿ ಸರ್, ಹೀಗೆ ಅನೇಕ ಹಿರಿಯರು ಭಾಗವಹಿಸಿದ್ರು. ಚರ್ಚೆನಲ್ಲೂ ಕೂಡ ತಮ್ಮ ಪ್ರಶ್ನೆಗಳನ್ನ ಹಾಕಿದ್ರು. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಪ್ರಕಾಶ್ ಬಾಳಿಕಾಯಿ ಅವರು, ಕಾರ್ಯದರ್ಶಿಗಳು, ಧಾರವಾಡ ಕಟ್ಟೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆನಲ್ಲಿ ಭಾಗವಹಿಸಿದಂತ ಮತ್ತೆ KCD-ನಲ್ಲಿ ಓದಿ ಸರ್ ದೊಡ್ಡ ಅಭಿಮಾನಿಗಳಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಇರುವಂತ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾವೀಗ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.